ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಕೃಷ್ಣ ತನ್ನ ವಿಶ್ವರೂಪ ದರ್ಶನವನ್ನ ಹಸ್ತಿನಾವತಿಯ ಯೋಗ್ಯರಿಗೆಲ್ಲ ತೋರಿದ ಬಳಿಕ ಉಳಿದವರಿಗೆಲ್ಲ ಗಾಬರಿ ಆಯ್ತಷ್ಟೇ. ಆದರೂ ದುರ್ಯೋಧನ ಏನು ಸ್ವಲ್ಪವೂ ಪಾಂಡವರ ವಿಷಯದಲ್ಲಿ ಶಾಂತನಾಗಿ ನಾನು ಒಂದು 5 ಗ್ರಾಮ ಆದರೂ ಬಿಟ್ಟು ಕೊಡ್ತೇನೆ ಅಂತನ್ನುವ ಆಲೋಚನೆಗೆ ಸಿದ್ಧನೇ ಆಗಲಿಲ್ಲ. ಕೊನೆಗೆ ಮತ್ತೆ ಭೀಷ್ಮ ದ್ರೋಣ ಎಲ್ಲರೂ ಬಿಡಿಸಿ ಹೇಳಿದ್ರು ಕೂಡ, ಕೊನೆಗೆ ಗಾಂಧಾರಿ ಒಂದಿಷ್ಟು ಮಾತುಗಳನ್ನು ತಿಳಿಸಿದ್ರು ಕೂಡ ಅದನ್ನು ಯಾರೂ ಕೂಡ ಸ್ವೀಕಾರ ಮಾಡಲೇ ಇಲ್ಲ. ಅವರು ಸಭಾ ಬಿಟ್ಟು ಎದ್ದು ಹೋದರು. ಎದ್ದು ಹೋದ ಬಳಿಕ ಕೃಷ್ಣ ಅಲ್ಲಿಂದ ಕುಂತಿಯ ಮನೆಗೆ ಬಂದ. ಕುಂತಿ ಒಂದಿಷ್ಟು ಸಂದೇಶ ಕೊಟ್ಲು. ಅದನ್ನು ತಗೊಂಡು ಹೊರಡುವಾಗ ಕರ್ಣನನ್ನ ತನ್ನ ರಥದಲ್ಲಿ ಕೂಡಿಸಿಕೊಂಡು ಹೊರಟ. ಕರ್ಣನನ್ನ ಒಂದು ಏಕಾಂತದಲ್ಲಿ ಕೂತು ಕೆಲವು ವಿಷಯಗಳನ್ನು ಮಾಡಿದ. ಅವನ ಜೀವನದ ಗೌಪ್ಯ ಸಂಗತಿಗಳನ್ನೆಲ್ಲ ತಿಳಿಸಿ, ಇಡೀ ಪಾಂಡವರಿಗೆ ಈಗಾಗಲೇ ಬೆನ್ನೆಲುಬಾಗಿ ನಿಂತಹ ಸಮಸ್ತ ರಾಜವರ್ಗ ಅದು ನಿನಗೆ ಅಡಿಯಾಳಾಗಿ ನೆಲೆಸ್ತಾರೆ. ನೀನು ಚಕ್ರವರ್ತಿಯಾಗಿ ಮೆರೆಯುವುದಕ್ಕೆ ಅವಕಾಶ ಇದೆ. ಪಾಂಡವರು ಯಾರೂ ಕೂಡ ತಾವು ಆ ರಾಜ್ಯವನ್ನ ಉಣುವುದಕ್ಕೆ ಬಯಸುವುದಿಲ್ಲ. ನೀನು ಅಣ್ಣ ಅಂತ ಗೊತ್ತಾದ್ರೆ ಅದರಿಂದಾಗಿ ಬಾ. ಅದಕ್ಕೆ ಅವನು ಹೇಳ್ತಾನೆ, ದಯವಿಟ್ಟು ನನ್ನನ್ನು ಕರಿಬೇಡ. ನಾನು ಒಂದು ಸ್ಥಾನದಲ್ಲಿ ಇವತ್ತು ಇದ್ದೇನೆ ಅಂದ್ರೆ ಅದಕ್ಕೆ ಕಾರಣ ದುರ್ಯೋಧನ. ನನ್ನನ್ನೇ ನಂಬಿಕೊಂಡು ಇಷ್ಟೆಲ್ಲ ಯುದ್ಧಕ್ಕೆ ಮುಂದಡಿ ಇಟ್ಟಿದ್ದಾನೆ. ನೀನು ಒಂದು ವೇಳೆ ನನಗೆ ಕೊಟ್ಟರೂ ಕೂಡ ನಾನು ಅದನ್ನು ಮತ್ತೆ ತಗೊಂಡೋಗಿ ದುರ್ಯೋಧನನಿಗೆ ಕೊಡ್ತೇನೆ ಹೊರತು, ಯಾಕಂದ್ರೆ ಅವನು ನನಗೆ ಸ್ವಾಮಿ, ನ್ಯಾಯಯುತವಾಗಿ ನಾನು ಅವನಿಗೆ ಕೊಡಬೇಕಾಗತ್ತೆ. ಅದರಿಂದಾಗಿ ನಾನು ಈ ವಿಷಯದಲ್ಲಿ ಒಪ್ಪಂದ ನಾನು ಮಾಡ್ಕೊಳ್ಳಿಕ್ಕಾಗಲ್ಲ. ಅಷ್ಟಾದ್ಮೇಲೆ ಕುಂತಿ ಹೋಗ್ತಾಳೆ ಮತ್ತೆ ಕರ್ಣನನ್ನು ಮಾತನಾಡಿಸ್ಲಿಕ್ಕೆ. ಅವಳು ಕೆಲವು ಸಂಗತಿಗಳನ್ನು ಹೇಳ್ತಾಳೆ. ಆಗ್ಲೂ ಅವನು ಇಷ್ಟೇ ಕಠೋರವಾಗಿ ತಾಯಿಯ ಮಾತಿಗೂ ಕೂಡ ಪ್ರತ್ಯುತ್ತರವನ್ನು ನೀಡುತ್ತಾನೆ. ಆದ್ರೆ ಒಂದು ಮಾತು ಹೇಳ್ತಾನೆ, ನಿನಗೆ 5 ಮಕ್ಕಳು ಅಂತ ತಿಳ್ಕೊ. ನಾನು ಸತ್ರು 5 ಮಕ್ಕಳು, ನಾನು ಬದುಕಿದ್ರು 5 ಮಕ್ಕಳು. ನಾನು ಬದುಕಿದ್ದೇನೆ ಅಂದ್ರೆ ಅರ್ಜುನ ಸಾಯ್ತಾನೆ ಅಂತ ಅರ್ಥ, ನಾನು ಸತ್ತಿದ್ದೇನೆ ಅಂದ್ರೆ ಅರ್ಜುನನ್ ಉಳಿತಾನೆ ಅಂತ ಅರ್ಥ. ಹಾಗಾಗಿ ನಿಂಗೆ 5 ಮಕ್ಕಳು ಅನ್ನೋದು ನಿಶ್ಚಯ. ಇಷ್ಟನ್ನು ಮಾತ್ರ, ನಾನು ಬೇರೆಯವ್ರ ಮೇಲೆ ಯಾರ ಮೇಲೂ ಅಸ್ತ್ರ ಪ್ರಯೋಗ ಅಂದ್ರೆ ಸಾವು ಮಾಡಲ್ಲ. ಯುದ್ಧ ಮಾಡಿ ಅವನನ್ನು ಚೆನ್ನಾಗಿ ಹೊಡೆದು ಬಡದು ಎಲ್ಲ ಮಾಡಿದ್ದಾನೆ. ನಕುಲನನ್ನ, ಸಹದೇವನನ್ನ, ಯುಧಿಷ್ಠಿರನನ್ನ. ಭೀಮನನ್ನು ಮಾತ್ರ ಏನು ಮಾಡ್ಲಿಕ್ಕಾಗ್ಲಿಲ್ಲ. ಅದು ಬಿಟ್ಟರೆ ಉಳಿದವರನ್ನೆಲ್ಲ ಚೆನ್ನಾಗಿ ಗೋಳೈಕೊಂಡಿದ್ದಾನೆ. ಆ ಕಾರಣಕ್ಕಾಗಿ ನಾನು ಈ ಮಾತು ಒಪ್ಪಿಸ್ಲಿಕ್ಕಾಗಲ್ಲ, ಬೇಸರ ಮಾಡಬೇಡ ಅಂತ ಹೇಳಿ ಅವನು ಹೊರಟು ಹೋಗ್ತಾನೆ. ಅವಳು ಕೂಡ ಕೇಳುವ ಒಂದು ಪ್ರಸಂಗ ಬಂತು, ಕೇಳಿದ್ದೇನೆ ಅಂತ ಹೇಳಿ ಅವಳು ಮರಳಿ ತನ್ನ ವಿದುರನ ಮನೆಗೆ ಬರ್ತಾಳೆ. ಇತ್ತ ಕೃಷ್ಣ ಪಾಂಡವರ ಪಾಳೆಯಕ್ಕೆ, ಉಪಪ್ಲಾವ್ಯ ಅಂತ ಅವರಿದ್ದ ಜಾಗದ ಹೆಸರು, ಆ ಉಪಪ್ಲಾವಕ್ಕೆ ಬಂದಾಗ ಅಲ್ಲಿ ಪಾಂಡವರು ಸಿಗ್ತಾರೆ. ಪಾಂಡವಾನಂ ಯಥಾವೃತ್ತಂ ಕೇಶವ ಸರ್ವಮುಕ್ತವಾನ್. ನಡೆದ ಅಷ್ಟು ಸಂಗತಿಯನ್ನ ಕ್ರಿಸ್ಪಾಗಿ ಯುದ್ಧ ಅಂತೂ ಸಿದ್ಧ ಆಯ್ತು. ಯುದ್ಧಕ್ಕೆ ನಾವೆಲ್ಲರೂ ಕೂಡ ರೆಡಿ ಆಗ್ಲೇಬೇಕಾಗಿದೆ ಅಂತ ಸಂಭಾಷ್ಯ ಸುಚಿರಂ ಕಾಲಂ ಮಂತ್ರಯಿತ್ವಾ ಪುನಃ ಪುನಃ ಸ್ವಮೇವ ಭವನಂ ಶೌರಿ ವಿಶ್ರಮಾರ್ಥಂ ಜಗಾಮಹ. ಕೆಲವು ವಿಷಯಗಳನ್ನ ಮಂತ್ರಯಿತ್ವ ಮಾತನಾಡಿಸಿ ಕೆಲವನ್ನ 2-3 ಸರ್ತಿ ರಿಪೀಟ್ ಮಾಡಿ ತನ್ನ ಮನೆಗೆ ತಾನು ವಾಸವಾಗ್ಲಿಕ್ಕೆ ಉಳ್ಕೊಂಡಿರುವಂತಹ ಜಾಗಕ್ಕೆ ಹೋದ. ವಿಸೃಜ್ಯ ಸರ್ವಾನ್ ನೃಪತೀನ್ ವಿರಾಟ ಪ್ರಮುಖಾನ್ ಸ್ತದಾ ಪಾಂಡವ ಭ್ರಾತರ ಪಂಚ ಭಾನೌ ಅಸ್ತಂಗತೆ ಸತಿ. ಹಗಲೆಲ್ಲ ಇದೇ ಚರ್ಚೆ ಆಯ್ತು. ಏನು, ಹೇಗೆ, ಎತ್ತ, ನಾವು ಏನ್ ಮಾಡ್ಬೇಕಾಗಿದೆ ಈಗ ಅನ್ನೋ ವಿಷಯದಲ್ಲೆಲ್ಲ ಚರ್ಚೆ ಆಯ್ತು. ಸೂರ್ಯ ಮುಳುಗಿದಾಗ ಸಂಧ್ಯಾಂ ಉಪಾಸ್ಯ, ಸಾಯಂಕಾಲದ ಜಪ ಮಾಡಿದ್ರು ಎಲ್ರು. ಸಂಧ್ಯಾಂ ಉಪಾಸ್ಯ ಧ್ಯಾಯಂತಂ. ಅದು ಕೇವಲ ಯಾರೋ ಇಷ್ಟು ಜನರಿಗೆ ಮಾತ್ರ ಅಂತ ವಿಭಾಗ ಅಲ್ಲ. ಯಾರಿಗೆ ಸೂರ್ಯನಿಂದ ಉಪಕಾರ ಆಗಿದೆಯೋ ಅವರೆಲ್ಲರೂ ಕೂಡ ಸೂರ್ಯನಿಗೆ
ಪ್ರತಿ ನಮಸ್ಕಾರವನ್ನ ಮಾಡಲೇಬೇಕು. ಅದನ್ನ ಅವರು ಮಾಡಿದ್ರು. ಧ್ಯಾಯಂತಹ ತಮೇವ ಗತಮಾನಸಾಹ. ಸೂರ್ಯನಾರಾಯಣನನ್ನೇ ಅನನ್ಯವಾಗಿ ಚಿಂತಿಸಿ ಮನಃಪೂರ್ವಕವಾಗಿ ಅವನನ್ನ ಪ್ರಾರ್ಥನೆ ಮಾಡಿಕೊಂಡು ಆನಾಯ್ಯ ಕೃಷ್ಣಂ ದಾಶಾರ್ಹಂ ಪುನರ್ಮಂತ್ರಂ ಅಮಂತ್ರಯನ್ ಕೃಷ್ಣನ ಮನೆಗೆ ಹೋಗಿ ಅವನನ್ನು ಮತ್ತೆ ಕರ್ಕೊಂಡು ಬಂದ್ರು. ರಾತ್ರಿ ಸಾಯಂಕಾಲ ಇದು ಅವರ ನಿತ್ಯಾನುಷ್ಠಾನ ಎಲ್ಲ ಮುಗಿದ ಬಳಿಕ ಪುನರ್ಮಂತ್ರಂ ಮತ್ತೆ ಚರ್ಚೆ ನಡೆಯಿತು. ಏನಾಯ್ತು ಅಂತ ಬಿಡಿಸಿ ಹೇಳು. ಬೆಳಿಗ್ಗೆ ಎಲ್ಲ ಹೇಳಿದಿ, ನಮಗೆ ಅದನ್ನ ಸರಿಯಾಗಿ ವಿಚಾರ ಮಾಡಿ ವಿಮರ್ಶೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇನ್ನೊಮ್ಮೆ ಹೇಳು ಅಂತ ಯುಧಿಷ್ಠಿರ ಕೇಳ್ತಾನೆ. ತ್ವಯಾ ನಾಗಪುರಂ ಗತ್ವಾ ಸಭಾಯಾಂ ಧೃತರಾಷ್ಟ್ರಜ ಕಿಮುತ್ತಃ ಪುಂಡರೀಕಾಕ್ಷ ತನ್ನ ಶಂಸಿತುಮರ್ಹಸಿ. ನಾನು ಹಸ್ತಿನಾವತಿಗೆ ಹೋಗಿ ಸಭೆಯಲ್ಲಿ ಧೃತರಾಷ್ಟ್ರನ ಮಗನಾದ ದುರ್ಯೋಧನ ಏನ್ ಹೇಳಿದ್ನೋ ಅದನ್ನೆಲ್ಲ ನಾನು ಬೆಳಿಗ್ಗೆನೆ ಹೇಳಿಬಿಟ್ನಲ್ವಾ. ನಾನೇನ್ ಹೇಳಿದ್ರು ಆ ದುರ್ಯೋಧನ ನಚ ಗೃಹ್ಣಾತಿ ದುರ್ಮತಿ. ನಾನೇನ್ ಹೇಳಿದ್ರು ಅವನದನ್ನ ನೀವು ಹೇಳಿದ ಹಾಗೆ ಹೇಳಿದ್ದೇನೆ. ನಾನು ಎಲ್ಲಿಯೂ ಕೂಡ ಯುದ್ಧಕ್ಕೆ ಪ್ರಚೋದಕವಾದ ರೀತಿಯಲ್ಲಿ ಯಾವ ಮಾತು ಆಡ್ಲಿಲ್ಲ. ಅವನಿಗೇನು ಹೇಳಬೇಕಿತ್ತೋ ಯುಕ್ತವಾದದ್ದು, ಅತ್ಯಂತ ಹತ್ತಿರದ ಬಂಧುವಾದವನಿಗೆ ಹೇಗೆ ಬೆನ್ನ ಮೇಲೆ ಕೈ ಹಾಕಿ ಹೇಳಬೇಕಿತ್ತೋ ಹಾಗೆ ಹೇಳಿದ್ದೇನೆ. ಹಾಗಾದ್ರೆ ತಸ್ಮಿನ್ ಉತ್ಪತಮಾಪನ್ನೇ ಕುರು ವೃದ್ಧ ಪಿತಾಮಹ. ಅವನಂತೂ ಹೇಳಿದ್ ಕೇಳಲ್ಲ ಬಿಡಿ, ಅವನಿಗೆ ನಮ್ಮ ಮೇಲೆ ಯಾವಾಗ್ಲೂ ಕೋಪನೆ. ಆದ್ರೆ ಕುರುವೃದ್ಧನಾದ ಭೀಷ್ಮಾಚಾರ್ಯ ಏನು ಹೇಳಿದ್ರು? ಕಿಮುಕ್ತವಾನ್ ಹೃಷಿಕೇಶ ದುರ್ಯೋಧನ ಮಮರ್ಷಣಂ. ಅವನು ದುರ್ಯೋಧನ ನನ್ನ ಕುರಿತು ರೆಟ್ಟೆ ಹಿಡಿದು ಏನು ಹೇಳಿಲ್ವಾ? ನೀನ್ ಹೀಗ್ ಮಾಡುದು ಸರಿಯಲ್ಲ, ಬೇಡ ಅಂತ ಏನು ಹೇಳಿಲ್ವಾ? ಆಚಾರ್ಯೋ ವಾ ಮಹಾಭಾಗ ಭಾರದ್ವಾಜ ಕಿಮುಕ್ತವಾನ್. ದ್ರೋಣಾಚಾರ್ಯ ಏನು ಹೇಳಿದ್ರು? ಯಾಕೆಂದ್ರೆ ಅವರು ಮಹಾಚಾರ್ಯರು, ಅಧ್ಯಾಪನ ಮಾಡಿದಂತಹ ಮುಖ್ಯ ಗುರುಗಳು. ಅವ್ರು ಹೇಳಿದಾಗ್ಲೂ ಅವನಿಗೇನು ಅನ್ನಿಸ್ಲಿಲ್ವಾ? ಪಿತರೌ ಧೃತರಾಷ್ಟ್ರಸ್ಥಂ ಗಾಂಧಾರಿ ವಾ ಕಿಮಬ್ರವೀತ್. ಸರಿ, ಅವರಿಬ್ರು ಹೇಳಿದ್ ಕೇಳಲಿಲ್ಲ ಅಂದ್ರು. ತಂದೆ ತಾಯಿಗಳಾಗಿ ಕಣ್ಣಿಲ್ಲದೆ ಇಷ್ಟು ಬದುಕನ್ನ ನಿಷ್ಠೆಯಿಂದ ಕಳೆದವರು ಅವರಿಬ್ರು. ಅವ್ರು ಹೇಳಿದಾಗ ಅವನ ಪ್ರತಿಕ್ರಿಯೆ ಏನಿತ್ತು? ಪಿತಾ ಯವೀಯಾನಸ್ಮಾಕಂ ಕ್ಷತ್ತ. ಕ್ಷತ್ತ ಅಂದ್ರೆ ವಿದುರ. ನಮ್ಮ ಅವನು ಹೇಳುವ ಶಬ್ದ ಪಿತಾ ಯವೀಯಾನ್, ಚಿಕ್ಕ ಅಪ್ಪ ಅಂತ. ಯವೀಯಾನ್ ಅಂದ್ರೆ ಚಿಕ್ಕ, ಪಿತಾ ಅಂದ್ರೆ ಅಪ್ಪ, ಚಿಕ್ಕಪ್ಪ. ಯವೀಯಾನ್ ಪಿತಾ, ಚಿಕ್ಕ ಅಪ್ಪ ಏನ್ ಹೇಳ್ದ? ಧರ್ಮವಿದಾಂಬರಹ, ಧರ್ಮವನ್ನ ಚೆನ್ನಾಗಿ ತಿಳಿದವನವನು. ಪುತ್ರ ಶೋಕಾಭಿಸಂತಪ್ತ ಕಿಮಾಹ ಧೃತರಾಷ್ಟ್ರಜಂ. ಮಕ್ಕಳ ಬಗ್ಗೆ ಅತ್ಯಂತ ಕಾಳಜಿ ವಹಿಸುವಂತಹ ತಂದೆ ಕೊನೆಗೆ ಏನ್ ಹೇಳ್ದ? ಕಿಂಚ ಸರ್ವೇ ನೃಪತಯ ಸಭಾಯಾಂ ಯೇ ಸಮಾಸತೆ. ಸರಿ, ಅವರೆಲ್ಲ ಮಾತಾಡಿ, ಆದ್ರೆ ಉಳಿದ ಸಭೆಯಲ್ಲಿ ಬೇರೆ ಯಾರು ಇರ್ಲಿಲ್ವಾ? ಪ್ರಧಾನದವರು, ದೊಡ್ಡ ದೊಡ್ಡವರು, ಅವ್ರು ಯಾರು ಮಾತಾಡ್ಲಿಲ್ವಾ? ಅಲ್ಲಿ ಏನ್ ನಡೀತೋ ಅದನ್ನ ಯಥಾವತ್ತಾಗಿ ಜನಾರ್ದನ ನನಗೆ ಬಿಡಿಸಿ ಹೇಳು. ನೀನು ಖಂಡಿತ ಕುರುಮುಖ್ಯರಿಗೆ ಹಿತವಾದದ್ದನ್ನೇ ಹೇಳಿರ್ತಿ, ನಿನ್ನ ವಿಷಯದಲ್ಲಿ ನಮಗೆ ಯಾವ ಸಂದೇಹವೂ ಇಲ್ಲ. ನೀನು ಕಾಲಕ್ಕೆ ಯೋಗ್ಯವಾದ ಸಂಗತಿಗಳನ್ನೇ ಹೇಳಿರ್ತಿ. ಆದ್ರೆ ಕಾಮಲೋಭಾಭಿಭೂತನಾದ ಮಂದನಾದ ಪ್ರಜ್ಞೆ ತನ್ನಲ್ಲಿ ಮಾತ್ರ ಇದೆ, ಜಗತ್ತಿನಲ್ಲಿ ಬೇರೆ ಯಾರತ್ರನೂ ಇಲ್ಲ, ನನಗೆ ಗೊತ್ತಿರುವ ಹಾಗೆ ಯಾರಿಗೂ ನ್ಯಾಯವನ್ನ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದಂತಹ, ಅಪ್ರಿಯವಾದದ್ದನ್ನೇ ಹೃದಯದಲ್ಲಿಟ್ಟುಕೊಂಡು ಪ್ರಿಯವಾದಂತೆ ಮಾತನಾಡುವಂತಹ ದುರ್ಯೋಧನ ಕೊನೆಗೆ ಇದಕ್ಕೆ ಯಾವ ರೀತಿಯಾದ ಪ್ರತಿಕ್ರಿಯೆಯನ್ನು ಕೊಟ್ಟ? ಅವರೆಲ್ಲರ ಮಾತುಗಳನ್ನು ನಾನು ಕೇಳಬೇಕು. ಅದಕ್ಕೆ ತನ್ನ ನಡೆಯಿಂದಲೋ ನುಡಿಯಿಂದಲೋ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟ ದುರ್ಯೋಧನ ಅನ್ನುವುದನ್ನು ನಾನು ತಿಳ್ಕೊಳ್ಬೇಕು. ಯಾಕೆಂದ್ರೆ ಯಥಾಚನಾಭಿಪದ್ಯೇತ ಕಾಲಸ್ತಾತ ತಥಾ ಕುರು. ಯಾವ ರೀತಿ ನಮ್ಮ ಬದುಕಿಗೆ ಅನಾನುಕೂಲವಾಗಲ್ವೋ ಆ ರೀತಿ ನೀನು ನಮಗೆ ನಡೆದುಕೊಡ್ತಿ ಅಂತ ನಂಬಿಕೆಯಿಂದ ನಾವು ನಿಮ್ಮನ್ನು ಕಳಿಸಿದ್ದು. ನೀನೇ ಗತಿ ನಮಗೆ. ಈಗ ಏನ್ ಮಾಡ್ಬೇಕು ಅಂತ ಮುಂದಿನದ್ದು ನೀನೇ ಹೇಳ್ಬೇಕು. ನೀವು ಹೇಳಿದಂತೆ ಮಾಡುವುದಷ್ಟೇ ನಮಗೆ ಮುಂದಿನ ಆಲೋಚನೆ. ಭವಾನ್ ಗುರು, ಭವಾನ್ ನಾಥ, ಭವಾನ್ ಗತಿ. ಚಂದ ಹೇಳ್ತಾನೆ. ಭವಾನ್ನೋ ಗತಿ, ಗತಿ ಕೃಷ್ಣ, ಭವಾನ್ ನಾಥೋ ಭವಾನ್ ಗುರು. ನೀನೇ ನಮ್ಗೆ ಪರಮ ಗುರುವಾಗಿದ್ದಿ, ಬೇರೆ ಯಾರು ಗುರುಗಳನ್ನು ನಾನು ನಿರೀಕ್ಷೆ ಮಾಡ್ತಾ ಇಲ್ಲ ಅಂದಾಗ, ಶೃಣುರಾಜನ್ಯಥಾ ವಾಕ್ಯಂ ಉಕ್ತೋ ರಾಜಾ ಸುಯೋಧನ ಮಧ್ಯೆ ಕುರುಣಾಂ ರಾಜೇಂದ್ರ ಸಭಾಯಾಂ ತನ್ನಿಬೋಧಮೇ. ಯಾವ ರೀತಿ ಎಲ್ಲ ರಾಜರು ಸಭೆಯಲ್ಲಿ ಇರುವಾಗಲೇ ದುರ್ಯೋಧನ ಕೂತಿದ್ನೋ ಅದೇ ಸಂದರ್ಭದಲ್ಲಿ ನಾನು ಕೂಡ ಕೆಲವು ವಿಷಯಗಳನ್ನ ಹೇಳಿದೆ. ಆದ್ರೆ ಈ ಮಾತು ಕೇಳಿದ ತಕ್ಷಣ ದುರ್ಯೋಧನ ಮುಸಿ ಮುಸಿ ನಗ್ತಾ ಇದ್ದ, ನಾನೇನೋ ಹೇಳ್ತಾ ಇದ್ರೆ. ಅಂದ್ರೆ ಅದು ನಿರ್ಲಕ್ಷ್ಯ ಮಾಡುವ ಗುಣ.
ಮಯಾ ವಿಶ್ರಾವಿತೆ ವಾಕ್ಯೆ ಜಹಾಸ ಧೃತರಾಷ್ಟ್ರಜಃ. ನಕ್ಕು ಬಿಟ್ಟ ಅವನು, ತಮಾಷೆಯ ರೂಪದಲ್ಲಿ ನಕ್ಕು ಬಿಟ್ಟ. ಅಥ ಭೀಷ್ಮಸ್ಸು ಸಂಕ್ರುದ್ಧ ಇದಂ ವಚನಮಬ್ರವೀತ್. ಆದರೆ ಕೋಪಗೊಂಡ ಭೀಷ್ಮ ತಡೆದು ನಿಲ್ಲಿಸಿ ಈ ಮುಂದಿನ ಮಾತುಗಳನ್ನು ಹೇಳಿದ. ದುರ್ಯೋಧನ ನಿಬೋಧೇದಂ ಕುಲಾರ್ಥೇ ಯದ್ಬ್ರವೀಮಿತೆ. ನಾನು ಕುಲದ ಹಿತದ ದೃಷ್ಟಿಯಿಂದ ಕೆಲವು ವಿಷಯಗಳನ್ನು ಹೇಳ್ತೇನೆ ದುರ್ಯೋಧನ, ಗಮನ ಇಟ್ಟು ಕೇಳು. ಯಾಕೆಂದ್ರೆ ಸ್ವಕುಲಸ್ಯ ಹಿತಂ ಕುರು. ನಿನಗೊಂದು ಜವಾಬ್ದಾರಿ ಇದೆ. ನೀನು ಕೂಡ ಈ ಕುಲದ ಒಬ್ಬ ವ್ಯಕ್ತಿ, ಅಂದ್ರೆ ಕುಲಕ್ಕೆ ಸಂಬಂಧಪಟ್ಟಿರುವಂತಹ ಒಬ್ಬ ಬಂಧು ಆದವರು ಪ್ರತಿಯೊಬ್ಬರು ಕೂಡ ಅವರ ಇಡೀ ಸಮಸ್ತ ಬಾಂಧವರಿಗೆ ಹಿತವಾಗುವಂತೆ ನಡ್ಕೊಳ್ಬೇಕು. ಕೇವಲ ನನ್ನ ಹಿತವನ್ನ ಮಾತ್ರ ಯೋಚನೆ ಮಾಡಿ ಬದುಕುವ ಅರ್ಹತೆ ಅವನಿಗಿಲ್ಲ. ಯಾಕಂದ್ರೆ ನಿನ್ಗೋಸ್ಕರ ಎಷ್ಟೋ ಜನ ತಮ್ಮ ತಮ್ಮ ವ್ಯಕ್ತಿಗತವಾದ ಆಸೆಯನ್ನ ತೊರೆದು ರಾಜನ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅವರಿಗೆಲ್ಲ ಜೀವನದಲ್ಲಿ ಹಾನಿಯಾಗದಂತೆ ಬದುಕಬೇಕಾದ ನಿನ್ನ ಕರ್ತವ್ಯ. ಯಾಕಂದ್ರೆ ನೀನ್ ಮಾಡುವ ತಪ್ಪಿನಿಂದ ಅವರೆಲ್ಲ ಯುದ್ಧದಲ್ಲಿ ಪಾಲ್ಗೊಳ್ಬೇಕಾಗಿ ಅವರು ಪ್ರಾಣವನ್ನ ಕಳ್ಕೊಂಡು ಅವರ ಮಡದಿ ಮಕ್ಕಳೆಲ್ಲ ಬೀದಿ ಪಾಲಾಗ್ತಾರೆ. ನೀನು ಒಬ್ಬ ಅದರಲ್ಲಿ ಅವರಿಗೆಲ್ಲರಿಗೂ ಹಿತ ಇದೆ ಅನ್ನುವ ದೃಷ್ಟಿಯಿಂದ ಒಂದು ನ್ಯಾಯವನ್ನ ಒಪ್ಪಿಕೊಂಡು ಅವರಿಗೆ ರಾಜ್ಯವನ್ನು ಬಿಟ್ಟು ಕೊಟ್ರೆ ಅವರೆಲ್ಲರೂ ತಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಸುಖವಾಗಿರ್ತಾರೆ. ಅದರಿಂದಾಗಿ ನೀನು ಕುಲಕ್ಕೆ ಹಿತವಾದದನ್ನು ಮಾಡು, ಹೊರತು ನಿನ್ನ ಬುದ್ಧಿಗೆ ತೋಚಿದ್ದನ್ನು ಮಾಡಬೇಡ. ಎಲ್ಲದೂ ನನ್ನ ಮೂಗಿನ ನೇರಕ್ಕೆ ಅಂತಂದ್ರೆ ಮೂಗೆ ಮುರಿದು ಹೋಗುವ ಸಾಧ್ಯತೆ ಇದೆ. ಅದರಿಂದಾಗಿ ಅದರ ಬಗ್ಗೆ ಎಚ್ಚರ ವಹಿಸು ಅಂತ ಹೇಳ್ತಾರೆ. ತಸ್ಯಾಹಮೇಕ ಏವಾಂಸಂ ಪುತ್ರವತಾಂ ವರಹ. ಮಮತಾತ ಪಿತಾ ರಾಜನ್ ಶಂತನು ಲೋಕವಿಶ್ರುತಃ. ನನಗೆ ನನ್ನ ಅಪ್ಪ ಶಂತನು ಅಂತ 3 ಲೋಕಗಳಲ್ಲಿ ಅತ್ಯಂತ ಪ್ರಸಿದ್ಧಿ ಇದ್ದವ. ಎಲ್ಲರಿಗೂ ಗೊತ್ತಿತ್ತು ಶಂತನುವಿನ ಸಾಮರ್ಥ್ಯ ಏನು, ಶಂತನುವಿನ ತಾಕತ್ತೇನು ಅಂತ ಇಡೀ ಲೋಕದ ಎಲ್ಲ ಜನರಿಗೂ ಗೊತ್ತಿತ್ತು. ನಾನು ಒಬ್ಬನೇ ಮಗ ಇದ್ದೆ. ಆದ್ರೆ ಒಂದು ಶಾಸ್ತ್ರದಲ್ಲಿ ಮಾತಿದೆ, ಒಬ್ಬನೇ ಮಗ ಇದ್ರೆ ಸಾಕಾಗುದಿಲ್ಲ ಅಂತ. ಅಂದ್ರೆ ಒಂದ್ ವೇಳೆ ಎಷ್ಟೋ ಸರ್ತಿ ಹಿಂದೆ ಎಲ್ಲ ರೋಗ ಅಥವಾ ಇನ್ನೇನಾದ್ರೂ ದುರವಸ್ಥೆ ಉಂಟಾಗಿ ಸತ್ತೋದ ಅಂದ್ರೆ ಮತ್ತೆ ರಾಜ್ಯ ದೀನಾವಸ್ಥೆಗೆ ಬಂದು ನಿಲ್ಲತ್ತೆ. ಅದಕ್ಕೆ ನನ್ಗೆ ಜೊತೆಯಾಗಿ ಒಬ್ಬ ಸಹಾಯಕ್ಕೆ ಬೇಕು ಅಂತ ನಮ್ಮಪ್ಪ ಯೋಚನೆ ಮಾಡಿ. ಅಂದ್ರೆ ಇದು ಭೀಷ್ಮ ಹೇಳುವಾಗ ನಮ್ಮಪ್ಪನಿಗೆ ನಿಜವಾದ ಸತ್ಯ ಅದೇ ಇರುವುದು. ಅಂದ್ರೆ ಅದು ಒಂದು ಇತಿಹಾಸದ ಘಟನೆಯಾಗಿಯೇ ಸತ್ಯವತಿಯನ್ನು ಒಂದು ವಿವಾಹ ಆಗುದು. ಯಾಕಂದ್ರೆ ಪರಾಶರರು ಹಾಗೇ ವರ ಕೊಟ್ಟದ್ರಿಂದ ಸತ್ಯವತಿಗೆ ನಿನ್ಗೊಬ್ಬ ಯೋಗ್ಯನಾದ ರಾಜ ಸಿಗ್ತಾನೆ ಅಂತ ಹೇಳಿದ್ರಿಂದ ಅದು ಒಂದು ಕಥೆ. ಅನಿವಾರ್ಯವಾಗಿ ಅವನು ಸತ್ಯವತಿಯನ್ನು ವಿವಾಹ ಆಗ್ಬೇಕಿತ್ತು. ಇವನು ಹೇಳುವ ರೀತಿ ನಮ್ಮ ಅಪ್ಪ ಯಾವುದೋ ಹೆಣ್ಣಿಗೆ ಮರುಳಾದ ಅಂತ ಹೇಳಿಲ್ಲ. ಅದು ಸತ್ಯ ಹೌದು, ಮರುಳಾಗ್ಲಿಲ್ಲ. ಆದ್ರೆ ಅದನ್ನ ಮಗನಾಗಿ ಹೇಳುವಾಗ ಅದನ್ನ ಅವನು ಯಾವುದೋ ಒಂದು ಹೆಣ್ಣನ್ನು ಬಯಸಿದ ಅಂತ ಹೇಳಲಿಲ್ಲ. ನನಗೊಬ್ಬ ಜೊತೆಯಾಗಿ ಒಬ್ಬ ಬೇಕು ಅನ್ನುವ ದೃಷ್ಟಿಯಿಂದ. ಯಾಕಂದ್ರೆ ಹಿಂದಿನ 7 ಮಕ್ಕಳನ್ನು ಕಳ್ಕೊಂಡಿದ್ದಾನೆ ಅಪ್ಪ ಗಂಗೆಯ ಅಪೇಕ್ಷೆಯಿಂದ. ಅದು ಮತ್ತೆ ಅದು ಒಂದು ಬೇರೆ ಕಾರಣ. ಆದ್ರೆ ಹಾಗೆ ನಾನು ಒಬ್ಬನಾಗಬಾರದು ಅನ್ನುವ ಯೋಚನೆಯಿಂದ ನನ್ನಪ್ಪ ಇನ್ನೊಂದು ತಸ್ಯ ಬುದ್ಧಿ ಸಮುತ್ಪನ್ನ ದ್ವಿತೀಯ ಸ್ಯಾತ್ ಕಥಂ ಕುತಃ. ಯಾಕಾಗಬಾರ್ದು 2ನೇ ಮಗುವನ್ನ ನಾನು ದೇವದತ್ತನಿಗೋಸ್ಕರ ಯಾಕೆ ಪಡಿಬಾರ್ದು? ಯಾಕೆಂದ್ರೆ ಏಕಪುತ್ರಂ ಅಪುತ್ರಂ ವೈ. ಒಂದು ಮಗ ಇದ್ರೆ ಅದು ಮನೆಗೆ, ಇದು ನ್ಯಾಯಯುತವಾಗಿ ಒಂದು ಸೈಕಾಲಜಿ ಪ್ರಕಾರನು ಕೂಡ ಮನೆಯಲ್ಲಿ ಒಂದೇ ಮಗು ಇದ್ರೆ ಅದು ತುಂಬಾ ಏಕಾಂತವನ್ನು ಅನುಭವಿಸಿ ಒಂಥರ ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್ ಜಾಸ್ತಿ ಆಗುತ್ತೆ. ಜೊತೆಗೊಂದು, ಯಾಕಂದ್ರೆ ಎಷ್ಟೇ ದೊಡ್ಡವರು ಮಕ್ಕಳ ಹತ್ರ ಮಾತಾಡಿದ್ರು ಆ ದೊಡ್ಡವರ ತರ ಮಾತಾಡುತ್ತೆ ಅವರು. ನೀವು ಗಮನಿಸಿ, ಸಾಮಾನ್ಯ ಯಾವ್ದಾದ್ರು ಮನೆಯಲ್ಲಿ ಒಬ್ಬನೇ ಇದ್ದ ಮಗು ಮಾತಾಡುವ ಆ ಮಾತಿನ ಏಜ್ ಲಿಮಿಟಿಗೂ ಇನ್ನೊಬ್ರು ಜೊತೆಗಿದ್ದಾಗ ಆ ಮಕ್ಕಳು ಮಾತಾಡೋ ರೀತಿಗೂ ಗಮನಿಸಿ. ಈ ದೊಡ್ಡವರ ಹತ್ರನೇ ಮಿಂಗಲಾದವರು ಸ್ವಲ್ಪ ಯಾವಾಗ್ಲೂ ಅವ್ರು ಇರುವುದು ಚೋಟುದ್ದಾದ್ರು 8 ವರ್ಷದವರಾದ್ರು ಒಂದು 80 ವರ್ಷದವ್ರ ತರ ಮಾತಾಡ್ತಾರೆ ಕೆಲವೊಮ್ಮೆ. ಯಾಕಂದ್ರೆ ಅವ್ರು ಯಾವಾಗ್ಲೂ ದೊಡ್ಡವರ ಹತ್ರನೇ ಮಿಂಗಲಾಗಿರ್ತಾರೆ. ಯಾಕಂದ್ರೆ ಅವ್ರು ಹೇಳುವ ಮಾತುಗಳು ಇಡಿಯಮ್ಸು, ಅವ್ರು ಹೇಳುವ ತರದ ಮಾತುಗಳನ್ನೇ ಆಡ್ತಿರ್ತಾರೆ. ಅವ್ರಿಗೆ ಆಡ್ಲಿಕ್ಕೆ ಬೇರೆಯವರು ಇಲ್ಲ. ಅದಕ್ಕೋಸ್ಕರ ಏನು ಅಂದ್ರೆ ಅದರ ಜೊತೆಗೆ ಇನ್ನೊಂದು ಮಗು ಇದ್ರೆ ಆಗ ಆ ಮಕ್ಕಳ ಮೈಂಡ್ ಸೆಟ್ಟು ಅದಕ್ಕೆ ಕ್ರಮವಾಗಿ ಬೆಳೆಯುತ್ತೆ. ಯಾವಾಗ ಚಿಕ್ಕ ವಯಸ್ಸಿನ ಮಕ್ಕಳು ಒಂದೇ ಸರ್ತಿಗೆ ಎತ್ತರದ್ದು ಮಾತುಗಳನ್ನು ಆಡ್ಲಿಕ್ಕೆ ಶುರು ಮಾಡಿದ್ರೆ ಸಮಾಜದಲ್ಲಿ ಬಹಳ ಬೇಗ ತಿರಸ್ಕೃತವಾಗಿ ಬಿಡ್ತವೆ. ಅವುಗಳನ್ನು ಏನು ಇಷ್ಟು ಚಿಕ್ಕ ಬಾಯಲ್ಲಿ ದೊಡ್ಡ ಮಾತಾಡ್ತೀನಿ ನೀನು ಅಂತ ಎಲ್ಲರೂ ಅದನ್ನು ಒಂಥರ ಹಣಿಲಿಕ್ಕೆ ಶುರು ಮಾಡ್ತಾರೆ. ಇದು ನೀವು ತುಂಬಾ ದೀರ್ಘವಾಗಿ ಆಲೋಚನೆ ಮಾಡಿದ್ರೆ ಒಂದು ಮಗು ಇದ್ದ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್. ಮತ್ತೇನು ಅಂದ್ರೆ ಅದೊಂದೇ ಮಗು ಇರೋದ್ರಿಂದಾಗಿ ಅದಕ್ಕೆ ಒಂದು ಸರ್ತಿ ತನಗೆ ಬೇಕಿದ್ದು ತಕ್ಷಣ ಸಿಗ್ಲಿಲ್ಲ ಅಂತ ಅನ್ನೋದನ್ನ ಅದು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಜೀವನ ಯಾವತ್ತೂ ಕೂಡ ನಾವು ಕೇಳಿದ್ದೆಲ್ಲ ಕೊಡಲ್ಲ. 10 ಕೇಳಿದ್ರೆ 1 ಸಿಗ್ಬೋದು, 2 ಸಿಗ್ಬೋದು, 3 ಸಿಗ್ಬೋದು.
ಇದಕ್ಕೇನಾಗಿರುತ್ತೆ ಅಂದ್ರೆ ಒಂದೇ ಮಗು ಆದ್ಮೇಲೆ ಅದರ ಮೇಲಿನ ಪ್ರೀತಿಯಿಂದ ಎಲ್ಲವನ್ನೂ ಕಾಲಕ್ಕೆ ಕೊಡ್ತಾ ಇರ್ತಾರೆ. ಅದು ಯಾವಾಗ ಜೀವನದ ಎದುರುಗಡೆ ಬರುತ್ತೋ ಆವಾಗ ಆ ತರ ಇರಲ್ಲ. ಅಲ್ಲಿ ಅಪ್ಪ ಅಮ್ಮ ಇದ್ರು ಬಚಾವಾಯ್ತು. ಆದ್ರೆ ಹೊಸ ಜೀವನದ ತಾನೇ ತನ್ನ ವಸ್ತುಗಳನ್ನ ಪಡೆಯುವುದು, ಕೊಳ್ಳುವುದು ಇತ್ಯಾದಿಗಳನ್ನ ಮಾಡುವ ಸಂದರ್ಭದಲ್ಲಿ ಸಮಾಜ ಹಾಗೆ ಕೇಳಿದ ತಕ್ಷಣ ಕೊಡಲ್ಲ, ನಾ ಕೇಟು ಕೊಡುತ್ತೆ. ಇದು ಒಂದೇ ಸರ್ತಿ ತನ್ನ ಜೀವನದ ಹೊಸ ದಿಕ್ಕನ್ನ ಎದುರಿಸ್ಲಿಕ್ಕಾಗದೆ ಒಂದೇ ಸರ್ತಿ ಹಿಂದಕ್ಕೆ ಬಿದ್ದ್ಬಿಡುತ್ತೆ. ಇದು ನಮ್ಗೆ ತಂದೆ ತಾಯಿಗಳಿಗೆ ಬೇರೆ ಕೆಲಸದ ಒತ್ತಡ ಇರೋದ್ರಿಂದ ಜಗಳಾಟೆ ಅಂತ ಅನ್ಸುದು. ಯಾಕೆ ಹಿಂದಿನವರಿಗೆ ಮಕ್ಕಳು ಸಾಕೇ ಗೊತ್ತಿಲ್ವಾ? ಅದು ನೋಡಿ, ಒಬ್ನೇ ಇದ್ರು ಅಪ್ಪನನ್ನೇ ಕೊಂದು ಮಕ್ಕಳು ಎಷ್ಟು ಜನ ಇದ್ದಾರೆ. ಇವತ್ತೇ ಪೇಪರ್ ಅಲ್ಲಿ ಇತ್ತು, ತಂದೆ ಸರಿಯ ಇನ್ನು ನನಗೆ ಕೇಳಿದ್ದನ್ನು ಕೊಡ್ಲಿಲ್ಲ ಅಂತ ಅಪ್ಪನನ್ನು ಅಮ್ಮನನ್ನು ಕೊಂದು ಜೈಲಿಗೆ ಹೋಗಿದ್ದಾನೆ. ಅವನು ಕೊನೆಗೆ ಆಸ್ತಿ ಸಿಕ್ತಾ? ಜೈಲಿಗೆ ಹೋದ. ಅಂದ್ರೆ ಈ ತರ ಅದು ಆಸ್ತಿದು ಹೌದು, ಗಲಾಟೆ ಆಗ್ಲಿಕ್ಕೆ ಅವಕಾಶ ಇದೆ ಅನ್ನೋದು ಹೌದು. ಯಾವ ರೀತಿಯಲ್ಲಿ ತಂದೆ ತಾಯಿಗಳು ಜಗಳ ಆಡದೆ ಅವರ ಅಣ್ಣ ತಮ್ಮಂದ್ರ ಜೊತೆಗೆ ಚೆನ್ನಾಗಿದ್ರೆ ಮಕ್ಕಳಲ್ಲಿ ಖಂಡಿತ ಆ ತರದ ನ್ಯಾಚುರಲ್ ಆಗಿ ವಾತಾವರಣ ಬರಲ್ಲ. ಎಲ್ಲಿ ಮನೆಯಲ್ಲಿ ಜಾಸ್ತಿ ಗಲಾಟೆ ಇರುತ್ತೆ ಆ ಮನೆ, ನೀವು ಬೇಕಿದ್ರೆ ನಾನು ಇದನ್ನು ಟೀಚರ್ ಆಗಿ ಹೇಳುದು, ಒಬ್ಬ ಟೀಚರ್ ಆಗಿ ಮಕ್ಕಳು ನೀವು ಅವ್ರನ್ನ ಮಾತಾಡಿಸಿದ್ರೆ ನೀವು ಮನೆಯಿಂದ ವಿಡಿಯೋ ಮಾಡಿ ತರಬೇಕಾಗಿಲ್ಲ ಯಾವ ಘಟನೆ ಬಗ್ಗೆನು. ಎಲ್ಲ ಮಕ್ಕಳು ಒಂದೇ ಸರ್ತಿಗೆ ಫುಲ್ ಸಿನಿಮಾ ಸಮೇತ ಬಿಡಿಸಿ ಹೇಳ್ತಾರೆ, ಅಪ್ಪ ಹೀಗ್ ಮಾಡ್ತಾರೆ, ಅಮ್ಮ ಹೀಗ್ ಮಾಡ್ತಾರೆ, ಅವ್ರು ಹೀಗ್ ಜಗಳ ಆಡ್ತಾರೆ, ಅವ್ರು ಹಾಗೆ ಜಗಳ ಆಡ್ತಾರೆ, ಅವ್ರ ಹತ್ರ ಅಂತದ್ದಿದೆ, ಇವ್ರ ಹತ್ರ ಇಂಥದ್ದಿದೆ, ನಮ್ಮ ಹತ್ರ ಕೊಡಲ್ಲ, ಎಲ್ಲ ಹೇಳ್ತವೆ. ಅದೇ ಮನೆಯಲ್ಲಿ ಸಂಸ್ಕಾರವಂತರಾಗಿದ್ರೆ ಆ ಮಕ್ಕಳು ಹಾಗೆ ಮಾತಾಡುದಿಲ್ಲ. ಕೆಲವೊಂದ್ ಸರ್ತಿ ಇದು ಕೇವಲ ಅದರದ್ದೇ ಭ್ರಮೆ ಇರುತ್ತೆ, ಅದು ಸತ್ಯ ಆಗ್ಬೇಕಾಗಿಲ್ಲ. ಕೆಲವೊಂದ್ ಸರ್ತಿ ಇರ್ಬಹುದು, ಆದ್ರೆ ಕೆಲವೊಂದ್ ಸರ್ತಿ ಆದ್ರೆ 100ಕ್ಕೆ 100 ಎಲ್ಲಾ ಸರ್ತಿಯೂ ಅದು ಸತ್ಯ ಆಗುದಿಲ್ಲ. ನಮ್ಗೆ ಗೊತ್ತಾಗುತ್ತಲ್ಲ, ನಾವೇ ನೋಡ್ತೇವಲ್ಲ ಮನೆಯಲ್ಲಿ ಅವರು ಅದಕ್ಕೆ ಬೇಕಿರುವ ವ್ಯವಸ್ಥೆ ಎಲ್ಲ ಮಾಡಿದ್ರೆ ನಮ್ಗೆ ಅನ್ಸಿಲ್ವ ಎಷ್ಟೋ ಸಲ ಅನ್ನ ಹಾಕುವಾಗ ನಮ್ಗೆ ಉಪ್ಪಿನಕಾಯಿ ಹಾಕದೇ ಇದ್ರೆ ಪಕ್ಕದವನ್ ನಮ್ಮ ತಮ್ಮನಿಗೂ ಅಣ್ಣನಿಗೂ ಹಾಕಿದ್ರೆ ಸಿಡು ಬರುತ್ತೆ. ಅವನನ್ನ ಕಂಡ್ರೆ ಮಾತ್ರ ಪ್ರೀತಿ, ನನ್ನನ್ನು ಕಂಡ್ರೆ ಪ್ರೀತಿ ಇಲ್ಲ. ಯಾವತ್ತೋ ಒಂದ್ ದಿವಸ ಅವರಿಗೆ ಉಪ್ಪಿನಕಾಯಿ ಹಾಕದೇ ಇದ್ದದನ್ನ ನಾವು ನೋಡಿರಲ್ಲ, ನಮ್ಗೆ ಅದು ಬೇಕಿಲ್ಲ. ನಮ್ಗೆ ಯಾಕೆ ಹಾಕಿಲ್ಲ ಅಂದ್ರೆ ಅಮ್ಮ ಅವತ್ತು ಗಂಜಿ ಊಟ ಮಾಡಿದ್ರೆ ಸ್ವಲ್ಪ ಹೊಟ್ಟೆ ತಣಿಯುತ್ತೆ, ಇಲ್ಲಾಂದ್ರೆ ಹೊಟ್ಟೆ ಹಾಳಾಗಿದೆ, ಏನೋ ಒಂದು ಕಾರಣಕ್ಕೆ ಅವಳು ಬೇಡ ಅಂತ ಹೇಳಿರ್ತಾಳೆ. ಮಗುವಿಗೆ ಅವಳಲ್ಲಿರುವ ವಿವೇಕ ಅರ್ಥ ಆಗುದಿಲ್ಲ. ತಾಯಿಯಲ್ಲಿ ಮಗುವಿಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ನನ್ನನ್ನ ಅವನಿಂದ ಬೇರೆ ಮಾಡಿ ಇಡ್ತಾ ಇದ್ದಾಳೆ, ನನಗೆ ಅದು ಕೊಡಲ್ಲ ಅನ್ನೋದು ಮಾತ್ರ ತಲೆಗೆ ಹೋಗುತ್ತೆ. ಅದು ಈ ಮಗು ಸಣ್ಣದಾಗಿದ್ದಾಗ ಹಾಗೆ ನೋಡ್ಕೊಂಡಿಲ್ವ, ಅದಕ್ಕೆ ನೆನಪಿಲ್ಲ. ಮಕ್ಕಳಿಗೆ ಯಾವುದಕ್ಕೆ ಹೆಚ್ಚು ಕೇರ್ ಬೇಕೋ ಅದಕ್ಕೆ ಕೇರ್ ತೋರಿಸುವುದು ಒಂದು ಮನೆಯ ಸಹಜ ಪ್ರಕ್ರಿಯೆ. ಆದ್ರೆ ಅದಕ್ಕೆ ನಾನು ಅಂದ್ರೆ ಅದು ಬಂದ ಮೇಲೆ ನನಗೆ ಕೇರ್ ಕಮ್ಮಿ ಆಯ್ತು ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. 2ನೇ ಮಗು ಬಂದ್ಮೇಲೆ ನನ್ನ ಬಗ್ಗೆ ಕೇರ್ ಕಮ್ಮಿ ಆಯ್ತು. ವಸ್ತುತ ಕೇರ್ ಕಮ್ಮಿ ಆಗಿದ್ದಲ್ಲ, ಇದಕ್ಕೆ ಕೇರ್ ಕೊಡ್ಬೇಕಿರುತ್ತೆ. ಈ ಮಗು ಅಷ್ಟೇ ಇದ್ದಾಗ ಅದಕ್ಕೂ ಅಷ್ಟೇ ಕೇರ್ ಕೊಡಿದ್ರೆ ಆದ್ರೆ ಅದಕ್ಕೆ ನೆನಪಿಲ್ಲ. ಇದು ಎಲ್ಲಾ ಮನೆಯಲ್ಲೂ ಎಲ್ಲಾರ ಮನೆ ದೋಸೆನೂ ತೂತೆ, ಇನ್ನು ರಾಗಿ ಮುದ್ದೆನೂ ತೂತಾದ್ರೆ ಆಶ್ಚರ್ಯ ಇಲ್ಲ. ಆದ್ರಿಂದ ಆ ಸ್ಥಿತಿಯಲ್ಲಿ ನನ್ನ ತಂದೆ ನನ್ನ ಬಗ್ಗೆ ಕಾಳಜಿಯಿಂದ ಕುತಃ ದ್ವಿತೀಯಂ ಸುತಃ ನ ಸ್ಯಾತ್ ಅಂತ ಅವನು ಯೋಚನೆ ಮಾಡಿ ನಚೋಚ್ಛೇದಂ ಕುಲಂ ಯಾಯಾತ್, ಕುಲ ಯಾವತ್ತು ಕೂಡ ಉಚ್ಛೇದ ಆಗಬಾರ್ದು ಅಂತ ಒಂದ್ ಕೊನೆಗದು ಸತ್ಯ ಆಯ್ತು ಕೂಡ. ದ್ವಿಸ್ತೀರ್ಯೇತ ಕಥಂ ಯಶಃ ತಸ್ಯಾಹಮೀಪ್ಸಿತಂ ವೃದ್ಧ ಬುದ್ಧ್ವಾ ಕಾಲೀಂ ಮಾತರಮಾವಹಂ. ಆದ್ರೆ ಅದಕ್ಕೆ ತೊಂದರೆ ಆಯ್ತು, ನಾನೇ ಒಬ್ಬ ತೊಂದರೆ ಆಗಿ ನಿಂತೆ ನಮ್ಮ ಅಪ್ಪನ ಮದುವೆಗೆ. ಏನು ಅಂದ್ರೆ ಅವರು ದಾಯಾದಿಗಳಾಗಿ ಸಹಜ ಮೊದಲನೇ ಮಗ ಅಧಿಕಾರವನ್ನು ಪಡಿತಾನೆ ಅಂದ್ರೆ ನಮ್ಗಿಲ್ಲ ಆಗುತ್ತೆ, ನಾನು ನನ್ನ ಮಗಳನ್ನು ಮದುವೆ ಮಾಡಿಸಿ ಏನು ಉಪಯೋಗ ಅಂದಾಗ, ಸರಿ ಹಾಗಿದ್ರೆ ನಾನು ಅಧಿಕಾರ ಸ್ವೀಕರಿಸಲ್ಲ ಅಂದ. ನೀನ್ ಸ್ವೀಕರಿಸದೇ ಇರ್ಬೋದು, ನಿನ್ನ ಮಕ್ಕಳು ಆಮೇಲೆ ಮತ್ತೆ ಜಗಳ ಆಡ್ದೆ, ದೊಡ್ಡ ಅಣ್ಣ ನಾನು, ಅದರಿಂದ ನಮ್ಮ ಮಕ್ಕಳಿಗೆ ಸಿಗಬೇಕು ಅಂತ ಗಲಾಟೆ ಆಗಿದ್ರೆ ಸರಿ, ಅದಕ್ಕೂ ನಾನು ವಿವಾಹನೇ ಆಗಲ್ಲ ಅಂತ ಎರಡೂ ವಿವಾಹದ ವಿವಾಹ ಆಗುದಿಲ್ಲ ಅನ್ನೋ ನಿರ್ಧಾರ ಮಾಡಿದ್ದು ಕೂಡ ನಮ್ಮಪ್ಪ ಕಾಳಿಯನ್ನ ವಿವಾಹವಾಗಬೇಕು ಅನ್ನುವ ಕಾರಣಕ್ಕಾಗಿ. ಚಂತನು ಸತ್ಯವತಿ ಅಂತ ಅವಳ ಇನ್ನೊಂದು ಹೆಸರು, ಕಾಳಿ ಅಂತ ಅವಳ ಹೆಸರು. ಅದು ಮೊದಲು ಮತ್ಸ್ಯಗಂಧಿ ಅಂತ ಇದ್ಲು, ಪರಾಶರದಿಂದಾಗಿ ಯೋಜನಗಂಧಿ ಅಂತ ಆದ್ಲು. ಹಾಗಾಗಿ ಪ್ರತಿಜ್ಞಾಂ ದುಷ್ಕರಾಂ ಕೃತ್ವ ಪಿತುರರ್ಥೇ ಕುಲಸ್ಯ ಚ, ನಾನಷ್ಟು ಕಠೋರವಾದ ಪ್ರತಿಜ್ಞೆ ಮಾಡಿದ್ದರ ಉದ್ದೇಶ ಏನು ಅಂದ್ರೆ ನನ್ನ ತಂದೆಗಾಗಿ ಮತ್ತು ನಮ್ಮ ಕುಲದ ಹಿತಕ್ಕಾಗಿ. ನಮ್ಮಲ್ಲಿ ಜಗಳ ಆಗ್ಬಾರ್ದು, ನಾವು ಪರಸ್ಪರ ಕಿತ್ತಾಡುವ ಹಾಗಾಗ್ಬಾರ್ದು, ಒಬ್ರಿಗೆ ಸಿಗ್ಲಿ, ಅದು ಒಬ್ರೇ ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿ ಅನ್ನುವ ದೃಷ್ಟಿಯಿಂದ. ಅರಾಜ ಚೋರ್ಧ್ವರೇತಾಶ್ಚ ಯಥಾ ಸುವಿದಿತಂ ತವ. ಯಾವಾಗ ನಾನು ಈ ನಿರ್ಧಾರ ಕೈಗೊಂಡು ಆಮೇಲೆ ಯಾವತ್ತೂ ನಾನು ರಾಜ ಆಗ್ಲಿಲ್ಲ,
ರಾಜನಾಗುವ ಬಯಕೆಯನ್ನು ನಾನು ಯಾವತ್ತೂ ಪಡಲಿಲ್ಲ. ಊರ್ಧ್ವರೇತಾಹ, ನಾನು ವಿವಾಹವಾಗದೆ ಬ್ರಹ್ಮಚರ್ಯವನ್ನು ಪಾಲಿಸಿಕೊಂಡೇ ಇಲ್ಲಿ ತನಕ ಬದುಕಿದ್ದೇನೆ. 800 ವರ್ಷಗಳ ಹತ್ರ ಆಗ್ತಾ ಬಂತು. ಇದು ಯಥಾ ಸುವಿದಿತಂ ತವ, ಇದು ನಿನಗೂ ಗೊತ್ತಿದೆ, ನಾನು ಇದರಲ್ಲಿ ಹೊಸ್ತು ಹೇಳುವಂಥದ್ದೇನಿಲ್ಲ. ಪ್ರತೀತೋ ನಿವಸಾಮ್ಯೇವ ಪ್ರತಿಜ್ಞಾಮನುಪಾಲಯನ್, ಪ್ರತಿಜ್ಞಾಂ, ನಾನು ತೊಟ್ಟ ಪ್ರತಿಜ್ಞೆಯನ್ನ ಇವತ್ತಿನವರೆಗೂ ಪಾಲಿಸಿಕೊಂಡು ಹಾಗೇ ಮುಂದುವರ್ಕೊಂಡು ಬಂದಿದ್ದೇನೆ. ತಸ್ಯಾಂ ಯಜ್ಞೆ ಮಹಾಬಾಹು ಶ್ರೀಮಾನ್ ಕುರುಕುಲೋದ್ವಹ ವಿಚಿತ್ರ ವೀರ್ಯೋ ಧರ್ಮಾತ್ಮ ಕನೀಯಾನ್ ಮಮ ಪಾರ್ಥಿವ. ಆ ಕಾಳಿಯಲ್ಲಿ ನಮ್ಮ ಅಪ್ಪನಿಗೆ ಅತ್ಯಂತ ಉತ್ತಮವಾದಂತಹ ಕುರುಕುಲದಲ್ಲಿ ಹಿತನಾದ ಮಗನನ್ನ ಪಡೆದ, ಧರ್ಮಾತ್ಮನಾಗಿದ್ದ. ನನಗೆ ಕನಿಯಾನ್, ನನಗೆ ಚಿಕ್ಕವನು. ಯಾರು? ವಿಚಿತ್ರ ವೀರ್ಯ. ಭೀಷ್ಮ ಹೇಳುವ ಮಾತು. ಸ್ವರ್ಯಾತೇಹಂ ಪಿತರಿತಂ ಸ್ವರಾಜ್ಯೇ ಸನ್ಯವೇಶಯಂ ವಿಚಿತ್ರ ವೀರ್ಯಂ ರಾಜಾನಂ ಭೃತ್ಯೋ ಭೂತ್ವಾ ಹ್ಯದಶ್ಚರ. ಯಾವಾಗ ತಂದೆ ಸ್ವರ್ಗಂಗತನಾದನೋ ಆವಾಗ ನಾನು ವಿಚಿತ್ರ ವೀರ್ಯನನ್ನು ಅಧಿಕಾರದಲ್ಲಿ ಕೂಡಿಸಿದೆ. ಈ ಕಥೆಯಲ್ಲಿ ಒಂದು ವಿಶೇಷ ಗಮನಿಸಿ. ಇಷ್ಟೂ ವಿಷಯ ಅಂದ್ರೆ ಈ ಏನು ಸಂದರ್ಶನ ನಡೆಯಿತು ಅದು ಹಿಂದೆ ಒಮ್ಮೆ ಹೇಳಿದ್ರು, ಅಂದ್ರೆ ಡೈರೆಕ್ಟ್ ಸ್ಪೀಚ್ ಅನ್ನ ಕೊಟ್ಟಿದ್ರು ಅಲ್ಲಿ ಏನಾಯ್ತು ಅಂತ. ಆದ್ರೆ ಅದು ಇದ್ಯಾವುದು ಬಂದಿರಲಿಲ್ಲ. ಅಂದ್ರೆ ಅಲ್ಲಿ ಹೇಳಿದ್ದು ಡೈರೆಕ್ಟ್ ದುರ್ಯೋಧನನಿಗೆ ಎಚ್ಚರ ಕೊಡುವ ಮಾತು ಮಾತ್ರ ಆಡಿದ್ರು. ಕೃಷ್ಣ ಅದನ್ನ ಈಗ ನಿರೂಪಣೆ ಮಾಡುವಾಗ ಅಲ್ಲಿ ಇನ್ನು ಉಳಿದ ಸಂಗತಿಯನ್ನ, ಯಾಕಂದ್ರೆ ಅದು ಜನರಿಗೆ ಕೆಲವರಿಗೆ ಗೊತ್ತಾಗಿದ್ದನ್ನ ಮೊದಲು ಸಂಗ್ರಹ ಮಾಡಿ ಹೇಳಿದ್ರು. ಈಗ ಕೃಷ್ಣ ಅದರ ಉದ್ದೇಶ ಏನಿತ್ತು, ಅಷ್ಟು ಹೇಳಿದ್ರದ್ದು ಉದ್ದೇಶ ಏನಿತ್ತು, ಭೀಷ್ಮನ ಮನಸ್ಸಿನಲ್ಲಿ ಏನಿತ್ತು, ಮತ್ತು ಭೀಷ್ಮ ಹೇಳಿದ ವಿಷಯಗಳನ್ನ, ಅಂದ್ರೆ ಅದು ಕಥೆ ನಿರೂಪಣೆ ಮಾಡುವಾಗ್ಲೂ ಇದು ಅಲ್ಲಿ ಅವನು ಆಗ್ಲೇ ಮಾತಾಡಿ ಆಗಿದೆ, ಯಾರು? ಭೀಷ್ಮ. ಆದ್ರೆ ಇಲ್ಲಿ ಹೇಳೋ ಉದ್ದೇಶ ಏನು ಅಂತಂದ್ರೆ ಇದೇ ವಿಷಯನ ಮತ್ತೆ ಮುಂದೆ ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ಪಾಂಡವರು ಕೇಳ್ತಾರೆ. ಆವಾಗ ಇದೇ ಕಥೆಯನ್ನು ಹೇಳಿದ್ರೆ ರಿಪೀಟ್ ಆಗ್ತಾ ಇರುತ್ತೆ. ವಾಲ್ಮೀಕಿಗಳು ರಾಮಾಯಣದಲ್ಲಿ ಚಿತ್ರಕೂಟದಲ್ಲಿ ಇರಬೇಕಾದ್ರೆ ಆ ಸೀತೆಯ ಎದೆ ಮೇಲೆ ಕುರಂಗಾಸುರ ತನ್ನ ಕಾಲಿನಿಂದ ಗೀರಿ ಗಾಯ ಮಾಡಿ ಹೋಗಿ ರಾಮನಿಂದ ಅಸ್ತ್ರ ಪ್ರಯೋಗಕ್ಕೆ ಒಳಗಾಗಿ ಒಂದ್ ಕಣ್ ಕಳ್ಕೊಂಡಿದ್ದ. ಆ ಕಥೆನಲ್ಲಿ ಹೇಳಲಿಲ್ಲ. ಎಲ್ಲಿ ಹೇಳಿದ್ರು ಅಂದ್ರೆ ವಾಪಸ್ಸು ಯಾರು ಸುಂದರಕಾಂಡದಲ್ಲಿ ಹನುಮಂತ ವಾಪಸ್ ಹೊರಡುವಾಗ ಸಿಕ್ಕಿದ್ದು ನಾನೇ ಅಂತ ಸೀತೆಯ ಬಗ್ಗೆ ಗುರುತು ಹೇಳಲಿಕ್ಕೋಸ್ಕರ ಹನುಮಂತನ ಹತ್ರ ಹೇಳಿ ಕಳಿಸ್ತಾಳೆ. ಹನುಮಂತ ಒಂದು ರಾಮನಿಗೆ ಹೇಳುವಾಗ ಈ ಕಥೆ ರಿಪೀಟ್ ಆಗುತ್ತೆ. ಅಂದ್ರೆ ನಾವೇ ಅನ್ಕೊಂಡ ಕಥೆ ಅದು ನಡೆಯುವುದು ಚಿತ್ರಕೂಟದಲ್ಲೇ, ಅದರದನ್ನ ಹೇಳುವುದು ಸುಂದರಕಾಂಡದಲ್ಲಿ. ಅಂದ್ರೆ ಕೆಲವು ಕಥೆಯನ್ನ ಹೇಳುವಾಗ ಒಂಚೂರು ಇಂಟ್ರೆಸ್ಟಿಂಗ್ ಆಗಿ ಹೇಳ್ಬೇಕಲ್ಲ. ಸುಮ್ನೆ ಓದಕ್ಕೆ ಬಂದ, ನಿಂದ, ಕೂತ, ಹೋದ, ಎದ್ದ, ಬಿದ್ದ ಅಂದ್ರೆ ಆ ಕತೆ ಸ್ವಾರಸ್ಯ ಹೋಗುತ್ತೆ. ಅದು ನಮ್ ಲೈಫ್ ಆಗುತ್ತೆ ಮಾಮೂಲು. ಅದರಿಂದ ನಮ್ ಕತೆ ಯಾರು ಬರೆಯಲ್ಲ. ಯಾವಾಗ ಅದರಲ್ಲೂ ಒಂದು ಬಿಸಿ ಬಿಸಿ ಬೇಕಲ್ಲ, ಚಕಮಕಿ ಬೇಕಲ್ಲ. ಚಕಮಕಿ ಬೇಕು ಅಂತಂದ್ರೆ ಅದ್ ಕತೆ ಹೇಳುವವನ ನರೇಟಿವ್ ಸ್ಟೈಲು ಚೇಂಜ್ ಆಗ್ಬೇಕು. ಹಾಗಾಗಿ ಆಗ ವೈಶಂಪಾಯನರು ಜನಮೇಜನಿಗೆ ಕತೆ ಹೇಳುವಾಗ ಒಂದ್ ಅಂಶವನ್ನ ಹೇಳಿದ್ರು. ಎರಡನೇದು ಇನ್ನು ಉಳಿದ ಅಂಶಗಳನ್ನ ಮತ್ತೆ ಕೃಷ್ಣ ವಾಪಸ್ ಅವ್ರು ಕೇಳ್ತಾರೆ. ಆಗ ಉತ್ತರ ಕೊಡ್ಲೇಬೇಕು. ಕೊಟ್ಟಾಗ ಇನ್ನಷ್ಟು ವಿಷಯಗಳನ್ನ ಸೇರಿಸಿ ಹೇಳುವ ಆ ಭಾಗವನ್ನ ಈಗ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಯದಾತ್ವರಾಜಕೆ ರಾಷ್ಟ್ರೇ ನವವರ್ಷ ಸುರೇಶ್ವರ. ಇಷ್ಟರಲ್ಲಿ ಏನಾಯ್ತು ಅಂದ್ರೆ ಆ ವಿಚಿತ್ರ ವೀರ್ಯ ರಾಜನಾದ ಮೇಲೆ ಜಿತ್ವಾ ಪಾರ್ಥಿವ ಸಂಘಾತಂ ಅಹಂತೆ ಬಹುಶಃ ಶ್ರುತಂ, ನಾನೇ ಅವನಿಗೆ ರಾಜರನ್ನಾಗಿ ಅವನನ್ನ ಸಿಂಹಾಸನದಲ್ಲಿ ಕೂಡಿಸಿ ಅಧಶ್ಚರ, ಅವನ ಕೈ ಕೆಳಗೆ ಕೆಲಸ ಮಾಡಿದೆ ನಾನು. ಅವನು ವಸುತಃ ನನಗೆ ತಮ್ಮನ ಸ್ಥಾನದಲ್ಲಿ ಇರುವವನು. ಆದ್ರೆ ನಾನು ಅವನ ಕೈ ಕೆಳಗೆ ಕೆಲಸ ಮಾಡಿದೆ. ಯಾಕೆಂದ್ರೆ ಅವನ್ ರಾಜ, ಅವನ ಸೇವಕ ನಾನೀಗ. ಅದಕ್ಕೋಸ್ಕರ ಎಷ್ಟೋ ದಿಕ್ಕುಗಳಲ್ಲಿ ಅಂದ್ರೆ ರಾಜರನ್ನ ಸೋಲಿಸಿ ಕಪ್ಪವನ್ನ ತಂದು ಅವನ ಕೈಗೆ ಕೊಟ್ಟೆ. ಅಷ್ಟೇ ಅಲ್ಲ, ಕೊನೆಗೆ ಅವನಿಗೆ ವಿವಾಹ ಮಾಡಿಸ್ಲಿಕ್ಕೋಸ್ಕರ ಕಾಶಿ ದೇಶದಲ್ಲಿಗೆ ಹೋಗಿ
ಅಲ್ಲಿ ಅಂಬೆ ಅಂಬಿಕೆಯರನ್ನು ಕರ್ಕೊಂಡು ಬರುವಾಗ ಅಂಬೆ ದಾರಿ ಬಿಟ್ಟು ಹೋದ್ಲು, ಅಂಬಿಕೆಯರನ್ನು ಕರೆತಂದು ಒಪ್ಪಿಸಿದೆ. ಅದನ್ನು ವಿವಾಹವಾಗಿ ಅವನು ಮತ್ತು ಮೈಮರೆತೇ ಕೂತ, ಏನು ಕೆಲಸವೇ ಮಾಡಲಿಲ್ಲ, ಭೋಗದಲ್ಲೇ ಮೈಮರೆತ. ಹೀಗೆ ಜಿತ್ವಾ ಪಾರ್ಥಿವ ಸಂಘಾತಂತೆ ಬಹುಶಃ ಶ್ರುತಂ ತಥೋ ರಾಮೇಣ ಸಮರೇ ದ್ವಂದ್ವ ಯುದ್ಧ ಮುಪಾಗಮಂ. ಕೊನೆಗೆ ಎಲ್ಲಿವರೆಗಾಯ್ತು ಅಂದ್ರೆ ಪರಶುರಾಮನ ಜೊತೆಗೆ ನನಗೆ ಯುದ್ಧ ಆಯ್ತು. ಪರಶುರಾಮ ಹೇಳಿದ ಮದುವೆ ಆಗು ಇವಳನ್ನ ಅಂತ ಅಂಬೆಯ ಬಗ್ಗೆ. ನಾನು ಹೇಳಿದೆ ನನ್ನ ಅಪ್ಪನಿಗೆ ಕೊಟ್ಟ ಮಾತನ್ನು ಮೀರ್ಲಿಕ್ಕೆ ಸಾಧ್ಯವೇ ಇಲ್ಲ, ನೀವು ಯಾರು ಹೇಳಿದ್ರು ಸರಿ, ದೇವ್ರು ಹೇಳಿದ್ರು ಸರಿ ಅನ್ನುವ ಒಂದು ದೃಢವಾದ, ಯಾಕೆಂದ್ರೆ ಅವನಿಗೆ ತಂದೆಯ ಮಾತಿನಲ್ಲಿಯೇ ಭರ, ಯಾಕೆಂದ್ರೆ ತಂದೆಗೆಗೋಸ್ಕರ ನಾನು ಕೊಟ್ಟ ಮಾತನ್ನ ಈಗ ನಾನು ತಪ್ಪಿಸ್ಲಿಕ್ಕೆ ಇಷ್ಟಪಡಲ್ಲ ಅಂತ. ಅದು ಅವನದೊಂದು ನಿಷ್ಠೆ. ಇದು ಈ ಮಾತು ಉಳಿಸ್ಕೊಳ್ಳೋದು ಅಂತುಂಟಲ್ಲ, ಇವತ್ತು ನಮಗೆ ಅರ್ಥವೇ ಆಗದ ಸಂಗತಿ. ಯಾಕೆ ಉಳಿಸ್ಕೋಬೇಕು? ನಮ್ಗೆ ಬಾಂಡ್ ಪೇಪರ್ ಅಲ್ಲಿ ಇದ್ರೆ ಮಾತ್ರ ಕೇಸ್ ಬೀಳುತ್ತೆ ಅಂತ ಕೆಲವೊಂದು ಸರ್ತಿ ನಾವು ಸರಿವಾಗ್ತೇವೆ ಹೊರತು, ಮಾತಲ್ಲಿ ಉಳಿಸ್ಕೊಳ್ಳುವ ನಂಬಿಕೆಯನ್ನ ಗಟ್ಟಿ ಮಾಡಿಕೊಳ್ಳುವ ಬಲ ಇವತ್ತು ಕಳೆದು ಹೋಗ್ಬಿಟ್ಟಿದೆ. ಕೊನೆಗೆ ಅವನಿಗೂ ಆಗ್ಲಿಲ್ಲ. ಈ ಪುಣ್ಯಾತ್ಮ ವಿಚಿತ್ರ ವೀರ್ಯ ನಾನು ರಾಮನ ವಿರೋಧ ಕಟ್ಟಿಕೊಂಡು ಬಂದೆ ಅಂತ ಅವನೊಮ್ಮೆ ಓಡೋದ, ರಾಜ್ಯ ಬಿಟ್ಟು ಓಡೋದ. ಇದು ಪೂರ್ವದಲ್ಲಿ ಇಲ್ಲ ಕಥೆ, ಇದೇ ಕಥೆ ಆದಿಪರ್ವದಲ್ಲಿ ಬಂದಿದೆ ವಿಚಿತ್ರ ವೀರನ ಬಗ್ಗೆ. ಆಗ ಅಲ್ಲಿ ಚಿತ್ರಾಂಗದನ ಕಥೆ ಹೇಳಿದ್ದಾರೆ, ಇಲ್ಲಿ ಹೇಳಲೇ ಇಲ್ಲ. ಯಾಕಂದ್ರೆ ಅವನು ಬಹಳ ಕಾಲ ಬಾಳ್ಲೇ ಇಲ್ಲ. ಅವನು ತನ್ನದೇ ಹೆಸರಿನ ಮತ್ತೊಂದು ಗಂಧರ್ವನ ಜೊತೆಗೆ ಹೋರಾಡಿ ಸತ್ತ. ಅವನ ಹೆಸರು ಒಬ್ಬ ಚಿತ್ರಾಂಗದ ಅಂತಿದ್ದ. ನಿನ್ನ ಹೆಸರು ಚೇಂಜ್ ಮಾಡು ಅಂದ. ನಾನು ಯಾಕೆ ಚೇಂಜ್ ಮಾಡ್ಬೇಕು, ನೀನ್ ಮಾಡ್ಕೊ ಅಂದ. ಅದು ಇಬ್ಬರ ಹೆಸರು ಇರ್ಲಿಕ್ಕೆ ಆಗಲ್ಲ, ಸರಿ ಹಾಗಾದ್ರೆ ಒಬ್ಬರೇ ಇರೋಣ ಅಂತೇಳಿ ಅವ್ನು ಇವನನ್ನು ಕೊಂದ್ಬಿಟ್ಟ, ನೀನು ಸತ್ತ. ಹಾಗಾಗಿ ಅವನ ಕಥೆ ಇಲ್ಲಿ ಅನಿವಾರ್ಯ ಅಲ್ವೇ ಅಲ್ಲ, ಹಾಗಾಗಿ ಬಿಟ್ರು. ಅಲ್ಲಿ ಕತೆ ಹೇಳ್ಬೇಕಿತ್ತು, ಇಲ್ಲಿ ಕತೆ ಹೇಳುದಲ್ಲ, ಅವನಿಗೆ ವಿಷಯ ತಿಳಿಸ್ಬೇಕಿತ್ತು. ಅಂದ್ರೆ ರಾಜ್ಯ ಪರಂಪರೆ ಹೇಗೆ ಕಷ್ಟದಿಂದ ಇಲ್ಲಿ ತನಕ ಬಂದಿದೆ, ಇದು ಮಧ್ಯದಲ್ಲಿ ಯಾರ್ಯಾರ್ದೋ ಕೈಪಾಲಾಗುವುದನ್ನ ತಪ್ಪಿಸಿ ನಾನು ಇಲ್ಲಿ ತನಕ ಅದನ್ನು ಉಳಿಸ್ಕೊಂಡು ಬಂದಿದ್ದೇನೆ, ಅದರಿಂದಾಗಿ ನನಗೆ ಗೊತ್ತು ಇದರ ನಿಜವಾದ ಒಡೆ ಯಾರು. ಅದು ಮುಂದೆ ಆ ಮಾತಿಗೋಸ್ಕರ ಇಷ್ಟು ಬಂತು. ಯದಾ ತ್ವರಾಜಕೆ ರಾಷ್ಟ್ರೇ ನವವರ್ಷ ಸುರೇಶ್ವರ. ಸರಿಯಾದ ರಾಜ ಇಲ್ಲದೆ ಹೋದಾಗ ಧರ್ಮಕರ್ಮಗಳು ನಿಂತು ಹೋಗ್ತವೆ. ಧರ್ಮಕರ್ಮಗಳು ನಿಂತು ಹೋದಾಗ ಮಳೆ ನಿಲ್ಲುತ್ತೆ. ಇದು ಎಲ್ಲಾ ಕಾಲದಲ್ಲೂ ಆಗುವಂತಹ ಒಂದು ಪ್ರಾಕೃತಿಕ ವಿಕೋಪಗಳು. ಹಾಗೆ ನಮ್ಮ ರಾಜ್ಯಕ್ಕೂ ಕೂಡ ಮಳೆ ಬರಲಿಲ್ಲ. ಯಾವಾಗ ವಿಚಿತ್ರ ವೀರ ಸತ್ನ, ಅವನು ಭೋಗದಿಂದಲೇ ಸತ್ತ, ಅವನಿಗೆ ಯಾವತ್ತೂ ಕೂಡ ಯಾವುದರ ಬಗ್ಗೆಯೂ ಆಸಕ್ತಿ ಇರಲಿಲ್ಲ. ಹಾಗಾಗಿ ದಾರೇಶು ಅಪಿ ಅತಿಸಕ್ತಶ್ಚ, ತನ್ನ ಮಡದಿಯರು ಬಿಟ್ಟರೆ ಪ್ರಪಂಚವೇ ಗೊತ್ತಿಲ್ಲದಂತೆ ಯಕ್ಷ್ಮ ರೋಗಕ್ಕೆ ತುತ್ತಾಗಿ ಪ್ರಾಣವನ್ನ ಬಿಟ್ಟ. ಆಗ ಜನರೆಲ್ಲ ಓಡಿ ಬಂದ್ರು. ಕ್ಷುದ್ಭಯ ಪೀಡಿತ, ಹಸಿವು ನೀರಡಿಕೆಗಳಿಂದ, ಶತ್ರು ರಾಷ್ಟ್ರದ ಅಪಾಯದಿಂದ ಭಯಪಟ್ಟಂತಹ ಪ್ರಜೆಗಳು ನನ್ನನ್ನು ಬಂದು ಕೇಳಿದ್ರು. ಉಪಕ್ಷೀಣ ಪ್ರಜಾ ಸರ್ವ ರಾಜಾ ಭವ ಭವಾಯ ನಃ. ನಹ ಭವಾಯ, ನಮ್ಮ ರಕ್ಷಣೆಗಾಗಿ ನೀನೇ ರಾಜನಾಗು. ನಾವು ಇನ್ಯಾವ ಉದ್ದೇಶದಿಂದಲೂ ಕೇಳ್ತಿಲ್ಲ. ನಮ್ಮ ಇಡೀ ಬದುಕೇ ದುರ್ಭರ ಆಗ್ತಾ ಇದೆ. ಯಾರಿಗೂ ಯಾರ ಮೇಲೂ ವಿಶ್ವಾಸ ಇಲ್ಲ. ಎಲ್ಲರೂ ಅವರವರೇ ಬಂಡಾಯ ಕರ್ತೃಗಳಾಗಿ ತಾವೇ ಒಂದೊಂದು ಜಾಗದ ಒಡೆತನ ಅಂತ ಹೇಳಿ, ಅವರ ಅಧಿಕಾರದ ಬಲ ಯಾರಿಗಿದೆಯೋ, ಸೇನಾ ಬಲ ಯಾರಿಗಿದೆಯೋ, ತೋಳಿನ ಬಲ ಯಾರಿಗಿದೆಯೋ ಅವರಿಗೆ ಆಹಾರ. ಉಳಿದವರೆಲ್ಲ ಉಪವಾಸ ಬಿದ್ದು ಸಾಯುವಂತ ಪ್ರಸಂಗ ಬಂದಿದೆ. ಇದು ಈ ದೇಶದಲ್ಲಿ ಬ್ರಿಟಿಷರ ಕಾಲದಲ್ಲೇ ನಡೆದಿದೆ. ಅವ್ರು ಯಾವುದನ್ನು ಮೆನ್ಷನ್ ಮಾಡಿಲ್ಲ. ಈ ದೇಶಕ್ಕೆ ಪಕ್ಕದ ದೇಶದವ್ರು ಸಹಾಯ ಮಾಡ್ತೇನೆ ಅಂತಂದಾಗೂ ತರಿಸ್ಕೊಳ್ಳಿಲ್ಲ ಇಲ್ಲಿಗೆ ಗೋಧಿ ಅಥವಾ ಧಾನ್ಯಗಳನ್ನ. ಎಷ್ಟೋ ಲಕ್ಷ ಜನ ಸತ್ತಿದ್ದಾರೆ ಅವರ ದುರಾಡಳಿತದಿಂದಾಗಿ. ಯಾಕೆಂದ್ರೆ ಕೆಲವು ಕಾಲ ಇಲ್ಲಿಯೂ ಬಂಗಾಳದಲ್ಲಿ ಕೆಲವು ಭಾಗಗಳಲ್ಲಿ ಮಳೆ ಬೀಳದೆ, ನೆಲದಲ್ಲಿ ಬೆಳೆ ಬೆಳೆಯದೆ ಟ್ಯಾಕ್ಸ್ ಕಟ್ಟಬೇಕು. ಆದ್ರೆ ಊಟಕ್ಕಿಲ್ಲ. ನೀವು ಸತ್ರು ಪರವಾಗಿಲ್ಲ, ನಮಗೆ ಟ್ಯಾಕ್ಸ್ ಕಟ್ಟಿ ಸತ್ತೋಗಿ ಅಂತಂದ್ರು. ಅಂದ್ರೆ ಈ ರೀತಿ ದೇಶದಲ್ಲಿ ಆಗಾಗ ಆಗ್ತಿರುತ್ತೆ, ನಮಗೆ ಅದು ಗೊತ್ತಾಗುದಿಲ್ಲ ಅಷ್ಟೇ. ಆ ರೀತಿ ಪ್ರಜೆಗಳೇ ಬಂದು ಕೇಳ್ತಾ ಪೀಡ್ಯಂತೆ ತೇ ಪ್ರಜಾ ಸರ್ವ ವ್ಯಾಧಿಭಿರ್ಭ್ರಶದಾರುಣೈಹಿ. ಈತೀಹಿ ರೋಗಗಳು ನಮ್ಮನ್ನ ಕೊಲ್ತಾ ಇದೆ. ಆದ್ರಿಂದಾಗಿ ಶಂತನೋಹು ಕುಲವರ್ಧನ, ಶಂತನುವಿನ ಕುಲದ ಹಿರಿತನವನ್ನ ಹೆಚ್ಚಿಸುವವನೇ, ನಾವು ವ್ಯಾಧಿಗಳಿಂದ, ಆಹಾರದ ಕೊರತೆಯಿಂದ, ಏನೇನೋ ಕೆಲವರು ಉಳಿದಿದ್ದಾರೆ. ಎಷ್ಟೋ ಜನ ಸತ್ತಾಯ್ತು ಈಗ ಈ ದುರ್ಭಿಕ್ಷೆಯಿಂದ. ಅವ್ರು ಹೇಳುದು ಅಲ್ಪಾವಶಿಷ್ಟಾಹ, ನಾವು ಸ್ವಲ್ಪವೇ ಜನ ಉಳಿದಿದ್ದೇವೆ. ಗಾಂಗೆಯ ತಾಹ ಪರಿತ್ರಾತು ಮರ್ಹಸಿ, ಅವರನ್ನು ರಕ್ಷಿಸುವುದಕ್ಕೋಸ್ಕರವಾದ್ರೂ ಕೂಡ. ಯಾಕೆಂದ್ರೆ ಆ ಸಿಂಹಾಸನದಲ್ಲಿ ಕೂತ ತಕ್ಷಣವೇ ಇಂದ್ರನ ನೆಲೆ ಆ ದಂಡದಲ್ಲಿ ಬರುತ್ತೆ. ಇಂದ್ರನ ನೆಲೆ ದಂಡದಲ್ಲಿ ಬಂತು ಅಂದ ತಕ್ಷಣ ಇಡೀ ಲೋಕದಲ್ಲಿ ಮಳೆ ಶುರುವಾಗುತ್ತೆ. ಇವಾಗ್ಲೂ ನೀವು ಮೈಸೂರು ಅರಮನೆಯ ಆ ಸಿಂಹಾಸನದಲ್ಲಿ ಕೂಡುವಾಗ ಅದಕ್ಕೆ ಹೇಳುವ ಆ ಹೊತ್ತಿನ ಕೆಲವು ಸ್ತೋತ್ರ ಮಂತ್ರಗಳೆಲ್ಲ ಗಮನಿಸಿದ್ರೆ, ಅವರ ಇಂದ್ರನನ್ನ ಆವಾಹನೆ ಮಾಡಿ ಅದರಲ್ಲಿ ದಂಡ ಕೊಟ್ಟು ಅವನ್ನ ಆಮೇಲೆ ಕೂಡಿಸೋದು.
ಅವ್ರ ಅಧಿಕಾರ ನಡೆಸೋದಲ್ಲ, ಇಂದ್ರನ ಮೂಲಕ ನಡೆಸ್ತೇವೆ ಅಂತ ಹೇಳುದು. ಯಾಕಂದ್ರೆ ಮಳೆ ಬೆಳೆ ಅದು ರಾಜನ ಕೈಯಲ್ಲಿಲ್ಲ, ರಾಜನ ಧಾರ್ಮಿಕತೆಯಲ್ಲಿದೆ, ರಾಜನ ನಿಷ್ಠೆಯಲ್ಲಿದೆ, ರಾಜನ ಪ್ರಜೆಗಳನ್ನು ನೋಡ್ಕೊಳ್ಬೇಕು ಅನ್ನುವಂತಹ ಆತುರತೆಯಲ್ಲಿದೆ ಹೊರತು ಅವ್ರು ಬರೀ ಕೂತ ತಕ್ಷಣ ಏನೂ ಆಗಲ್ಲ. ಅದಾಗ್ಲಿಕ್ಕೂ ಅವ್ರು ಪ್ರಾರ್ಥನೆ ಮಾಡ್ಬೇಕು ನಿತ್ಯ. ಅದಕ್ಕೋಸ್ಕರ ಅಗ್ನಿ ಕಾರ್ಯ ಅಂದ್ರೆ ಅಗ್ನಿಯಲ್ಲಿ ಕಾರೀರಿ ಅಥವಾ ದೇಶದ ರಕ್ಷಣೆಗೋಸ್ಕರ, ಮಳೆ ಬೀಳುವುದಕ್ಕೋಸ್ಕರ ವರುಣಾದಿ ಸ್ತೋತ್ರಗಳಿಂದ ಆ ನಿತ್ಯ ಅವರು ಹೋಮ ಮಾಡಿಸ್ಲಿಕ್ಕಿದೆ. ಅದ್ ಮಾಡಿಸೋದು ಯಾಕೆಂದ್ರೆ ಎಲ್ಲೂ ಕೂಡ ದುರ್ಭಿಕ್ಷೆ ಬರಬಾರ್ದು, ಪ್ರಜೆಗಳಿಗೆ ಬೇಕಿರುವ ನಿತ್ಯಾನುಷ್ಠಾನಕ್ಕೆ ಬೇಕಿರುವ ಧರ್ಮದ ರಕ್ಷಣೆಗೆ ಬೇಕಿರುವಂತ ಪದಾರ್ಥಗಳು ಸಿಗಬೇಕು ಅಂತ. ಆಗಲೂ ನೀನು ಬದುಕಿರಬೇಕಾದ್ರೇನೆ ನಿನ್ನ ಕಣ್ಣ ಮುಂದೆಯೇ ಒಂದು ದೇಶ ನಷ್ಟವಾಗ್ತಾ ಇರೋದನ್ನ ನೀನ್ ನೋಡಿ ಸುಮ್ಮನಿರಬಾರ್ದು ಅಂತ ಪ್ರಜೆಗಳು ನನ್ನನ್ನು ಇನ್ನಿಲ್ಲದಂತೆ ಬೇಡಿಕೊಂಡ್ರು. ಆಗ ನಾನು ಪ್ರಜಾನಾಂ ಕ್ರೋಶತೀನಾಂ ವೈ ನೈವಾಕ್ಷುಭ್ಯಂತಮೇ ಮನಃ. ಕೆಲವೊಂದ್ಸರ್ತಿ ಇಂಥ ದುರ್ಭಿಕ್ಷೆಯ ಪರಿಸ್ಥಿತಿ ಬಂದಾಗ ಪ್ರಜೆಗಳಿಗೋಸ್ಕರ ಆದ್ರೂ ನಾನು ರಾಜ ಆಗ್ಬೇಕು ಅಂತ ಮನಸ್ಸಿನಲ್ಲಿ ಬರಬಹುದಾ ಅಂತಂದ್ರೆ ನನ್ನ ಮನಸ್ಸಲ್ಲಿ ಬರ್ಲಿಲ್ಲ. ನಕ್ಷುಭ್ಯಂತಿ, ನನ್ನ ಮನಸ್ಸು ಒಂದು ಕ್ಷಣವೂ ಕೂಡ ನಾಕ್ಷುಭ್ಯತ ಅಲ್ಲಾಡ್ಲಿಲ್ಲ. ಪ್ರತಿಜ್ಞಾಂ ರಕ್ಷಮಾಣಸ್ಯ ಸದ್ವೃತ್ತಂ ಸ್ಮರತಸ್ತಥ. ಇಲ್ಲಿ ತನಕ ಕಾಪಾಡಿಕೊಂಡು ಬಂದದ್ದನ್ನ ಮಧ್ಯದಲ್ಲಿ ಯಾವುದೋ ಒಂದು ಸಣ್ಣ ಕಾರಣಕ್ಕೋಸ್ಕರ ನಾನು ರಾಜ ಆಗ್ತೇನೆ ಅಂತ ಒಪ್ಪಿಕೊಂಡ್ರೆ ನನ್ನ ತಂದೆಗೆ ಕೊಟ್ಟ ಮಾತನ್ನ ನಾನು ಭಗ್ನಗೊಳಿಸಿದ ಹಾಗಾಗುತ್ತೆ. ಆ ಮಾತಿಗೆ ನಾನು ಯಾವತ್ತೂ ಕೂಡ ತಲೆ ತಗ್ಗೋನಲ್ಲ. ತತಃ ಪೌರ ಮಹಾರಾಜ ಮಾತಾ ಕಾಳಿ ಚ ಮೇ ಶುಭ. ಎರಡನೇ ಸರ್ತಿ ಮತ್ತೆ ಪ್ರಜೆಗಳು ಮತ್ತೆ ನನ್ನ ತಾಯಿ ಇಬ್ರು ಬಂದ್ರು. ಮೊದಲನೇ ಸರ್ತಿ ಪ್ರಜೆಗಳು ಮಾತ್ರ ಬಂದು ಅವರನ್ನ ಹೇಳಿ ಕಳುಹಿಸಿದೆ, ಆಗಲ್ಲ ಅಂತ. ಆಗ ಭೃತ್ಯಾಹ ಪುರೋಹಿತಾಚಾರ್ಯ ಬ್ರಾಹ್ಮಣಾಶ್ಚ ಬಹುಶ್ರುತಾ, ಬಹಳ ಚೆನ್ನಾಗಿ ಶಾಸ್ತ್ರಗಳನ್ನ ಕೇಳಿದಂತಹ ಋತ್ವಿಜರು, ನನ್ನ ಮನೆಗೆ ಸಂಬಂಧಪಟ್ಟಂತಹ ಹಿರಿಯ ಧೌಮ್ಯಾದಿ ಪುರೋಹಿತರು ಮತ್ತು ನನ್ನ ಸೇವಕ ವರ್ಗದಲ್ಲಿದ್ದಂತಹ ಜನರು ನನ್ನನ್ನ ತಾಯಿಯ ಜೊತೆಗೆ ಸೇರಿ ತುಂಬಾ ದುಃಖದಿಂದ ರಾಜಾಭವ ಇತಿ ಸಂತತಂ ಊಚುಹು, ಮತ್ತೆ 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 ಒಬ್ಬೊಬ್ರು ಒಂದೊಂದ್ಸಲ ಬಂದು ಹೇಳೋರು. ಇದೇನು ಅಂದ್ರೆ ಕೆಲವೊಂದ್ ಸರ್ತಿ ಒಂದ್ ಸರ್ತಿ ಹೇಳಿದಾಗ ಸಿಟ್ಟು ಬರುತ್ತೆ ಅಂತ ಆದಾಗ ಒಂದೇ ಸರ್ತಿ ಎಲ್ರು ಬರೋಣ, ಅವ್ರು ಬರುದು ನೀವು ರಾಜ ಆಗಿದ್ರೆ ಚೆನ್ನಾಗಿತ್ತು, ನಮ್ ದೇಶಕ್ಕೆ ರಾಜ ಇರ್ಬೇಕ್ರಿ, ಇಲ್ಲ ಅಂದ್ರೆ ಭಾರಿ ಕಷ್ಟ ಆಗುತ್ತೆ, ಈಗ ನೋಡಿದ್ರೆ ಬೇರೆ ಯಾರು ಕಾಣಿಸ್ತಿಲ್ಲ, ನೀನೊಬ್ಬ ಸಮರ್ಥ ಅಂತ ಎಲ್ರು ಒಂದೊಂದು ದಿಕ್ಕಿನಿಂದ ಒಂದೊಂದು ತರ ನನ್ನ ತಲೆ ಮೇಲೆ ರಾಜನಾಗುವ ಹೊರೆಯನ್ನ ಹೊರಿಸ್ಲಿಕ್ಕೆ ಪ್ರಯತ್ನ ಪಟ್ರು. ಪ್ರತೀಪ ರಕ್ಷಿತಂ ರಾಷ್ಟ್ರಂ ತ್ವಾಪ್ರಾಪ್ಯ ವಿನಶಿಷ್ಯತಿ. ಪ್ರತೀಪನಿಂದ ಸಂಗ್ರಹಿತವಾಗಿ ಚೆನ್ನಾಗಿ ಮೇಲ್ಮೈಯನ್ನ ತಲುಪಿದಂತಹ ರಾಷ್ಟ್ರ ನಿನ್ನ ಕಾಲದಲ್ಲಿ ಈಗ ನೆಲಕ್ಕಚ್ಚುತ್ತಾ ಇದೆ. ಸತ್ವಂ ಅಸ್ಮಾಧಿತಾರ್ಥಂ ವೈ ರಾಜಾಭವ ಮಹಾಮತೆ. ನಮ್ಮೆಲ್ಲರ ಹಿತಕ್ಕಾಗಿ ನೀನು ರಾಜನಾಗು ಅಂತ ಕೈ ಮುಗಿದು ಎಲ್ಲ ಪ್ರಜೆಗಳು ಪ್ರತ್ಯೇಕವಾಗಿ ನನ್ನನ್ನ ಕೇಳಿದ್ರು ಕೂಡ ನಾನು ಅವರಿಗೆಲ್ಲ ಹೇಳಿದೆ, ನನ್ನ ತಂದೆಯ ಬಗೆಗೆ ನಾನು ನಿರ್ಧಾರ ಮಾಡಿದ ಪ್ರತಿಜ್ಞೆಯಿಂದ ಹಿಂದೆ ಸರಿಯುವುದು ಸಾಧ್ಯ ಇಲ್ಲ. ನಾನು ಜೀವನದಲ್ಲಿ 2 ಊರ್ಧ್ವರೇತಾಹ ಅರಾಜ, ನಾನು ಊರ್ಧ್ವರೇತಸ್ಕನಾಗಿ ಇರ್ತೇನೆ, ರಾಜನಾಗದೇ ಇರ್ತೇನೆ. ಅದರಿಂದಾಗಿ ನನ್ನ ಕುಲದ ರಕ್ಷಣೆಗೋಸ್ಕರ, ಮಾತಿನ ರಕ್ಷಣೆಗೋಸ್ಕರ, ಅಪ್ಪನ ಹಿತವನ್ನ ಬಯಸಿ ನಾನು ಈ ವ್ಯವಸ್ಥೆಯಲ್ಲಿದ್ದೇನೆ. ತಥೋಹಂ ಪ್ರಾಂಜಲಿರ್ಭೂತ್ವಾ ಮ್ರಾತರಂ ಸಂಪ್ರಸಾದಯಂ ನಾಮ್ನಾ ಶಂತನುನಾ ಜಾತಃ ಕೌರವಂ ವಂಶಮುದ್ವಹನ್. ನಾನು ವಂಶದಲ್ಲಿ ಶಂತನುವಿಗೆ ಮಗನಾಗಿ ಹುಟ್ಟಿದ್ರು ಕೂಡ ತಾಯಿಯಾದವಳಿಗೆ ನಾನು ಹೇಳಿದೆ, ನನ್ನ ಪ್ರತಿಜ್ಞೆಯನ್ನು ವಿಥಥ ಸುಳ್ಳಾಗುವುದಕ್ಕೆ ದಯವಿಟ್ಟು ನೀನು ಒತ್ತಾಯ ಮಾಡಬೇಡ, ನಾನು ನಿನಗೆ ದಾಸ, ಅಹಂ ಪ್ರೇಷ್ಯ ಅಹಂ ದಾಸಃ ತವಾದ್ಯ ಸುತವತ್ಸಲೆ ಏವಂ ತಾಂ ಅನುನೀಯಾಹಂ ಮಾತರಂ ಜನಸನ್ನಿಧೌ ಅಥಾಯಂ ಅಯಾಚಂ ಭ್ರಾತು ದಾರೇಶು ತದಾ ವ್ಯಾಸಂ ಮಹಾಮುನಿಂ. ಕೊನೆಗೇನೋ ಚರ್ಚೆಯಾಗಿ ಪ್ರಜೆಗಳ ಎಲ್ಲರ ಹತ್ತಿರ ನಾನು ಈ ದೇಶಕ್ಕೆ ನಾನು ಒಬ್ಬ ನಿಷ್ಠಾವಂತ ಸೇವಕನಾಗಿ ಕೆಲಸ ಮಾಡ್ತೇನೆ ಹೊರತು ರಾಜನಾಗಿ ಕೆಲಸ ಮಾಡುವುದಕ್ಕೆ ನನ್ನ ಹತ್ರ ಯಾವ ಅವಕಾಶವೂ ಇಲ್ಲ. ತಾಯಿಗೂ ಅದನ್ನ ಕನ್ವಿನ್ಸ್ ಮಾಡಿಸಿದೆ. ಆಮೇಲೆ ಭ್ರಾತೃದಾರೇಶು, ತಮ್ಮಂದಿರ ಹೆಂಡಂದಿರಲ್ಲಿ ವ್ಯಾಸಮುನಿಯಿಂದ ಶಾಸ್ತ್ರೀಯವಾಗಿ ನಿಯೋಗ ಪದ್ಧತಿಯಿಂದ, ಅಂದ್ರೆ ಆಗ ಸಮಾಜ ಒಪ್ಪಿತ್ತು ಅಂತ ಅರ್ಥ, ಅದನ್ನ ಕಲಿಯುಗಕ್ಕಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅದರಿಂದಾಗಿ ಇವತ್ತು ಕೂಡ ಹಾಗೆ ನಾವು ಪಡ್ಕೊಳ್ಬಹುದು ಅಂತ ಅನ್ನೋದು ಕೇವಲ ಅದೊಂದು ಅವರ ಅಪೇಕ್ಷೆ ಈಡೇರಿಸಿಕೊಂಡ್ರು ಅಂತ ಆಗತ್ತೆ ಹೊರತು ಅದು ಶಾಸ್ತ್ರೀಯವಾದ ಹಿನ್ನೆಲೆ ಇಲ್ಲ. ಯಾಕಂದ್ರೆ ಕೆಲವರು ಕುಂತಿಯ ಹಾಗೆ ಇವತ್ತು ಕೂಡ ನಾವು ಕೂಡ ಯಾರದೋ ಅದರ ಒಪ್ಪಿಗೆಯಿಂದ ಪಡೆದ್ರೆ ಆಯ್ತು ಅಂತಂದ್ರೆ ಹಾಗಿಲ್ಲ ನಿಯಮ. ಕೊನೆಗೆ ತಾಯಿ ಒಪ್ಪಿದ್ರು, ಋತ್ವಿಜರು ಧರ್ಮಶಾಸ್ತ್ರಜ್ಞರು ಕೂಡ ಒಪ್ಪಿಕೊಂಡ್ರು. ಅಪತ್ಯಾರ್ಥಕ್ಕಾಗಿ ಆ
ಪ್ರಸಾದದ ದೃಷ್ಟಿಯಿಂದ ವೇದವ್ಯಾಸರಿಂದ 3 ಮಕ್ಕಳನ್ನ ಆ ಹೆಣ್ಣು ಮಕ್ಕಳು ಪಡೆದರು. ಅಂಬಾಲಿಕಾ ಮತ್ತು ಅಂಬಿಕಾ. ಅಂಬಿಕೆಯ ಮಗನಾಗಿ ಆಂಬಿಕೆಯನಾಗಿ ಧೃತರಾಷ್ಟ್ರ ಹುಟ್ಟಿದ. ಅಂಬಾಲಿಕೆಯ ಮಗನಾಗಿ ಪಾಂಡು ಹುಟ್ಟಿದ. ಮತ್ತೊಮ್ಮೆ ಅಂಬಿಕೆಯನ್ನು ಕಳುಹಿಸಿದಾಗ ಆಕೆ ಬಿಳುಚಿಕೊಂಡು ಭಯಪಟ್ಟು ತಾನು ಹೋಗದೆ ತನ್ನ ದಾಸಿಯಾದವಳನ್ನು ಕಳುಹಿಸಿದ್ಲು. ಅವಳು ಅತ್ಯಂತ ಶ್ರದ್ಧೆಯಿಂದ ಆ ವ್ಯಾಸ ಮುನಿಗಳನ್ನ ಆರಾಧಿಸಿದ್ರಿಂದಾಗಿ ವಿದುರ ಹುಟ್ಟುವಂತಾಯಿತು. ಹೀಗೆ ನಂತರ ಈ 3 ಜನ ತೇ ಪಿತ ನಿನ್ನ ತಂದೆಯು ಕೂಡ ಹೀಗೆ ಹುಟ್ಟಿದ್ದು. ಇವನು ಪಾಂಡವರಿಗೆ ತಮಾಷೆ ಮಾಡ್ತಿದ್ದ, ನೀವೆಲ್ಲ ತಂದೆಗೆ ಹುಟ್ಟಿದವರಲ್ಲ ಅಂತ. ಅದಕ್ಕೆ ಈ ಕತೆ ಹೇಳಿದ್ದು. ನೀವು ಎಲ್ಲಿಂದ ಹುಟ್ಟಿದ್ದೀರಿ ಅನ್ನೋದನ್ನು ಯೋಚನೆ ಮಾಡಿ. ನಿಮ್ಮ ತಂದೆ ಅದೇ ರೀತಿ ಹುಟ್ಟಿದ್ದು. ಮತ್ತೆ ನೀವು ಕೂಡ ಹುಟ್ಟುವಾಗ ಗರ್ಭ ಸ್ರಾವ ಆಗಿ ಹೋಗ್ತಿದ್ರಿ. ಅದೇ ವೇದವ್ಯಾಸರು ಮತ್ತೆ ನಿಮ್ಮನ್ನ ಕುಂಡದ ಒಂದು ಪಾಟ್ನಲ್ಲಿಟ್ಟು ಮಡಿಕೆಯಲ್ಲಿಟ್ಟು ನಿಮ್ಮನ್ನೆಲ್ಲ ಮರಳಿ ಬದುಕಿಸಿದ್ದು. ನೀವು ಹಾಗಾಗಿ ವೇದವ್ಯಾಸರಿಗೆ ಕೃತಜ್ಞರಾಗಿರ್ಬೇಕು. ಅವ್ರು ನಿಮ್ಮನ್ನು ಉಳಿಸಿದ್ದು. ನೀವು ಬದುಕಿ ಬಂದು ಏನೋ ದೊಡ್ಡ ಯಾರು ಮಾಡ್ಲಿಕ್ಕೆ ಹೇಳಿದ್ದು ಅಂತ ಕೇಳಿದ್ರೆ ಈಗ 2 ಬಾರಿಸ್ಬೇಕಷ್ಟೇ. ಅದೆಲ್ಲ ಇವಾಗಿನ ಕಾಲದ ಪ್ರಶ್ನೆಗಳು. ನಾವೇನು ಹೇಳಿದ್ವಾ ಹುಟ್ಟಿಸ್ಬೇಕು ಅಂತ ಹುಚ್ಚು ಮಾತುಗಳೆಲ್ಲ ಬರುತ್ತೆ ಈಗ. ಆದ್ರೆ ಅಂಧ ಕಣ್ಣು ಇಲ್ಲದಂತೆ ಹುಟ್ಟಿದ, ಯಾಕಂದ್ರೆ ತಾಯಿ ಹೆದರಿದ್ಲು. ಅವನೇ ನಿನ್ನ ತಂದೆ. ನವೈ ರಾಜ ಪಿತಾತವ. ಅದರಿಂದ ನಿನ್ನ ತಂದೆ ರಾಜ ಅಲ್ವೇ ಅಲ್ಲ. ನಿನ್ನ ತಂದೆಗೆ ರಾಜ್ಯಾಧಿಕಾರ ಯಾವ ಕಾರಣಕ್ಕೂ ಇಲ್ಲ. ಅಂಗವೈಕಲ್ಯ ಇದ್ದಾಗ ಅಧಿಕಾರ ಇಲ್ಲ. ಯಾಕೆಂದ್ರೆ ಅದರ ಉದ್ದೇಶ ಅಂಗವೈಕಲ್ಯ ಅಂದ್ರೆ ಅವನನ್ನ ಡಿಗ್ರೇಡ್ ಮಾಡುವುದಲ್ಲ, ಅವನಿಂದ ಪ್ರಜೆಗಳಿಗೆ ಆಗಬೇಕಾದ ಕೆಲಸ ನಡೆಯುವುದಿಲ್ಲ ಅಂತ ಅಷ್ಟೇ. ಅವನಿಂದ ಏನಾಗಬೇಕು ಆ ವ್ಯವಸ್ಥೆಯನ್ನು ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಅವನಿಗೆ ತುಂಬಾ ಚೆನ್ನಾಗಿ ಮೋಸ ಮಾಡಿಬಿಡ್ತಾರೆ. ಅಂಥದ್ದು ಎಷ್ಟೋ ನಡೆದಿದೆ. ಯಾವಾಗ ಒಬ್ಬ ರಾಜನಲ್ಲಿ ಯಾವ್ದಾದ್ರು ಒಂದು ದೋಷ ಇದ್ರೆ ಅದನ್ನು ಬಳಸಿಕೊಂಡು ರಾಜರು ಮಣ್ಣು ತಿಂದ ಅವಸ್ಥೆಗಳು ತುಂಬಾ ಇದೆ. ಅದನ್ನಾಗಿ ಮಂತ್ರಿಗಳು ಇನ್ಯಾರಾದ್ರೂ ನಿಷ್ಠೆ ಇದ್ದವರಾದ್ರೆ, ಈಗ ಇಲ್ಲಿ ವಿದುರ ಇದ್ದ, ಭೀಷ್ಮ ಇದ್ದ, ಅದರಿಂದಾಗಿ ಧೃತರಾಷ್ಟ್ರ ಬದುಕಿದ. ಅಕಸ್ಮಾತ್ ಇಲ್ಲಿ ಶಕುನಿಯೋ ದುಶಾಸನನೋ ಇಂಥವ್ರು ಯಾರಾದ್ರೂ ಇದ್ರೆ 100 ಪಾಲ್ ಮಾಡಿ ಮಾರ್ಬಿಡ್ತಿದ್ರು. ಎಲ್ರಿಗೂ 100 ಜನಕ್ಕೆ ಆಸ್ತಿ ಡಿವೈಡ್ ಮಾಡಿ ಎಲ್ಲ ಅವ್ರವ್ರ ಒಂದು ಅಪಾರ್ಟ್ಮೆಂಟ್ ಮಾಡ್ಕೊಂಡು ಕೂತ್ ಬಿಡ್ತಿದ್ರು. ಆದ್ರೆ ವಿದುರ ಇದ್ದದ್ರಿಂದ ಯಾವ ಕಾರಣಕ್ಕೂ ಅದು ಮಧ್ಯದಲ್ಲಿ ದುಂದು ವೆಚ್ಚವಾಗದಂತೆ, ಯಾವುದೋ ದುಷ್ಟರ ಕೈಗೆ ಹೋಗದಂತೆ ಅವನು ನೋಡ್ಕೊಂಡ. ಹಾಗಾಗಿ ರಾಜ ನಿನ್ನ ತಂದೆ ಅಲ್ವೇ ಅಲ್ಲ. ರಾಜಾತು ಪಾಂಡುರಭವತ್ ಮಹಾತ್ಮ ಲೋಕ ವಿಶ್ರುತಃ. ಲೋಕದಲ್ಲಿ ಎಲ್ಲರಿಗೂ ಅತ್ಯಂತ ಪ್ರಿಯನಾದ ಪಾಂಡು ಆಗ ರಾಜನಾದ. ರಾಜಾತು ಪಾಂಡು ಸರಾಜ ತಸ್ಯ ವೈ ಪುತ್ರಾಃ ಪಿತುರ್ದಾಯಾದ್ಯಹಾರಿಣಃ. ಆ ರಾಜ ಅವನಿಗೂ ಮಕ್ಕಳಾದ್ರು. ನಿನ್ನ ತಂದೆಗೆ ನೀವೆಲ್ಲರೂ 101 ಜನ ಮಕ್ಕಳಾದ್ರಿ. ಮಾತಾತ ಕಲಹಂಕಾರ್ಷೀಹಿ ರಾಜ್ಯಸ್ಯಾರ್ಧಂ ಪ್ರದೀಯತಾಂ. ಮೊದಲು ಅವನಿಗೆ ಹುಟ್ಟಿದ್ದಾದ್ರಿಂದಾಗಿ ಮಕ್ಕಳು, ರಾಜ್ಯವು ಅವನದ್ದೇ ಆದ್ರಿಂದಾಗಿ, ಪಾಂಡುವಿನದ್ದೇ ಆದ್ರಿಂದಾಗಿ. ನೀನು ಹಿರಿಯ ಅಣ್ಣ ಇರಬಹುದು, ನಿನ್ನ ತಂದೆ ಹಿರಿಯ ಅಣ್ಣ ಇರಬಹುದು, ಆದ್ರೆ ಅವರ ಅಧಿಕಾರಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ಮುಂದೆ ಪಾಂಡುವೆ ತಾನು ವೈರಾಗ್ಯದಿಂದ ತನಗೆ ಈ ಅಧಿಕಾರದ ಭೋಗಗಳು ಬೇಡ ಅಂತ ಅವನು ಹೊರಟು ಹೋದ. ಆದ್ರಿಂದಾಗಿ ಅದು ನಿನ್ನ ತಂದೆಗೆ ಸಿಕ್ಕಿತು. ಆದ್ರೆ ನಿಜವಾಗಿ ಅದು ದಾಯಾದ್ಯ ಪಾಂಡವರಿಗೆ ಸಂಬಂಧಿಸಿದ್ದು. ಅದನ್ನಾಗಿ ಅವರಿಗೆ ರಾಜ್ಯಸ್ಯ ಅರ್ಧಂ. ಆದ್ರೆ ಅವ್ರು ಇಲ್ಲದೆ ಇದ್ದಾಗ ನಿಮ್ಮ ತಂದೆ ನೋಡ್ಕೊಂಡ್ರು ಅನ್ನೋ ಒಂದು ನಿಯಮವನ್ನು ಇಟ್ಟುಕೊಂಡು ಬೇಕಾದ್ರೆ ನೀವು ಅರ್ಧ ತಗೊಂಡು ಇಟ್ಕೊಳ್ಳಿ. ರಾಜ್ಯ ನಿಜವಾಗಿಲ್ಲ, ಆದ್ರೆ ಅವ್ರು ಅದಕ್ಕೆ ಒಪ್ಪಿದ್ದಾರೆ. ಅರ್ಧ ರಾಜ್ಯ ಆದ್ರೂ ಸರಿ, ನಮ್ಗೆ ರಾಜ್ಯ ಕೊಟ್ಟರೆ ಸಾಕು ಅಂತ. ಮೈ ಜೀವತಿ ರಾಜ್ಯಂ ಕಹ ಸುಪ್ರಶಾಸೇತ್ ಪುಮಾನಿಹ ಮಾವಮಂಸಾವಚೋ ಮಖ್ಯಂ ಶಮಮಿಚ್ಛಾಮಿ ವತ್ಸದಾ. ಸ್ವಲ್ಪ ಸಿಟ್ಟಲ್ಲೇ ಹೇಳ್ತಾನೆ, ನಾನಿರ್ಬೇಕಾದ್ರೆ ಯಾರು ಬೇರೆಯವರು ಈ ರಾಜ್ಯದ ಕಡೆಗೆ ಕೈ ಹಾಕಿ ಸೆಳೆದುಕೊಳ್ಳುವ ಪ್ರಯತ್ನ ಮಾಡುವವರು ನನ್ನ ಮಾತುಗಳನ್ನ ಯಾವತ್ತೂ ಅವಮಾನ ಮಾಡಬೇಡಿ. ನಿಮ್ಮ ತಂದೆ ತಾಯಿಯರ ಮಾತನ್ನ, ಕೃಷ್ಣನ ಮಾತನ್ನ ನೀವು ಯಾವತ್ತೂ ತಿರಸ್ಕರಿಸಬೇಡಿ. ಶಮಮಿಚ್ಛಾಮಿ ವತ್ಸದ. ಯಾವತ್ತೂ ನಿಮ್ಮ ಕಡೆಯಿಂದ ಶಾಂತಿಯನ್ನು ಬಯಸ್ತೇನೆ ಹೊರತು ನಿಮ್ಮ ದುರ್ಬೋಧೆಗಳನ್ನಾಗ್ಲಿ ದುರ್ವೃತ್ತಿಗಳನ್ನಾಗ್ಲಿ ನಾನು ಇಷ್ಟಪಡುವುದಿಲ್ಲ. ನ ವಿಶೇಷೋಸ್ತಿ ಮೇ ಪುತ್ರ ತ್ವಯಿತೇಷು ತಪಾರ್ಥಿವ ಮತಮೇತತ್ ಪಿತುಸ್ತುಭ್ಯಂ ಗಾಂಧಾರ್ಯ ವಿದುರಸ್ಯ ಚ. ನಾನು ಈಗೇನ್ ಹೇಳಿದ್ನೋ ಹೊಸ್ತು ಹೇಳ್ತಿಲ್ಲ. ಇದು ವಿದುರನಿಗೆ, ನಿನ್ನ ತಾಯಿಗೆ, ನಿನ್ನ ತಂದೆಗೆ, ಇಲ್ಲಿರುವ ಎಲ್ಲ ಹಿರಿಯರಿಗೂ ಕೂಡ ಒಪ್ಪಿತವಾದ ಮಾತು. ಇದ್ರಲ್ಲಿ ನಾನು ಯಾವುದು ಕಲ್ಪಿಸಿ ಹೇಳಲಿಲ್ಲ. ಸುಮ್ಮನೆ ನಿನ್ನನ್ನು ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ನಿನಗೆ ರಾಜ್ಯವನ್ನು ವಾಪಸ್ ಕೊಡಿಸ್ಬೇಕು ಅಂತ ನಾನು ಈ ಮಾತು ಹೇಳ್ತೇನೆ. ಇದು ಫ್ಯಾಕ್ಟ್, ಇದು ನಡೆದ ಕಥೆಯಲ್ಲಿ ಇದಕ್ಕೆಲ್ಲರೂ ಸಹಮತಿ ಇದೆ. ಎಲ್ಲರೂ ಇದನ್ನು ಕೇಳ್ಕೊಂಡಿದ್ದಾರೆ, ಅವರಿಗೂ ಗೊತ್ತಿದೆ. ಶ್ರೋತವ್ಯಂ ಖಲು ವೃದ್ಧಾನಾಂ ನಾಭಿಶಂಕೀರ್ವಚೋ ವಚ ಮಮ ನಾಶೀಷ್ಯಸಿ ತೇ ಸರ್ವಂ
ಆತ್ಮಾನಂ ಪೃಥಿವೀ ತ್ವಯಾ ತಥಾ. ದೊಡ್ಡವರು ವೃದ್ಧರು ಅನುಭವದಿಂದ ವೃದ್ಧರಾದ್ರಿಂದಾಗಿ ತಂದೆ ತಾಯಿಗಳು ಹೇಳಿದ್ದನ್ನ ಸ್ವಲ್ಪ ಗಮನ ಇಟ್ಟು ಕೇಳು. ನಾಭಿಶಂಕೀಹಿ ವಚೋಮಮ, ನನ್ನ ಮಾತಿನಲ್ಲಿ ಸಂದೇಹ ಪಡಬೇಡ, ನನ್ನ ಮಾತಿನ ಅಂಶದಲ್ಲಿ ತಿರಸ್ಕಾರ ಮಾಡಬೇಡ. ನಾಶಯಿಷ್ಯಸಿ, ಒಂದು ವೇಳೆ ನೀನು ಆ ರೀತಿ ಇಷ್ಟು ಹೇಳಿದ ಮೇಲೂ ತಿರಸ್ಕಾರದ ಬುದ್ಧಿಯಿಂದ ಏನಾದರೂ ಒಂದು ವೇಳೆ ನಿರಾಕರಣೆ ಮಾಡಿದಿ ಅಂದ್ರೆ ಜೀವನ ಪೂರ್ತಿ ಮತ್ತೆಂದೂ ಕೂಡ ಪಡೆಯಲಾರದ ಹೊರಲಾರದ ನಷ್ಟವನ್ನು ನೀನು ಅನುಭವಿಸ್ತೀ ಅಂತ ಹೀಗೆ ಹೇಳುವಲ್ಲಿಗೆ ಇತಿ ಶ್ರೀಮನ್ಮಹಾಭಾರತೆ ಉದ್ಯೋಗ ಪರ್ವಣಿ ಭಗವದ್ಯಾನ ಪರ್ವಣಿ 47 ಅಧಿಕ ಶತತಮೋಧ್ಯಾಯ 147ನೇ ಅಧ್ಯಾಯ ಮುಕ್ತಾಯಗೊಂಡಿತು. ಮುಂದೆ 148ರಲ್ಲಿ ವಾಸುದೇವ ಉವಾಚ, ವಾಸುದೇವ ಮತ್ತೆ ಆ ಕಥೆಯನ್ನು ಮುಂದುವರಿಸ್ತಾನೆ. ಭೀಷ್ಮೇಣೋಕ್ತೆ ತಥೋ ದ್ರೋಣೋ ದುರ್ಯೋಧನಮಭಾಷತ. ಭೀಷ್ಮಾಚಾರ್ಯ ಹೇಳಿದ ಮೇಲೆ ದ್ರೋಣಾಚಾರ್ಯ ಮತ್ತೆ ಸ್ವಲ್ಪ ಮಾತಾಡ್ತಾರೆ. ನೃಪಾಣಾಂ ಭದ್ರಂತೆ ವಚನಂ ವಚನ ಕ್ಷಮಃ. ಎಲ್ಲ ರಾಜರ ನಡುವೆ ಭೀಷ್ಮಾಚಾರ್ಯರು ಆಡಿದ ಮಾತು ಅತ್ಯಂತ ಸ್ಫುಟವಾದದ್ದು, ಸ್ಪಷ್ಟವಾದದ್ದು, ಹಿತಕರವಾದದ್ದು. ಪ್ರತಿ ಪಶ್ಯಂತನುಸ್ತಾತ ಕುಲಸ್ಯಾರ್ಥೆ ಯಥಾಸ್ಥಿತಃ. ಇನ್ನೂ ಒಂದು ಸಂಗತಿ ಹೇಳಬೇಕು. ಪ್ರತೀಪ ಮತ್ತು ಶಂತನು ಈ ಕುಲಕ್ಕೋಸ್ಕರ ಹೇಗಿದ್ರು ನಾವು ಇವತ್ತು ಹಾಗೆ ಆ ಧರ್ಮವನ್ನು ಮುಂದುವರಿಸಿಕೊಂಡು ಹೋಗ್ಬೇಕಾಗಿದೆ. ಯಾಕೆಂದ್ರೆ ಯಥಾ ದೇವವ್ರತೋ ಭೀಷ್ಮ ಕುಲಸ್ಯಾರ್ಥೆ ಸ್ಥಿತೋ ಭವತ್. ತಮ್ಮ ಕುಲದ ರಕ್ಷಣೆ ನೋಡ್ಬೇಕು ಹೊರತು ನನ್ನ ಹತ್ರ ಅಧಿಕಾರ ಉಳಿಬೇಕು ಅಂತ ಯೋಚನೆ ಮಾಡಬಾರದು. ದೇಶ ಉಳಿಬೇಕು ಹೊರತು ನನ್ನ ಕೈಯಲ್ಲಿ ದೇಶ ಉಳಿಬೇಕು ಅಂತ ಯೋಚನೆ ಮಾಡುವುದಲ್ಲ. ಇದನ್ನ ಭೀಷ್ಮ ಚೆನ್ನಾಗಿ ತೋರಿಸಿದ್ದಾನೆ. ಅವನಿಗೆ ರಾಜ್ಯ ಕ್ಷೇಮವಾಗಿರ್ಬೇಕು ಅಂತ ಬಯಕೆ ಇತ್ತು ಹೊರತು ತನ್ನ ಕೈಯಲ್ಲಿ ಕ್ಷೇಮವಾಗಿರ್ಬೇಕು ಅಂತ ಬಯಸುವುದಾಗಿದ್ದಿದ್ರೆ ಅವನು ಈ ಹೆಂಡತಿ ಅಂದ್ರೆ ಅವನು ಯಾರು ವಿಚಿತ್ರವೀರ್ಯ ಸತ್ತೋದ ತಕ್ಷಣ ಅಧಿಕಾರವನ್ನು ಪೂರ್ತಿ ತಾನೇ ತಗೊಳ್ಬಹುದಿತ್ತು. ಯಾಕೆ ಮಕ್ಕಳು ಬೇಕು ಅಂತಲ್ಲ ಯೋಚನೆ ಮಾಡಬೇಕಿತ್ತು. ಆದ್ರೆ ಆ ದುರವಸ್ಥೆಯನ್ನು ಅವನು ಪಡ್ಲಿಲ್ಲ. ತಥಾ ಪಾಂಡುರ್ನರಪತಿ ಸತ್ಯಸಂಧೋ ಜಿತೇಂದ್ರಿಯ. ಹಾಗೇನೆ ಪಾಂಡುವು ಕೂಡ ಸತ್ಯಸಂಧ, ಇಂದ್ರಿಯಗಳ ಜಯವನ್ನ ಸಂಪಾದಿಸಿದವ, ರಾಜರಲ್ಲಿ ಹಿರಿಯನೆನಿಸಿದ, ಕುರುಗಳಿಗೆ ಯಾವಾಗ್ಲೂ ಹಿತವನ್ನೇ ಬಯಸಿದವ. ಜ್ಯೇಷ್ಠಾಯ ರಾಜ್ಯಂ ಪ್ರದದಾತ್ ಧೃತರಾಷ್ಟ್ರಾಯ ಧೀಮತೆ. ಅವನಿಗೊಂದು ಶಾಪ ಬಂತು. ಕಿಂದಮ ಋಷಿಗಳ ಜೋಡಿ ಜಿಂಕೆಗಳನ್ನ ಬೇಟೆಯಾಡಿದ್ದರ ಪರಿಣಾಮ ನೀನೂ ಕೂಡ ಇಂಥದ್ದೇ ಒಂದು ಸೌಖ್ಯದಲ್ಲಿ ಇರಬೇಕಾದ್ರೆ ಪ್ರಾಣವನ್ನ ತೆರುವಂತಾಗಲಿ ಅಂತ ಶಪಿಸಿದ್ದಕ್ಕಾಗಿ ಇನ್ನು ಭೋಗಗಳನ್ನು ಅನುಭವಿಸುವುದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಕಾಡಿಗೆ ಹೊರಟ. ಎಷ್ಟು ಅಲ್ಲಿ ಶಾಪ ಕೊಟ್ಟದ್ದು ನಿನಗೆ ರಾಜ್ಯಭ್ರಷ್ಟ ಆಗ್ಲಿ ಅಂತಲ್ಲ, ಹೋಗ್ಬೋದಿತ್ತು ಅವನು. ಆದ್ರೆ ಅವನು ಅದನ್ನು ಇಷ್ಟಪಡ್ಲಿಲ್ಲ. ಅವನು ಜ್ಯೇಷ್ಠನಾದಂತಹ ನಿನ್ನ ತಂದೆಗೆ ಅಧಿಕಾರವನ್ನ ಕೊಟ್ಟು ಯವೀಯಸೆ ತಥಾ ಕ್ಷತ್ರೆ ಜೊತೆಗೆ ವಿದುರನ ಕೈಗೆ ಒಪ್ಪಿಸಿದ್ದಾನೆ. ಇಬ್ರು ಕೇವಲ ಅದು ಧೃತರಾಷ್ಟ್ರನ ಕೈ ಕೊಟ್ಟದ್ದಲ್ಲ, ಇದು ಒಂದು ಸೂಚನೆ. ವಿದುರನಿಗೂ ಈ ರಾಜ್ಯದಲ್ಲಿ ಧೃತರಾಷ್ಟ್ರನಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕಿದೆ. ಯಾಕೆಂದ್ರೆ ಇಬ್ಬರ ಕೈಯಲ್ಲಿ ಕೊಟ್ಟು ಹೋಗಿದ್ದಾನೆ ಹೊರತು ಒಬ್ರಿಗೆ ಬಾಂಡ್ ಪೇಪರ್ ಬರೆದಿದ್ದಲ್ಲ. ಇದಿಬ್ಬರಿಗೂ ಸಂಬಂಧಪಟ್ಟಂತಹ ವಿಷಯ. ಕುರುಣಾಂ ವಂಶವರ್ಧನ, ಯಾಕಂದ್ರೆ ಅವರಿಬ್ರು ಕೂಡ ಕುರುಗಳಲ್ಲಿ ಅತ್ಯಂತ ಹಿರಿಯರು ಅನ್ನುವ ಕಾರಣಕ್ಕಾಗಿ. ತತ ಸಿಂಹಾಸನೇ ರಾಜನ್ ಸ್ಥಾಪಯಿತ್ವೈನಮಚ್ಯುತಂ ವನಂ ಜಗಾಮ ಕೌರವ್ಯ ಭಾರ್ಯಾಭ್ಯಾಂ ಸಹಿತೋ ನೃಪಃ. ಹೀಗೆ ಧೃತರಾಷ್ಟ್ರ ಮತ್ತು ವಿದುರನನ್ನ ಸಿಂಹಾಸನದಲ್ಲಿ ಕೂಡಿಸಿ ತಾನು ಕುಂತಿ ಮತ್ತು ಮಾದ್ರಿಯರ ಜೊತೆಗೆ ಕಾಡಿಗೆ ಹೋದ. ನೀಚೈ ಸ್ಥಿತ್ವಾತು ವಿದುರಃ ಉಪಾಸ್ತೆ ಸ್ಮ ವಿನೀತವತ್. ಆದ್ರೆ ವಿದುರನು ಕೂಡ ಎಲ್ಲೂ ದರ್ಪ ತೋರಿಸದೆ ಅಣ್ಣನಾಗಿ ಧೃತರಾಷ್ಟ್ರ ಇರುವಾಗ ಅವನಿಗೆ ತಗ್ಗಿ ಬಗ್ಗಿ ನಡೆದು ಕರ್ತವ್ಯದಲ್ಲಿ ತೊಡಗಿದ ಹೊರತು ಯಾವತ್ತೂ ಕೂಡ ಅಧಿಕಾರದ ಹಂಚಿಕೆಯಲ್ಲಿ ನನಗೆ ಪಾಲು ಬೇಕು ಅಂತ ಕೇಳಿಕ್ ಹೋಗ್ಲಿಲ್ಲ. ನಮ್ದು ಕಿಕ್ ಬ್ಯಾಕ್ ಕೊಡಿ, ನೀವು ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಯಾವತ್ತೂ ಕೇಳಲಿಲ್ಲ. ಪ್ರೇಷ್ಯವತ್ ಪುರುಷವ್ಯಾಘ್ರೋ ವಾಲವ್ಯಂಜನ ಮುತ್ಕ್ಷಿಪನ್ ತತಃ ಸರ್ವಾ ಪ್ರಜಾಸ್ತಾತ ಧೃತರಾಷ್ಟ್ರಂ ಜನೇಶ್ವರಂ ಪದ್ಯಂತ ವಿಧಿವತ್ ಯಥಾ ಪಾಂಡುಂ ಜನಾಧಿಪಂ. ದಾಸನಂತೆ ಕಾಲವನ್ನು ವ್ಯವಹಾರ ಮಾಡ್ತಾ ಧೃತರಾಷ್ಟ್ರನಿಗೆ ಸೇವಕನಂತೆ ಅಲ್ಲಿರುವ ಎಲ್ಲಾ ಪ್ರಜೆಗಳಲ್ಲಿ ತಾನೂ ಒಬ್ಬ ಪ್ರಜೆ ಅನ್ನುವಂತೆ ಅನ್ವಪದ್ಯಂತ ವಿಧಿವತ್ ಯಥಾ ಪಾಂಡುಂ ಜನಾಧಿಪಂ. ಪಾಂಡು ಹೇಗೆ ವಿಧಿವತ್ತಾಗಿ ರಾಜ್ಯವನ್ನ ನಡೆಸಿ ಕೊನೆಗೆ ಧೃತರಾಷ್ಟ್ರನಿಗೆ ಬಿಟ್ಟುಕೊಟ್ನೋ ಹಾಗೆ ರಾಜ್ಯಂ ಸ ವಿದುರಾಯ ಚಚಾರ ಪೃಥಿವೀಂ ಪಾಂಡು ಸರ್ವಾಂ ಪರಪುರಂಜಯ. ಪೃಥಿವೀಂ ಸರ್ವಾಂ ಸಮಸ್ತ ಭೂಮಿಯನ್ನು ಪಾಂಡುವು ಪರಪುರಂಜಯ
ಪರಪುರಂಜಯ ಅಂದ್ರೆ ಶ್ರೇಷ್ಠವಾದ ಆ ರಾಷ್ಟ್ರವನ್ನ ಕಟ್ಟಿದವ, ಅನೇಕ ರಾಜ್ಯಗಳನ್ನ ಗೆದ್ದವ. ಪಾಂಡು ಸಾಮಾನ್ಯ ಆಗಿರಲಿಲ್ಲ, ಅವನು ಅತ್ಯಂತ ಶ್ರೇಷ್ಠವಾದ ರಾಜನಾಗಿದ್ದ. ಕೋಶ ಸಂವನನಂ ದಾನೆ ಭೃತ್ಯಾನಾಂ ಚಾನ್ವವೇಕ್ಷಣೆ ಭರಣೆ ಚೈವ ಸರ್ವಸ್ಯ ವಿದುರ ಸತ್ಯ ಸಂಗರಃ. ವಿದುರ ಪ್ರಾಮಾಣಿಕತೆಗೆ ಹೆಚ್ಚು ಒತ್ತು ಕೊಟ್ಟು ಬದುಕಿದವನಾದ್ರಿಂದಾಗಿ ಧೃತರಾಷ್ಟ್ರನಿಗೆ ಕಣ್ಣಿಲ್ಲದೆ ಇದ್ರೂ ಕೂಡ ನೋಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಮಾಡದ. ಯಾಕೆಂದ್ರೆ ಸ್ವಲ್ಪ ವೀಕ್ನೆಸ್ ಇದ್ರೇನೆ ರಾಜನನ್ನ ನುಂಗಿ ಬಿಡ್ತಾರೆ. ಇನ್ನೇನು ಕಾಣುವುದಿಲ್ಲ ಅಂದಾಗ ಏನ್ ಮಾಡ್ತಾರೆ, ಬೇಕಾದ್ದೆಲ್ಲ ಅನ್ಯಾಯ ಮಾಡ್ತಾರೆ. ಆದ್ರೆ ಆ ಅನ್ಯಾಯ ಆಗದಂತೆ ವಿದುರ ಬಹಳ ರಟ್ಟೆ ಹಿಡಿದು, ಯಾರು ಕೂಡ ಮಧ್ಯದಲ್ಲಿ ಮೋಸ ಮಾಡುವ ಹಾಗಿಲ್ಲ, ಅಧಿಕಾರದಲ್ಲಿ ಎಲ್ಲೂ ಕೂಡ ದುರಾಚಾರಗಳನ್ನು ನಡೆಸುವ ಹಾಗಿಲ್ಲ ಅನ್ನುವ ಹಾಗೆ ಅತ್ಯಂತ ಚೆನ್ನಾಗಿ ಸಂಧಿ ವಿಗ್ರಹ ಸಂಯುಕ್ತ, ಯಾವ ರಾಜರ ಜೊತೆಗೆ ಸಂಧಿ ಮಾಡಬೇಕು, ಯಾವ ರಾಜರ ಜೊತೆಗೆ ಯುದ್ಧ ಮಾಡಿ ಅವರಿಂದ ಕಪ್ಪವನ್ನು ಸ್ವೀಕರಿಸಬೇಕು, ಈ ವಿಷಯದಲ್ಲಿ ಬಹಳ ದೂರದೃಷ್ಟಿಯಿಂದ ಶತ್ರುಗಳು ಅಂತಂದ್ಮೇಲೆ ಎರಡೂ ಅನಿವಾರ್ಯ. ಸಂಧಾನವು ಕೆಲವೊಮ್ಮೆ ಮಾಡಬೇಕಾಗತ್ತೆ, ಗಲಾಟೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಮ್ಮೆ ಗಲಾಟೆ ಮಾಡುದು ಅಂದ್ರೆ ನೇರ ಅವ್ರ ಹತ್ರ ಗಲಾಟೆ ಮಾಡ್ಬೇಕಾಗಿಲ್ಲ, ಅವ್ರು ಗಲಾಟೆಗೆ ಬರ್ತಾರೆ ಅಂತ ಗೊತ್ತಾದಾಗ ಅವ್ರ ಹತ್ರ ಗಲಾಟೆ ಮಾಡೋರನ್ನ ಎಬ್ಬಿಸಿ ಬಿಟ್ಬಿಡುದು. ಅವರಿಬ್ಬರು ಗಲಾಟೆ ಮಾಡ್ತಿರ್ತಾರೆ, ನಾವು ಕ್ಷೇಮವಾಗಿರುದು. ಹಾಗೆ ಅದು ಒಂದು ರಾಜಕಾರಣದ ಒಳಗಿನ ಗುಟ್ಟುಗಳೆಲ್ಲ. ವಿದುರ ಅದನ್ನ ಚೆನ್ನಾಗಿ ಗಮನಿಸಿ ಅವೈಕ್ಷತ ಮಹಾತೇಜ ಭೀಷ್ಮ ಪರಪುರಂಜಯ, ಸಿಂಹಾಸನದಲ್ಲಿ ಇದ್ದಂತಹ ಧೃತರಾಷ್ಟ್ರ ಅವನು ಕೂಡ ಈ ವಿದುರನ ಸಹಾಯದಿಂದಾಗಿ ಚೆನ್ನಾಗಿ ರಾಜ್ಯವನ್ನು ಮುಂದುವರೆಸುವಂತಾಯಿತು. ಕಥಂ ತಸ್ಯ ಕುಲೇ ಜಾತಃ ಕುಲಭೇದಂ ವ್ಯವಸ್ಯತಿ. ಹೀಗೆ ನೀನು ಧೃತರಾಷ್ಟ್ರನ ಮಗನಾಗಿ ಬಂದು ಪಾಂಡುವಿನ ಭಾಗವನ್ನ ನಿನ್ನ ತಂದೆ ಉಂಡಾದ ಮೇಲೆ ಪಾಂಡುವಿನ ಮಕ್ಕಳು ಬಂದಾಗ ಮತ್ತೆ ಅದು ಪಾಂಡುವಿನ ಮಕ್ಕಳಿಗೆ ಕೊಡ್ಬೇಕಲ್ವ, ನೀನ್ ಯಾಕೆ ಅವ್ರು ಬೇರೆ ಅಂತ ಲೆಕ್ಕ ಹಾಕ್ತಾ ಇದ್ದಿ? ಕುಲಭೇದಂ ಯಾಕೆ, ಕುಲ ನಾಶ ಆಗುವ ರೀತಿಯಲ್ಲಿ ಅವರು ಬೇರೆ, ಅವ್ರು ಬೇಕಿದ್ರೆ ಯುದ್ಧ ಮಾಡಿ ಗೆದ್ದುಕೊಳ್ಳಿ ಅಂತ ಯಾಕೆ ನೀನು ಈ ರೀತಿ ಕಲಹದ ಮಾತುಗಳನ್ನು ಆಡ್ತಾ ಇದ್ದಿ? ಸಂಭೂಯ ಭ್ರಾತೃಭಿಸ್ಸಾರ್ಧಂ ಭುಂಕ್ಷ್ವ ಭೋಗಾನ್. ನೀನು ನಿನ್ನ ತಮ್ಮಂದರ ಜೊತೆಗೆ ಸೇರ್ಕೊಂಡು, ನಿನ್ಗೆ ಯುಧಿಷ್ಠಿರ ಒಬ್ಬ ಅಣ್ಣ, ಉಳಿದವರೆಲ್ಲ ತಮ್ಮಂದ್ರೆ, ಅವ್ರ ಜೊತೆಗೆ ಸೇರ್ಕೊಂಡ್ ಬಿಟ್ರೆ ಸಮಸ್ತ ಭೋಗವನ್ನ ನೀನು ಅವರ ಜೊತೆಗೇನೆ ಉಣ್ಣುವುದಾಗತ್ತೆ. ಆದ್ರಿಂದಾಗಿ ದಯವಿಟ್ಟು ನೀನು ಯಾವ ಕಾರಣಕ್ಕೂ ಕೂಡ ನಿನ್ನ ಸ್ವಾರ್ಥವನ್ನ ಯೋಚನೆ ಮಾಡಿ ನಿರಾಕರಣೆ ಮಾಡಬೇಡ. ಭೀಷ್ಮೇಣ ದತ್ತಂ ಇಚ್ಛಾಮಿ ನತ್ವಯ ರಾಜಸತ್ತಮ. ದ್ರೋಣಾಚಾರ್ಯ ಹೇಳ್ತಾರೆ, ನಿನ್ನಿಂದ ನನಗೆ ಏನು ಬೇಡ, ನಾನಿಷ್ಟು ಬುದ್ಧಿವಾದ ಹೇಳ್ತೇನೆ ಅಂದ್ರೆ ಬಹುಶಃ ಇವರಿಗೆ ಈ ಆಸ್ಥಾನದಲ್ಲಿ ರಾಜಪುರೋಹಿತರ ಪಟ್ಟ ಇನ್ನೂ ಸ್ಥಿರವಾಗಿ ಬೇಕಿದೆ, ಅದಕ್ಕೋಸ್ಕರ ಅವ್ರ ಸೀಟ್ ಹೋಗುತ್ತೆ ಅಂತ ನೀವು ಸೀಟ್ ಕಳ್ಕೊಳ್ಬೇಡಿ ಅನ್ನುವ ದೃಷ್ಟಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಬೇಡ. ದ್ರೋಣನಾಗಿ ನಾನೇ ಹೇಳ್ತೇನೆ, ನನಗೆ ನೀನು ಯಾವ ರೀತಿಯಿಂದಲೂ ಕೂಡ ಸಂಪತ್ತನ್ನು ಒದಗಿಸುವ ಅಗತ್ಯ ಇಲ್ಲ. ನನಗೆ ಭೀಷ್ಮ ಕೊಟ್ಟದ್ದೇ ಬೇಕಾದಷ್ಟಿದೆ. ಅವನು ಕರೆಸುವಾಗಲೇ ಅವನಿಗೆ ಒಂದಿಷ್ಟು ವಿಶೇಷ ಸಂಪತ್ತನ್ನ ಕೊಟ್ಟಿದ್ದ, ಗುರು ಅಲ್ವಾ, ಅವನಿಗೆ ಏನ್ ಬೇಕಾದ್ರೂ ಕೇಳುವ ಹಕ್ಕಿದೆ. ಅಷ್ಟು ಅಂಶವನ್ನ ಕೇಳಿದ್ದಕ್ಕೋಸ್ಕರ ನನಗೆ ಆಗ್ಲೇ ಭೀಷ್ಮ ಕೊಟ್ಟಾಗಿದೆ, ನನಗೇನು ಎಕ್ಸ್ಟ್ರಾ ಬೇಡ. ಸಮಮಾಚಾರ್ಯಕಂ ತಾತ ತವ ತೇಷಾಂ ಚ ಮೇ ಸದಾ. ನೀನು ಮತ್ತೆ ಪಾಂಡವರು ಇಬ್ರು ನನಗೆ ಸಮಾನ. ಪಾಂಡವರ ಮೇಲೆ ನನಗೇನು ವಿಶೇಷ ಪ್ರೀತಿ ಇಲ್ಲ, ನಿಮ್ಮೇಲೂ ನನಗೇನು ಕೂಡ ಕೋಪ ಇಲ್ಲ. ಆದ್ರಿಂದಾಗಿ ನನಗೆ ಇಬ್ರು ಕೂಡ ಅತ್ಯಂತ ಹತ್ತಿರದವರು. ನಾನು ಇಬ್ಬರನ್ನು ಕೂಡ ಅಷ್ಟೇ ಗೌರವದಿಂದ ಅಭಿಮಾನದಿಂದ ಅವರನ್ನ ಉಳಿಸ್ಕೊಳ್ಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇರುವುದು. ಆದ್ರಿಂದಾಗಿ ಅಶ್ವತ್ಥಾಮ ನನಗೆ ಹೇಗೋ ಅರ್ಜುನನೂ ಹಾಗೆ. ಅಶ್ವತ್ಥಾಮನಲ್ಲಿ ನಾನು ಎಷ್ಟು ಪ್ರೀತಿ ಇಟ್ಟಿದ್ದೇನೋ, ನನ್ನ ಮಗ ಅಂತ ಮಾತ್ರ ಅಲ್ಲ, ಅಧ್ಯಯನಶೀಲ ಅಂತ. ಅರ್ಜುನನು ಹಾಗೆ ಅತ್ಯಂತ ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿದವನಾದ್ರಿಂದಾಗಿ ಅವನು ಕೂಡ ನನಗೆ ಆತ್ಮೀಯ. ನಾನು ವಿದ್ಯೆಯನ್ನು ಕೊಡುವಾಗ ಯಾವತ್ತೂ ಕೂಡ ಇವರು ನನ್ನವರು, ಇವರಿಗೆ ಹೆಚ್ಚು ಕೊಡಬೇಕು, ಇವರು ಅವರ ಕಡೆಯವರು ಅವರಿಗೆ ಕಮ್ಮಿ ಕೊಡಬೇಕು ಅಂತ ಮಾಡಿಲ್ಲ. ಕಲಿಯುವ ಸಾಮರ್ಥ್ಯವು ಯಾರಿಗೆ ಎಷ್ಟೆಷ್ಟಿದೆ ಅಷ್ಟಕ್ಕೆ ಸರಿಯಾಗಿ ನಾನು ವಿದ್ಯೆ ಕೊಟ್ಟಿದ್ದೇನೆ. ಆದ್ರಿಂದಾಗಿ ನಿಮ್ಮಲ್ಲೂ ನಾನು ಯಾವತ್ತೂ ಕೂಡ ಭೇದ ಭಾವವನ್ನು ಮಾಡಿಲ್ಲ. ಅಂದ್ರೆ ನಿಮ್ಮಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯವನ್ನು ಹುಟ್ಟಿಸುವಂತ ಯಾವ ಘಟನೆಗೂ ಕೂಡ ನಾನು ಕಾರಣ ಆಗಿಲ್ಲ. ಇಷ್ಟು ಹೇಳಿ ವಾಸುದೇವ ದ್ರೋಣನ ಈ ಮಾತನ್ನ ಇಷ್ಟು ಗಂಭೀರವಾಗಿ ಸಭೆ ಕೇಳ್ತಾ ಇದ್ರೆ ಅವನು ಮಾತ್ರ ಆಕಾಶ ನೋಡ್ಕೊಂಡು ಆಚೆ ಈಚೆ ನೋಡ್ಕೊಂಡು ನನಗೆ ಹೇಳ್ತಾ ಇಲ್ಲ, ಯಾರಿಗೂ ಹೇಳ್ತಾ ಇದ್ರೆ ಅವ್ರವ್ರ ನಾಲಿಗೆಯಲ್ಲಿ ಏನೋ ಮಾತು ಬಂದದ್ದನ್ನ ಉದುರಿಸ್ತಾ ಇದ್ದಾರೆ, ಅವರಿಗೆ ಚಟ ಬಾಯಿ ಮಾತಾಡುವುದೆಲ್ಲ ನನಗೇನು ಸಂಬಂಧ ಇಲ್ಲ ಅನ್ನೋ ರೀತಿ ಒಂಥರ ಕಾಲಲ್ಲಾಡಿಸ್ತಾ ಕೂತಿರುದು, ಪಕ್ಕಕ್ಕೆ ತಿರುಗಿ ತಲೆ ತಿರುಸುದು, ಅವ್ರ ಹತ್ರ ಏನೋ ಮಾತಾಡಿ ನಗುದು, ಈ ತರ ಏನೋ ಬ್ಯಾಡ್ ಹ್ಯಾಬಿಟ್ಗಳನ್ನೆಲ್ಲ ತೋರಿಸ್ತಾ ಕೂತಿದ್ದಾನೆ. ಅಷ್ಟೊತ್ತಿಗೆ ವಿದುರ ತಕ್ಷಣ ಅವನು ಮಾತಾಡ್ತಾನೆ. ಪಿತುರ್ವದನಮನ್ವೀಕ್ಷ್ಯ ಪರಿವೃತ್ಯ ಚ ಧರ್ಮವಿತ್.
ಧೃತರಾಷ್ಟ್ರನಿಗೆ ಪಾಪ ಕಸಿವಿಸಿ ಆಗ್ತಾ ಇದೆ. ಇವ್ರು ಇಷ್ಟು ಜನ ಎಲ್ಲ ಮಾತಾಡ್ತಿದ್ದಾರೆ. ದುರ್ಯೋಧನನದು ಆಯ್ತು, ನೀವು ಹೇಳುದು ಸರಿ, ನಾನು ಏನಾದ್ರು ಮಾಡ್ತೇನೆ, ಇಲ್ಲ ನಂದು ಒಂಚೂರು ಯೋಚನೆಯಲ್ಲಿ ಸ್ವಲ್ಪ ದುಡುಕಾಯ್ತು, ಇನ್ ಮುಂದೆ ಹಾಗೆ ಮಾಡಲ್ಲ, ಇನ್ ಮುಂದೆ ನಾನು ಈ ತರ ತಪ್ಪು ಮಾತಾಡಲ್ಲ, ತಪ್ಪು ಹೇಳಲ್ಲ, ತಪ್ಪು ನೋಡಲ್ಲ, ತಪ್ಪು ಕಿರಿಕಿರಿ ಮಾಡಲ್ಲ ಇತ್ತು ಹೇಳ್ಬೇಕಲ್ಲ. ಏನು ಹೇಳ್ತಿಲ್ಲ, ಎಲ್ಲ ಕಿರಿಕಿರಿ ಅಂತ ನಗುದು ಕೇಳಿಸ್ತಾ ಇದೆ ಒಂದು ಧ್ವನಿ. ಅರ್ಥ ಆಗುತ್ತೆ, ಅಷ್ಟರಲ್ಲಿ ಅರ್ಥ ಆಗುತ್ತೆ. ಈಗ ಯಾರೊಬ್ರು ಅಷ್ಟು ಗಂಭೀರವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಕಿಸಕ್ಕನಕ್ಕ ಬಿಟ್ರೆ ಇಡೀ ಸಭೆಯಲ್ಲಿ ಎಲ್ಲರ ಗಮನ ಆ ಕಡೆ ಹೋಗುತ್ತೆ. ಕಿವಿ ಚುರುಕಿದ್ದು ಧೃತರಾಷ್ಟ್ರನಿಗೂ ಗೊತ್ತಾಗಿದೆ, ಅವ್ನ ನಕ್ಕು ಏನೋ ಆಟಿಟ್ಯೂಡ್ ತೋರಿಸ್ತಾ ಇರೋದು. ಆದ್ರೆ ತಕ್ಷಣ ವಿದುರ ಅದಕ್ಕೆ ದೇವವ್ರತನಿಗೆ ಹೇಳ್ತಾನೆ, ಅಂದ್ರೆ ಭೀಷ್ಮನಿಗೆ ಹೇಳ್ತಾನೆ, ಭೀಷ್ಮ ದೇವವ್ರತ ನಿಬೋಧೇದಂ ವಚನಂ ಮಮ ಭಾಷತಃ ಪ್ರಣಷ್ಟ ಕೌರವೋ ವಂಶಃ ತ್ವಯಾಯಂ ಪುನರುದ್ಧೃತಃ. ಮಧ್ಯದಲ್ಲಿ ಒಂದು ಸರ್ತಿ ವಿಚಿತ್ರ ವೀರ್ಯ ಚಿತ್ರಾಂಗದ ಇಬ್ರೂ ಕೂಡ ನಷ್ಟವಾದಾಗ ನೀನೇ ಮತ್ತೆ ಈ ಕುರುಕುಲವನ್ನ ಎತ್ತಿದ್ದು, ಈ ಕುರುಕುಲ ಮತ್ತೆ ಉಳಿಲಿಕ್ಕೆ ಕಾರಣ ನೀನು. ಈಗ ಮತ್ತೆ ನಾಶವಾಗುವ ಪ್ರಸಂಗ ಬಂದಿದೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಕೋಯಂ ದುರ್ಯೋಧನೋ ನಾಮ ಕುಲೇಸ್ಮಿನ್ ಕುಲಪಾಂಸನಃ ತನ್ಮೇ ವಿಲಪಮಾನಸ್ಯ ವಚನಂ ಸಮುಪೇಕ್ಷಸೆ. ನೀನಿಷ್ಟು ಗಂಭೀರವಾಗಿ ಒಂದು ವಿಷಯವನ್ನು ಹೇಳ್ತಾ ಇದ್ರೆ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾನೆ, ಎಲ್ಲೋ ನೋಡ್ಕೊಂಡು ಕೂತಿದ್ದಾನೆ, ಏನೋ ಮಾತಾಡ್ತಾ ಇದ್ದಾನೆ. ಏನು ಯಾರಿಗೆ ಅಂತ ಹೇಳ್ತಾ ಇರೋದು ಇದು? ನೀನು ಸ್ವಲ್ಪ ಗಟ್ಟಿ ಆಗ್ಬೇಕು, ನೀನು ಸ್ವಲ್ಪ ಜೋರಾಗ್ಬೇಕು. ನಾನು ಮತ್ತು ಧೃತರಾಷ್ಟ್ರ ಆಳುವಾಗ ನೀನು ಹೇಗೆ ಭುಜ ಹಿಡಿದು ಚೂರು ತಪ್ಪಿದ್ರೆ ಇದು ಹೀಗಲ್ಲ ಹೀಗೆ ಅಂತ ನೀನು ನಮ್ಮನ್ನ ಹೇಗೆ ನಿಗ್ರಹ ಮಾಡಿದ್ದಿ, ಹಾಗೆ ಅವನನ್ನು ಕೂಡ ನಿಗ್ರಹ ಮಾಡಿ ವಾಪಸ್ ಪಾಂಡವರಕ್ಕೆ ಆ ರಾಜ್ಯವನ್ನ ಕೊಡಿಸ್ಬೇಕಾದದ್ದು ನಿನ್ನ ಕರ್ತವ್ಯ. ನಾನು ಇದನ್ನು ಎಚ್ಚರಿಸ್ತಾ ಇದ್ದೇನೆ. ಇದು ನನ್ನ ಕಡೆಯಿಂದ ನಾನು ನಿನಗೆ ಹೀಗಾಗದೇ ಇದ್ರೆ ದೊಡ್ಡ ಅಪಾಯ ಇದೆ ಅನ್ನೋ ಸೂಚನೆ ಕೊಡ್ತಾ ಇದ್ದೇನೆ. ಆದ್ರಿಂದಾಗಿ ನೀನೀಗ ಗಂಭೀರವಾಗಿ ಇದರ ಬಗ್ಗೆ ಯೋಚನೆ ಮಾಡ್ಬೇಕು. ಯಾರು ಈ ದುರ್ಯೋಧನ ಅಂದ್ರೆ, ನಿನ್ನೆ ಮೊನ್ನೆ ಹುಟ್ಟಿದ ಹುಳ ಇವತ್ತು ಎಲ್ಲರ ಮುಂದೆ ಇಷ್ಟು ಜೋರಾಗಿ ಅವರೆಲ್ಲರೂ ಅವನ ಹಿತಕ್ಕೋಸ್ಕರ ಮಾತಾಡ್ತಾ ಇದ್ರೆ ಅವನ್ ಆಕಾಶ ನೋಡ್ಕೊಂಡು ಕೂತ ಅಂದ್ರೆ ಏನರ್ಥ ಅದಕ್ಕೆ? ಯಸ್ಯ ಲೋಭಾಭಿಭೂತಸ್ಯ ಮತಿಂ ಸಮನುವರ್ತಸೆ. ಲೋಭದಿಂದ ತನ್ನ ಬುದ್ಧಿಯನ್ನ ಕಳಚಿಕೊಂಡಂತಹ ದುರ್ಯೋಧನನ ಮಾತುಗಳಿಗೆ ನೀವು ಕೂಡ ಬೆಂಗಾವಲಾಗಿ ನಿಲ್ತೀರ. ಸುಮ್ಮನೆ ಮಾತು ಹೇಳ್ತಾ ಇದ್ದೀರಿ, ಹಿಡಿದು ನಿಲ್ಲಿಸಿ ಅವನನ್ನ. ಅಲ್ಲಿ ಬಂದ ಅತಿಥಿಗಳು ಯಾರು ಕೂಡ ದಡ್ರಲ್ಲ, ಅವರಿಗೂ ಅರ್ಥ ಆಗುತ್ತೆ. ಇಲ್ಲಿ ನೀವೇನ್ ನಿರ್ಧಾರ ತೆಗೆದುಕೊಂಡ್ರು ನೀವು ದೂರದೃಷ್ಟಿಯಿಂದ ತಗೊಳ್ತೀರಿ ಅಂತ ನಂಬ್ತಾರೆ. ಸುಮ್ಮನೆ ಅವ್ರು ಪಾಂಡವರ ಪಕ್ಷ ವಹಿಸಿದ್ರು ಅಂತ ನೀವೇನು ಅದಕ್ಕೋಸ್ಕರ ಸಂಕೋಚ ಪಡಬೇಕಾಗಿಲ್ಲ. ಭೀಷ್ಮನಿಗೆ ಏನ್ ಯೋಚನೆ ಏನು ಅಂದ್ರೆ, ಧೃತರಾಷ್ಟ್ರ ಪಕ್ಕದಲ್ಲಿರ್ಬೇಕಾದ್ರೆ ಪಾಂಡವರನ್ನು ಹೇಗೆ ಸಮರ್ಥನೆ ಮಾಡುದು? ಯಾಕೆಂದ್ರೆ ಯಾವುದೇ ವ್ಯಕ್ತಿಗಳಿಗೂ ಈಗ ಮಕ್ಕಳು ಮತ್ತೆ ಮೊಮ್ಮಕ್ಕಳು ಬಂದಾಗ ಮಕ್ಕಳ ಕಡೆಗೆ ಹೆಚ್ಚು ಒಂದು ಪ್ರೀತಿ ಇರುತ್ತೆ. ಮೊಮ್ಮಕ್ಕಳು ಗಲಾಟೆ ಮಾಡಿದ್ರೆ ಊಟ ತಿಂಡಿಗೆ ಅವರನ್ನು ಸಪೋರ್ಟ್ ಮಾಡ್ತಾರೆ. ಆದ್ರೆ ಆಸ್ತಿ ಬಂದಾಗ ಮಕ್ಕಳನ್ನೇ ಸಪೋರ್ಟ್ ಮಾಡ್ತಾರೆ ಹೊರತು ಮೊಮ್ಮಕ್ಕಳನ್ನ ಸಪೋರ್ಟ್ ಮಾಡಲ್ಲ. ಇದು ಲೋಕದಲ್ಲಿ ಅನುಭವ, ಎಲ್ಲರ ಅನುಭವ. ಅದರಿಂದಾಗಿ ಅವನಿಗೇನು ಅಂದ್ರೆ ಧೃತರಾಷ್ಟ್ರನ ಬಿಟ್ಟು ಹೋಗ್ಬೇಕಾಗತ್ತಲ್ವಾ, ಧೃತರಾಷ್ಟ್ರನಿಂದ ದೂರ ಆಗ್ಬೇಕಾಗತ್ತಲ್ವಾ. ಈ ಯೋಚನೆಯಿಂದ ನೀನ್ ಸುಮ್ಮನಿದ್ರೆ ಇದು ಅನಾರ್ಯ ಮಾಡುವ ಕೆಲಸ. ಯಾವ ಆರ್ಯರು, ಜ್ಞಾನಿಗಳು, ತಿಳುವಳಿಕೆ ಉಳ್ಳವರು ಇಂಥ ತಪ್ಪು ಕೆಲಸವನ್ನ ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಡಲ್ಲ. ಆದ್ರೆ ನಿನ್ನೆದುರುಗಡೆ ಎಂಥದ್ದು ನಡೀತಾ ಇದೆ. ಅತಿಕ್ರಾಮತೀಯ ಶಾಸ್ತ್ರಂ ಪಿತು ಧರ್ಮಾದಿದರ್ಶಿನ. ನೀವೆಲ್ಲ ಶಾಸ್ತ್ರ ಧರ್ಮಗಳನ್ನ ಚೆನ್ನಾಗಿ ಅರಿತು ಈ ಮಾತು ಹೇಳ್ತಾ ಇದ್ದೀರಿ. ಏನೂ ಅನುಭವ ಇಲ್ಲದೆ ಏನಾದ್ರೂ ಒಂದು ಒಟ್ಟು ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಸಾಕಪ್ಪ ಅಂತ ನೀವು ಯಾರು ಮಾತಾಡೋರಲ್ಲ. ದೂರದರ್ಶಿತ್ವ ಇದ್ದು ಧರ್ಮದರ್ಶಿಗಳಾಗಿ ಹಿರಿಯರ ಪರಂಪರೆಯನ್ನು ಉಳಿಸಬೇಕು ಅಂತನ್ನುವ ಕಾಳಜಿಯಿಂದ ಈ ಮಾತು ಹೇಳ್ತಾ ಇದ್ದೀರಿ. ಆದ್ರೆ ಇವನ್ಯಾಕೋ ದುರ್ಯೋಧನ ಎಲ್ಲರನ್ನು ಒಟ್ಟಿಗೆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವ ಹಾಗೆ ಮಾಡ್ತಾ ಇದ್ದಾನೆ. ಅವನೊಬ್ಬ ಸಾಯುವುದಲ್ಲ. ಈಗ ಕೆಲವೊಂದ್ ಸರ್ತಿ ನಾವು ಲಿಫ್ಟ್ ಅಲ್ಲಿ ಹೋಗ್ಬೇಕು ಅಂದಾಗ ಅಲ್ಲಿ 8 ಜನ ಆಗಿರುತ್ತೆ, ಇನ್ನು 1 ಜನ ಜಾಸ್ತಿ ಆಯ್ತು. ಆಗ ಅವನು ಒಬ್ಬ ಹೋಗಲ್ಲ, ಲಾಸ್ಟ್ ಅವನು ಬಂದಿದ್ದು ನಾನು ಹೋಗಲ್ಲ ಅಂತ ಕೂತು ಬಿಡ್ತಾನೆ. ಕೊನೆಗೆ ಅದೇನೋ ಒಳಗಿನಿಂದ ಬಂದಾಗುದಂತ ಆಗುತ್ತೆ. ಅವನು ಹಠಕ್ಕೆ ಬಿದ್ದದ್ರಿಂದ ಏನಾಗುತ್ತೆ ಅಂದ್ರೆ, ಅವನೊಬ್ಬ ಹೋಗಿದ 8 ಜನ ಕೆಳಗೆ ಇಳಿತಿದ್ರು. ಆ ಒಬ್ಬ ಹೋಗದೆ ಇದ್ರೆ 8 ಜನ ಮೇಲೆ ಹೋಗೋ ಪ್ರಸಂಗ ಒಳಗಿನಿಂದ. ಆದ್ರಿಂದ ಯಾವ ಕಾಲಕ್ಕೆ ಹೇಗೆ ವರ್ತಿಸ್ಬೇಕು ಅಂತ ಸಾಮಾನ್ಯ ಪ್ರಜ್ಞೆ ಇಲ್ಲದೆ ಎಲ್ಲರನ್ನೂ ತನ್ನ ಜೊತೆ, ಅಂದ್ರೆ ತಾನು ಹೋಗುದು ಮಾತ್ರ ಅಲ್ಲ, ತನ್ನ ಜೊತೆಗೆ ಎಲ್ಲರನ್ನು ಕರ್ಕೊಂಡು ಹೋಗ್ತೇನೆ ಅನ್ನೋ ತರ ದುಷ್ಟ ಯೋಚನೆ ಮಾಡ್ತಾ ಇದ್ದೇನೆ. ಸ್ಲೀಪರ್ ಸೆಲ್ಗಳು ಒಂದಿಷ್ಟು ಇರ್ತಾರಲ್ಲ, ಅವರೆಲ್ಲ ತಾವು ಸತ್ರು ಪರವಾಗಿಲ್ಲ, ತಮ್ಮ ಜೊತೆಗೆ ಇದ್ದವರನ್ನೆಲ್ಲ ಸಾಯಿಸ್ಬೇಕು ಅಂತ ಯೋಚನೆ ಮಾಡುವಂತವ್ರು. ಇಂಥ ಸ್ವಭಾವದವನು ಇವನು. ಚಿತ್ರಕಾರ ಇವಾಲೇಖ್ಯಂ ಕೃತ್ವ ಸ್ಥಾಪಿತವಾನಸಿ. ನೀನು ನೀನೇನಾಗಿದೆ ಅಂದ್ರೆ, ಈಗ ಎಲ್ಲ ಚಿತ್ರ ಬರೆದಿಟ್ಟು ಆ ಚಿತ್ರದಲ್ಲಿ ಮತ್ತೆ ಮೂಮೆಂಟ್ ಇರುತ್ತಾ? ಇಲ್ಲ. ನೀವು ಅವನು ಹೇಳಿದ ಹಾಗೆ ಎಲ್ಲ ನೀವು ಅವ್ನು ಹೇಳಿದ ಮೇಲೆ ಮೂಮೆಂಟ್ ಇಲ್ಲದೆ ಗೊಂಬೆಗಳ ತರ ನಿಂತು ಅವ್ನು ಹೇಳಿದ ಹಾಗೆ ಆಡಿಸ್ತಾ ಇದ್ದೆ. ಅವ್ನ ಚಿತ್ರದಲ್ಲಿ ತಲೆ ತೆಗ್ದ ಅಂದ್ರೆ ಆ ಚಿತ್ರ ಬಿದ್ದೋಗುತ್ತೆ, ತಲೆ ಸೇರಿಸ್ದ ಅಂದ್ರೆ ತಲೆ ಇರುತ್ತೆ. ಹಾಗೆ ನಾವೆಲ್ಲ ಚಿತ್ರಗಳ ತರ ಇದ್ದೇವೆ. ಅವ್ನು ಏನ್ ಆಡಿಸ್ತಾನೋ ಆ ತರ ಆಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ?
ಪ್ರಜಾಪತಿ ಪ್ರಜಾ ಸೃಷ್ಟ್ವಾ ಯಥಾ ಸಂಹರತೆ ತಥಾ ನೋಪೇಕ್ಷಸ್ವ ಮಹಾಬಾಹೋ ಪಶ್ಯಮಾನ ಕುಲಕ್ಷಯಂ. ನಿನಗೆ ಪ್ರಜಾಪತಿಯ ಸ್ಥಾನ ಇದೆ. ಪ್ರಜಾಪತಿ ಹೇಗೆ ಅಂದ್ರೆ ಪ್ರಜೆಗಳನ್ನ ಕಾಲದಲ್ಲಿ ಸೃಷ್ಟಿ ಮಾಡ್ತಾನೆ. ಅದರಲ್ಲಿ ಯಾವುದಾದ್ರೂ ಒಂದು ಧರ್ಮರಹಿತವಾಗಿ ನಡೀತಾ ಇದೆ ಅಂದ್ರೆ ಅದನ್ನು ತೆಗೆದು ಸಂಹಾರದ ಕ್ರಿಯೆಗೆ ಅದನ್ನು ಹಾಕಿ ಮುಗಿಸ್ಬಿಡ್ತಾನೆ. ಪಾಪ ಉತ್ಕಟವಾದಾಗ ಅದರ ಶಿಕ್ಷೆಗೋಸ್ಕರ ಅದನ್ನ ಡಿಲೀಟ್ ಮಾಡಿ ಬಿಡ್ತಾನೆ, ಎಲಿಮಿನೇಟ್ ಮಾಡ್ತಾನೆ. ಹಾಗೆ ನೀನು ಕೂಡ ಈ ಕುಲದಲ್ಲಿ ಒಂದು ಎಲಿಮಿನೇಟ್ ಮಾಡಬೇಕಾದ ವಸ್ತು ದುರ್ಯೋಧನ ಅಂದ್ರೆ. ಅದನ್ನ ಈಗ ಮಾಡ್ಲಿಲ್ಲ ಅಂದ್ರೆ ಅದು ಉಳಿದದ್ದು ಎಲ್ಲವನ್ನ ಎಲಿಮಿನೇಟ್ ಮಾಡ್ಕೊಂಡು ಹೋಗುತ್ತೆ, ಯಾರನ್ನು ಉಳಿಸಲ್ಲ. ಕೊಳೆತ ಹಣ್ಣು ಒಂದೇ ಇದ್ರೂ ಕೂಡ ನೀವು ಅದನ್ನು ಒಂದನ್ನೇ ಆ ಮಾವಿನ ಹಣ್ಣಿನ ಮಧ್ಯದಲ್ಲಿ ಬಿಟ್ಟು ಮರು ದಿವಸ ನೋಡಿದ್ರೆ ಎಲ್ಲಾ ಹಣ್ಣುಗಳು ಕೊಳೆತು ಹೋಗುತ್ತೆ. ಹಾಗೇನೆ ಅದನ್ನ ಆವಾಗ್ಲೇ ಮೊದ್ಲೇ ತೆಗೆದು ಬಿಸಾಕಿದ್ರೆ ಉಳಿದದ್ದಾದ್ರೂ 4 ದಿವಸಕ್ಕೆ ಚೆನ್ನಾಗಿ ಎಲ್ರಿಗೂ ಕೂಡ ಹಂಚಿ ತಿನ್ನುವಂತಹ ಅವಕಾಶ. ಆದ್ರಿಂದಾಗಿ ನೋಪೇಕ್ಷಸ್ವ ಮಹಾಬಾಹೋ, ಉಪೇಕ್ಷೆ ಮಾಡಬೇಡ, ಇದು ತೀರ ತಪ್ಪಾಗುತ್ತೆ. ಅದ್ಯತೇದ್ಯಮತಿರ್ನಷ್ಟ ವಿನಾಶೇ ಪ್ರತ್ಯುಪಸ್ಥಿತೆ. ನನಗೆ ಅನಿಸ್ತಾ ಇದೆ ದುರ್ಯೋಧನ ತಲೆಗೆಟ್ಟಿದ್ದಲ್ಲ, ಭೀಷ್ಮನಿಗೆ ತಲೆಗೆಟ್ಟಿದೆ ಅಂತ. ಅವನು ಏನು ನಿರ್ಧಾರ ತೆಗೆದುಕೊಂಡು ಹೇಳ್ತಾ ಇಲ್ಲ, ಗಟ್ಟಿಯಾಗಿ ಇದನ್ನ ನಿಲ್ಲಿಸ್ತಾ ಇಲ್ಲ. ಬದ್ವಾವ ನಿಕೃತಿ ಪ್ರಜ್ಞಂ, ಇವನನ್ನ ಕಟ್ಟಿ ಹಾಕಿ ಸೀದಾ ಪಾಂಡವರ ಕೈಗೆ ಒಪ್ಪಿಸ್ಬಿಡಿ, ಅವ್ರು ಏನಾದ್ರೂ ಶಿಕ್ಷೆ ಕೊಡ್ಲಿ. ಯಾಕಂದ್ರೆ ಇವನು ಇಡೀ ಪರಂಪರೆಗೆನೆ ಕಳಂಕ ತರುವಂತ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾನೆ. ಶಾಧೀದಂ ರಾಜ್ಯಮ, ನೀನ್ ಒಂದು ವೇಳೆ ಇನ್ನೂ ಹೇಳ್ತಿ ಅಂದ್ರೆ ನೀನೇ ರಾಜ್ಯಭಾರ ಮಾಡು, ಪಾಂಡವರಿಗೂ ಕೊಡ್ಬೇಡ. ಕುಲ ಉಳಿಬೇಕು ಅಂತಂದಾಗ ಕೆಲವೊಂದ್ಸರ್ತಿ ಕೆಲವನ್ನ ಕಠಿಣವಾಗಿ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಅದರಿಂದಾಗಿ ನೀನೇ ಅಧಿಕಾರವನ್ನು ನಡೆಸು. ಇಲ್ಲ ಪಾಂಡವೈಹಿ ಅಭಿರಕ್ಷಿತಂ, ಅವರಿಂದಾದ್ರೂ ಸರಿ, ಅವರೇ ರಕ್ಷಣೆ ಮಾಡಿ. ನನಗೆ ಯಾರು ರಕ್ಷಣೆ ಮಾಡ್ಬೇಕು ಅನ್ನೋದು ಮುಖ್ಯ ಅಲ್ಲ, ರಕ್ಷಣೆ ಆಗ್ಬೇಕು ಅನ್ನೋದು ಮುಖ್ಯ. ಯಾರು ಮಾಡ್ತಾರೆ ಅನ್ನೋದು ನಿಮ್ಮ ಯೋಚನೆಯಲ್ಲಿ ಬಿಟ್ಟದ್ದು. ಕುಲ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಇಷ್ಟು ಹೇಳಿದ್ದೇನೆ ಅಂತ. ಪಾಂಡವಾನಾಂ ಕುರುಣಾಂ ಚ ರಾಜ್ಞಾಂ ಅಮಿತ ತೇಜಸಾಂ ಪ್ರಸೀದ ರಾಜ ಶಾರ್ದೂಲ ವಿನಾಶೋ ದೃಶ್ಯತೆ ಮಹಾನ್. ಒಟ್ಟು ಎಲ್ಲರಿಗಿಂತ ಹೆಚ್ಚು ಅಧಿಕಾರದ ನಿನಗೆ. ಯಾಕಂದ್ರೆ ನೀನ್ ಇದನ್ನ ಬಹಳ ಕಾಲದಿಂದ ನೋಡ್ಕೊಂಡು ಬಂದಿದ್ದಿ. ಪ್ರತೀಪನ ಕಾಲದಿಂದ, ಶಂತನುವಿನ ಕಾಲದಿಂದ ನಂತರದ ಅಷ್ಟೂ ತಲೆಮಾರುಗಳು, ಅದು ವಿಚಿತ್ರವಿದೆ, ಚಿತ್ರಾಂಗದ, ಈಗ ಧೃತರಾಷ್ಟ್ರ, ಪಾಂಡುವಿನ ಮಕ್ಕಳು, ಈಗ ನಾವು, ಇವರಿಷ್ಟೂ ಜನರು ಸೇರಿ ಈ ರಾಜ್ಯದ ಹಿನ್ನೆಲೆಯಲ್ಲಿ ನೀನೊಬ್ಬನೇ ತಲೆಮಾರು, ಅಷ್ಟು ಹಳೆಯದ್ದು. ಇಷ್ಟು ಹೇಳಿ ವಿದುರ ಸುಮ್ನಾಗ್ತಾನೆ. ಆಗ ವಾಸುದೇವ ಮತ್ತೆ ಹೇಳ್ತಾನೆ, ತಥೋಸ್ಯ ರಾಜ್ಞ ಸುಬಲಸ್ಯ ಪುತ್ರಿ. ಗಾಂಧಾರಿ ಮಾತಾಡ್ತಾಳೆ. ಸುಬಲ ಅಂತ ಗಾಂಧಾರ ದೇಶದ ರಾಜ, ಅವನ ಮಗಳು ಸುಬಲಾ, ಅವಳನ್ನ ಗಾಂಧಾರಿ ಅಂತ ಕರೆದ್ರು. ಧರ್ಮಾರ್ಥಯುಕ್ತಂ ಕುಲನಾಶ ಭೀತ. ಮಕ್ಕಳ ಮೇಲೆ ಕೋಪ ಅವ್ರು ಮಾಡುವ ಅಧರ್ಮದ ಕುರಿತಾಗಿತ್ತು. ಆದ್ರೆ ಮಕ್ಕಳ ಮೇಲೆ ಅಂತ ತಾಯಿ ಆದವಳಿಗೆ ಯಾರಿಗೆ ಆದ್ರೂ ಒಂದು ಮಗುವನ್ನ ಅಮ್ಮ ಅಂತ ಕರೆದಾಗ ಪ್ರೀತಿ ಉಕ್ಕಿ ಹರಿಯಲ್ವಾ, ಅದನ್ನ ಕಳ್ಕೊಳ್ಬಾರ್ದು ಅನ್ನುವ ದೃಷ್ಟಿಯಿಂದ ಅವಳೇ ಕುಲನಾಶದ ಭೀತಿಯಿಂದ, ಇನ್ನೂ ಒಂದು ಸತ್ಯ ಹೇಳ್ಬೇಕು ಅಂದ್ರೆ ಇನ್ನೂ ಅದರ ಆಳಕ್ಕೆ ಯೋಚನೆ ಮಾಡಿದ್ರೆ ಅವನಿಂದಾಗಿ ಉಳಿದವರೆಲ್ಲ ಸಾಯ್ತವಲ್ಲ. ತಾಯಿಯಾಗಿ ಬೇರೆಯವ್ರ ತನ್ನ ಅಂದ್ರೆ ಬಾವಿ ಆಳ ನೋಡ್ಲಿಕ್ಕೆ ತನ್ನ ಮಗುವನ್ನು ಉಳಿಸಿ ಪಕ್ಕದ ಮನೆಯ ಮಗುವನ್ನ ತಳ್ಳಿ ಎಷ್ಟಿದೆ ಆಳ ಅಂತ ಆಮೇಲೆ ಕೇಳಿದ ತರ ಆಗತ್ತೆ. ನಾನೀಗ ಸುಮ್ನೆ ಬಿಟ್ರೆ ಬೇಕಿದ್ರೆ ನನ್ನ ಮಗುವನ್ನೇ ತಳ್ತೇನೆ, ಅದು ಇದ್ರೂ ಉಪಯೋಗ ಇಲ್ಲ, ತಳ್ಳಿ ಆಮೇಲೆ ಎಷ್ಟಾಯ್ತು ಅಂತ ನೋಡೋಣ ಅಂತ ಅವಳು ಧೈರ್ಯವಾಗಿ ಮಾತು ಹೇಳ್ತಾಳೆ. ದುರ್ಯೋಧನಂ ಪಾಪಮತಿಂ ನೃಶಂಸಂ ರಾಜ್ಞಾಂ ಸಮಕ್ಷಂ ಸುತಮಾಹ ಕೋಪಾತ್. ಹಲ್ಲು ನಡುಗ್ತಾ ಇದೆ, ಕಣ್ಣು ಕೆಂಪಾಗಿದೆ, ಗಡಗಡನೆ ನಡುಗ್ತಾ ದುರ್ಯೋಧನನಿಗೆ ಬುದ್ಧಿವಾದ ಹೇಳುವುದಕ್ಕೋಸ್ಕರ ಮಾತು ತೆಗಿತಾಳೆ. ಎಷ್ಟು ಜನ ಇಲ್ಲಿ ರಾಜರಿದ್ದೀರಿ, ಅನೇಕ ಜನ ಅನೇಕ ರೀತಿಯಿಂದ ರಾಜ್ಯಭಾರವನ್ನ ಚೆನ್ನಾಗಿ ಮಾಡಿದವರು, ಬ್ರಹ್ಮರ್ಷಿಗಳಿದ್ದಾರೆ, ರಾಜರ್ಷಿಗಳಿದ್ದಾರೆ. ನೀವೆಲ್ಲರೂ ಸೇರಿ ಈ ನನ್ನ ಮಗನಾದಂತಹ ದುರ್ಯೋಧನನ ತಪ್ಪೇನು ಅಂತ ಅನ್ನೋದನ್ನ ನಾನು ಹೇಳ್ತೇನೆ. ನೀವೆಲ್ಲರೂ ಕೂಡ ಅದನ್ನ ಅವನ ಮುಂದೆ ತಿಳಿದು ಅವನಿಗೆ ಬುದ್ಧಿವಾದ ಹೇಳಬೇಕು. ರಾಜ್ಯಂ ಕುರುಣಾಂ ಅನುರೂಪ ಭೋಜ್ಯಂ ಕ್ರಮಾಗತೋ ನ ಕುಲಧರ್ಮ ಏಷಃ. ಕುಲದ ಕ್ರಮದಲ್ಲಿ ಯಾರಿಗೆ ಬರುತ್ತೋ ಅದನ್ನು ಮೊದಲು ಅವ್ರಿಗೆ ಬಿಟ್ಕೊಡ್ಬೇಕು. ಇದು ಪಾಂಡುವಿಗೆ ಬಂದದ್ದು, ವಿಚಿತ್ರ ವೀರ್ಯನ ಮಗನಾಗಿ ಬಂದದ್ರಿಂದ ಪಾಂಡುವಿಗೆ ಮೊದಲು ಈ ಅಧಿಕಾರ ಸಿಗುವಂಥದ್ದು. ಅದರಿಂದಾಗಿ ಆ ಅಧಿಕಾರದಲ್ಲಿ ತ್ವಂ ಪಾಪ ಬುದ್ಧೇ ಅತಿ ನೃಶಂಸ ಕರ್ಮನ್ ರಾಜ್ಯಂ ಕುರುಣಾಂ ಅನಯಾದ್ ವಿಹಂಸಿ. ಪಾಂಡವರನ್ನು ಎಷ್ಟು ಸರ್ತಿ ಕೊಲ್ಲಿಕ್ಕೆ ಟ್ರೈ ಮಾಡಿದಿ, ಅವರಿಗೆ ಆಟಕ್ಕೆ ಬರ್ಲಿಕ್ಕೆ ಹೇಳಿ ವಿಷದ ಉಂಡೆ ಕೊಟ್ಟು ಅವರನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದಿ. ಆಮೇಲೆ ಒಂದ್ಸರ್ತಿ ಅವನ ಕೈಕಾಲು ಕಟ್ಟಿ ನದಿಯಲ್ಲಿ ಈಜುವ ಸ್ಪರ್ಧೆಯನ್ನು ಏರ್ಪಡಿಸಿ ಅದರ ಮಧ್ಯದಲ್ಲಿ ಅವನನ್ನ ಹೊಂಡದಲ್ಲಿ ಹಾಕಿ ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟಿ. ಅರಗಿನ ಮನೆಯಲ್ಲಿ ಇದ್ದಾಗ ಇಡೀ ಮನೆಗೆನೆ ಬೆಂಕಿ ಕೊಟ್ಟು ಅವ್ರು ಯಾವ ಕಾರಣವನ್ನು ಇವತ್ತು ನೆನ್ಪಿಟ್ಕೊಂಡಿಲ್ಲ. ನೀನ್ ಮಾಡಿದ ಅನ್ಯಾಯವನ್ನ, ತಪ್ಪು ಅಂತ ಅವ್ರಿಗೆ ತಲೆಯಲ್ಲಿದೆ, ನೀನ್ ಮಾಡಿದ್ ಸರಿ ಅಂತ ಸಮರ್ಥಿಸ್ತಾ ಇಲ್ಲ, ಆದ್ರೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಈಗ ಅದನ್ನ ವಿರೋಧಿಸ್ತಾ ಇಲ್ಲ. ನೀನ್ ಒಪ್ಪಿಗೆ ಕೊಡ್ತಿ, ರಾಜ ಬಿಟ್ಟು ಕೊಡ್ತೇನೆ ಅಂತಂದ್ರೆ ಆಯ್ತು, ಅವರು ಪ್ರತಿಜ್ಞೆ ಭಂಗ ಆದ್ರೂ ತೊಂದರೆ ಇಲ್ಲ ಅನ್ಕೋತಿದ್ದಾರೆ. ಯಾಕಂದ್ರೆ ನಮ್ಮ ಒಬ್ಬರ ಪ್ರತಿಜ್ಞೆ ಮಾಡ್ಲಿಕ್ಕೆ ಹೋಗಿ ಇಷ್ಟೂ ಜನರ ಜೀವ ತೆಗಿಲಿಕ್ಕೆ ನಮ್ಗೇನ್ ರೈಟ್ಸ್ ಇದೆ ಅನ್ನೋದನ್ನ ಅವರು
ನ್ಯಾಯವಾಗಿ ಯೋಚನೆ ಮಾಡಿ ಅರ್ಧ ರಾಜ್ಯ ಆದ್ರೂ ಕೊಡಿ, 5 ಗ್ರಾಮ ಆದ್ರೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ನನ್ನ ಮಗನಿಗೆ ಯಾವ ಬುದ್ಧಿಯೂ ಕೂಡ ವರ್ಕ್ ಆಗ್ತಾ ಇಲ್ಲ. ಕೆಲವೊಮ್ಮೆ ಎಲ್ಲೆಲ್ಲೋ ಚೂರು ಚೂರು ಬುದ್ಧಿ ಇರುತ್ತೆ. ಅದ್ರಲ್ಲಿ ಒಂದಾದ್ರೂ ನರ ಸರಿಯಾಗಿ ಎಚ್ಚರ ಆದ್ರೆ ಅವಾಗ ಹೌದಲ್ಲ ಅದನ್ನು ಮಾಡಬಾರ್ದಿತ್ತು ಅಂತ ಅಂದ್ರೂ ಯೋಚನೆ ಬರ್ಬೇಕು. ಇನ್ ಯಾವುದು ವರ್ಕೇ ಆಗ್ತಾ ಇಲ್ಲ. ದುರ್ಯೋಧನ, ಮೋಹದಿಂದ ಹಾಳಾಗ್ತಾ ಇದ್ದಿ. ಎಷ್ಟು ಜನರ ಅಪೇಕ್ಷೆಯನ್ನು ಉಪಲಕ್ಷಿಸಿ ನೀನು ಕಾಲಿನಿಂದ ತುಳಿದು ಮುಂದಕ್ಕೆ ಹೋಗ್ತಾ ಇದ್ದಿ. ಇದರಿಂದ ಯಾವತ್ತೂ ಕೂಡ ನಿನಗೆ ಕ್ಷೇಮ ಆಗುದಿಲ್ಲ. ರಾಜ್ಯಂಚ ಪಾಂಡೋ ಇದಂ ಅಪ್ರದೃಶ್ಯಂ ತಸ್ಯಾದ್ಯ ಪುತ್ರಾಹ ಪ್ರಭವಂತಿ ಚಾನ್ಯೇ. ಅದೇನಿದ್ರು ಈ ರಾಜ್ಯ ಪಾಂಡುವಿನಿಂದ ಪಾಂಡುವಿನ ಮಕ್ಕಳಿಗೆ, ಪಾಂಡುವಿನ ಮಕ್ಕಳಿಂದ ಅವರ ಮಕ್ಕಳಿಗೆ, ಅವರ ಮಕ್ಕಳಿಂದ ಅವರ ಮಕ್ಕಳಿಗೆ ಹೋಗಬೇಕಾದ ರಾಜ್ಯ ಹೊರತು ಇದು ಇವನೇನ್ ಡೈವರ್ಟ್ ಮಾಡಿದ್ದು. ನೋಡು, ವಂಶದ ಹೆಸರಿನಲ್ಲಿ ಧೃತರಾಷ್ಟ್ರನ ಹೆಸರು ಡಿಲೀಟ್ ಆಗ್ಬಿಟ್ರೆ ಆಮೇಲೆ ನಿನ್ನ ವಂಶದಲ್ಲಿ ಯಾರೂ ಕೂಡ ಈ ರಾಜ್ಯವನ್ನು ಆಳಿದ್ರು ಅಂತ ಅನ್ನೋದನ್ನೇ ನೆನ್ಪು ಮಾಡ್ಕೊಳ್ಳಲ್ಲ ಜನ. ಆಗ ನೀನು ತರ್ಪಣ ಕೊಡುವಾಗ ನಿನ್ನ ಹೆಸರು ನಾಪತ್ತೆ ಆಗ್ಬಿಡುತ್ತೆ. ಅದ್ರನಾಗಿ ನಿನಗೆ ಇಲ್ಲ ಅಂತ ಆಗುತ್ತೆ, ನೆನ್ಪಿಟ್ಕೋ ಅಂತ ಹೊಸದ್ ತನಗ್ ಬೇಕು ಅಂತ ಹೇಳ್ಬೇಕಿತ್ತು. ಆದ್ರೆ ದುರ್ಯೋಧನ ಅದನ್ನ ಭಾರಿ ಜಾಣತನದಿಂದ ನಿನ್ನ ಹೆಸರೇ ಲಿಸ್ಟ್ ಅಲ್ಲಿ ನಾಪತ್ತೆ ಆಗ್ಬಿಡುತ್ತೆ ಅಂತಂದಾಗ ಹೌದಲ್ವಾ ಅಂತ ಅವನಿಗೆ ಒಂದ್ ಕ್ಷಣ ಅನ್ಸಿತ್ತು. ಹಾಗಾಗಿ ಅವನು ಅದನ್ನೆಲ್ಲ ಹಿಂದಿನಿಂದ ಗೊತ್ತಾಗದ ಹಾಗೆ ಆಗ್ಲಿ ಅನ್ಯಾಯ ಆಗ್ತಾ ಇದ್ರು ಕೂಡ ಗೊತ್ತಿಲ್ಲದವನಾಗೆ ಸುಮ್ಮನೆ ಇದ್ದ. ಅದನ್ನ ತಾಯಿ ಜೋರ್ ಮಾಡಿ ಹೇಳ್ತಾಳೆ, ಯಾವುದೇ ರೀತಿಯಿಂದ ಎಷ್ಟೇ ಸಪೋರ್ಟ್ ಮಾಡಿದ್ರು ಕೂಡ ಅದು ನಿಮ್ಗೆ ನ್ಯಾಯಯುತವಾಗಿ ಸೇರ್ಬೇಕಾದ ಸ್ವತ್ತಲ್ಲ. ಯದ್ವೈ ಬ್ರೂತೆ ಕುರು ಮುಖ್ಯೋ ಮಹಾತ್ಮ ದೇವವ್ರತ ಸತ್ಯ ಸಂಧೋ ಮನೀಷಿ. ಇಲ್ಲಿ ಎಲ್ಲರಿಗಿಂತ ಹೆಚ್ಚು ಅಧಿಕಾರ ಇರುವುದು ಸತ್ಯವ್ರತನಾದಂತಹ ದೇವವ್ರತನಿಗೆ, ಅಂದ್ರೆ ಭೀಷ್ಮನಿಗೆ ಅಧಿಕಾರ ಇರುವುದು. ಅವನು ಹೇಗೆ ಹೇಳ್ತಾರೋ ಹಾಗೆ ಕೇಳುವುದು ನಮ್ಮೆಲ್ಲರ ಕರ್ತವ್ಯ. ಅವನ ಅನುಗ್ರಹದಿಂದ ಅನುಕೂಲತೆಯಿಂದ ನಾವೆಲ್ಲರೂ ಇವತ್ತು ರಾಜ್ಯದಲ್ಲಿ ಇಲ್ಲಿ ವಾಸವಾಗಿದ್ದೇವೆ. ಇಲ್ಲಾಂದ್ರೆ ನಮ್ಗೆ ಯಾವ ಅಧಿಕಾರವೂ ಇಲ್ಲಿ, ನಾನು ಯಾವ ಮನೆಗೆ ಬರಬೇಕಿತ್ತು? ಅವನು ಇಲ್ಲಿ ನಮಗೆ ಬಿಟ್ಟು ಕೊಟ್ಟಿರ್ಲಿಲ್ಲ ಅಂದ್ರೆ ನಾನು ಎಲ್ಲಿ ಹೋಗ್ಬೇಕಿತ್ತು? ಅಥವಾ ಇಲ್ಲಿದ್ದವ್ರು ಯಾರಾದ್ರೂ ಕೂಡ ಇವತ್ತಿಷ್ಟು ಗತಿ ಇದೆ ಅಂದ್ರೆ ದ್ರೋಣಾಚಾರ್ಯರಾಗ್ಲಿ ಕೃಪಾಚಾರ್ಯರಾಗ್ಲಿ ಎಲ್ಲರೂ ಬಂದು ಇಲ್ಲಿ ಉಳ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಭೀಷ್ಮ. ಅದಕ್ಕೆ ಭೀಷ್ಮನನ್ನ ನಿರಾಕರಣೆ ಮಾಡಿ ಇಲ್ಲಿ ಯಾವ ರೀತಿಯಿಂದಲೂ ಕೂಡ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯಗತಂ ರಾಜ್ಯಮಿದಂ ಕುರುಣಾಂ ಯುಧಿಷ್ಠಿರ ಶಾಸ್ತು ಸವೈ ಧರ್ಮಪುತ್ರ ಪ್ರಚೋದಿತೋ ಧೃತರಾಷ್ಟ್ರೇಣ ರಾಜ್ಞಾ ಪುರಸ್ಕೃತ ಶಾಂತನವೇನ ಚೈವ. ಇಷ್ಟೂ ಜನ ಹೇಳಿರುವ ಪ್ರಕಾರ ಯುಧಿಷ್ಠಿರನಿಗೆ ರಾಜ್ಯ ಸಿಕ್ಕಿ ಅವನು ಅಧಿಕಾರದಲ್ಲಿ ಇದ್ದು ಎಲ್ಲರೂ ಕೂಡ ಇದನ್ನ ಅವನಿಗೆ ಬೆಂಗಾವಲಾಗಿ ನಿಂತುಕೊಂಡು ಅವನ ಅಡಿಯಾಳಿನಂತೆ ಕೆಲಸ ಮಾಡಲೇಬೇಕು, ಇದು ನನ್ನ ನಿರ್ಧಾರ ಅಂತ ಹೀಗೆ ತಾಯಿಯು ಕೂಡ ತನ್ನ ಉಪದೇಶದ ಮಾತುಗಳನ್ನು ಹೇಳುವಲ್ಲಿಗೆ ಇತಿಂ ಶ್ರೀಮನ್ ಮಹಾಭಾರತೆ ಉದ್ಯೋಗ ಪರ್ವಣಿ ಭಗವದ್ಯಾನ ಪರ್ವಣಿ 48 ಅಧಿಕ ಶತತಮೋಧ್ಯಾಯ. ಭಗವದ್ಯಾನ ಪರ್ವ ಅಂತ ಇದಕ್ಕೆ ಹೆಸರು. ಇದರಲ್ಲಿ 148ನೇ ಅಧ್ಯಾಯ ಮುಗಿಯಿತು. 149ರಲ್ಲಿ ಕೃಷ್ಣ ಮತ್ತೆ ಧೃತರಾಷ್ಟ್ರನೇ ಏನು ಹೇಳ್ದ, ಗಾಂಧಾರಿ ಇಷ್ಟು ಹೇಳ್ತಾ ಇದ್ರೆ ದುರ್ಯೋಧನ ಸಭೆಯ ಮಧ್ಯದಲ್ಲಿ ಎದ್ದು ನಿಂತು ಒಂದ್ಸರ್ತಿ ಎಲ್ಲರನ್ನು ನೋಡಿ ನಿದ್ದೆ ಮಾಡ್ತಿದ್ದಾರಾ ಎದ್ದಿದ್ದಾರಾ ಅಂತ ಸುಮ್ನೆ ಅದೊಂದೆಲ್ಲ ಅಟೆನ್ಷನ್ ಕ್ರಿಯೇಟ್ ಮಾಡೋದು. ಕೆಲವರು ಕ್ಲಾಸಿಗೆ ಬೇಕು ಅಂತ 1-2 ನಿಮಿಷ ಲೇಟ್ ಬರೋದಿರುತ್ತೆ. ಯಾಕೆಂದ್ರೆ ಎಲ್ಲರೂ ಒಂದ್ಸರ್ತಿ ನನ್ನ ನೋಡ್ಬೇಕು, ನನ್ನ ಶರ್ಟ್ ಯಾವುದು, ನಾನು ಹಾಕೊಂಡ ಡ್ರೆಸ್ ಯಾವುದು ಅಂತ ನೋಡ್ಲಿ ಅಂತ ಅಷ್ಟೇ, ಇನ್ನೇನಿರಲ್ಲ. ಕೆಲವೊಂದ್ ಸರ್ತಿ ಜಗಳ ಮಾಡೋದು ಬೇಕು ಅಂತ ಅವ್ರೊಂದ್ಸರ್ತಿ ಬೆಂಚ್ ಮೇಲೆ ನಿಲ್ಲಿಸ್ತಾರೆ. ಎಲ್ಲ ಒಮ್ಮೆ ನೋಡ್ಕೊಂಬಿಡಿ, ನಾನು ಇವತ್ತು ಯಾವ್ದು ಡ್ರೆಸ್ ಹಾಕೊಂಡ್ ಬಂದಿದ್ದೇನೆ ಅಂತ ಮತ್ತೆ ಕೂತ್ಬಿಡುದು. ಹಾಗೆ ಇವನು ಒಂದ್ಸರ್ತಿ ಬೇಕು ಅಂತ ಜೋರಾಗಿ ಎಲ್ಲರ ಮಧ್ಯದಲ್ಲಿ ಒಮ್ಮೆ ಎದ್ದು ನಿಂತು ಕೂತ. ಆಗ ಧೃತರಾಷ್ಟ್ರ ಬೈತಾನೆ, ದುರ್ಯೋಧನ, ನೀನು ಹಿತವನ್ನ ಹೇಳುವವರ ಮಾತುಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೆ. ನಿನಗೆ ನಿಜವಾಗಿಯೂ ತಂದೆ ತಾಯಿಗಳ ಮೇಲೆ ಗೌರವ ಇದೆ ಅಂತಂದ್ರೆ ನೀನು ಇವರೆಲ್ಲರೂ ಹೇಳಿದ ಮಾತನ್ನ ಕೇಳಬೇಕು. ನಮ್ಗೆ ಪೂರ್ವಜ ಯಾರು ಅಂದ್ರೆ ಸೋಮ, ನಾವು ಚಂದ್ರ ವಂಶದವರು, ಚಂದ್ರನ ಕಡೆಯವರು ನಾವು. ಅದರ ಹಿಂದಿನ ಕಥೆಯನ್ನು ಅಷ್ಟು ಹೇಳ್ತಾನೆ. ಚಂದ್ರನಿಂದ 6ನೇಯವನು ಯಯಾತಿ, ಚಂದ್ರನ ತಲೆಮಾರಿನಿಂದ 6ನೇಯವನು ಯಯಾತಿ. ಅಂದ್ರೆ ಚಂದ್ರನಿಂದ ಬುಧ, ಬುಧನಿಂದ ಪುರೂರವಸ್ಸು, ಪುರೂರವಸ್ಸಿನಿಂದ ಆಯಾತಿ, ಆಯಾತಿಯಿಂದ ಮತ್ತೆ ಮಧ್ಯದಲ್ಲೊಬ್ಬ ನಹುಷ, ನಹುಷ ಆದ್ಮೇಲೆ ಯಯಾತಿ, ಆಯು, ಆಯು ನಹುಷ, ನಹುಷನಿಂದ ಯಯಾತಿ. ದುಷ್ಯಂತ ಈ ಮಧ್ಯದಲ್ಲಿ ಬರುದಿಲ್ಲ, ಅದು ಪೌರವನ ಮಗ. ಹೌದು, ಆದ್ರೆ ಯದುವಿನ ಮನೆತನದವನಲ್ಲ. ಅಂದ್ರೆ ಯಾರು? ಹೌದೌದು, ಅದ್ ನಂತರ ಬರುದು. ಆದ್ರಿಂದ 6ನೇ ತಲೆಮಾರು ಯಯಾತಿ. ಆ ಯಯಾತಿಗೆ 5 ಜನ ಮಕ್ಕಳು, ಶರ್ಮಿಷ್ಠೆ ಮತ್ತು ದೇವಯಾನಿ ಅಂತ 2 ಹೆಂಡಂದಿರಿಗೆ, 2 ಜನ ಯಯಾತಿಗೆ, 3 ಜನ ಶರ್ಮಿಷ್ಠೆಗೆ ಮಕ್ಕಳು. ಅದರಲ್ಲಿ ತೇಷಾಂ ಯದುರ್ಭ ಮಹಾತೇಜಾಹ ಜ್ಯೇಷ್ಠ. ಯದು ಅವರಲ್ಲಿ ಜ್ಯೇಷ್ಠ. ಯದು, ತುರ್ವಸು, ಅನು, ದೃಹ್ಯು, ಪೂರು ಅಂತ ಒಟ್ಟು 5 ಜನ. ಯದು ಮತ್ತು ತುರ್ವಸು ದೇವಯಾನಿಯ ಮಕ್ಕಳು. ಅನು, ದೃಹ್ಯು, ಪೂರು ಇವರು 3 ಜನ ಶರ್ಮಿಷ್ಠೆಯ ಮಕ್ಕಳು.
ಶರ್ಮಿಷ್ಠೆಯ ಮಕ್ಕಳಲ್ಲಿ ಪೂರು ಕೊನೆಯವನು. ಈ ಯದು ಏನ್ ಮಾಡ್ದ ಅಂದ್ರೆ ರಾಜ್ಯಭಾರ ಮಾಡುವುದಕ್ಕೆ ಅವನು ಅಧಿಕಾರವನ್ನು ಚಲಾಯಿಸ್ಲಿಕ್ಕೆ ಬಂದ. ಯಾದವಾನಾಂ ಕುಲಕರಃ ಬಲವಾನ್ ವೀರಸಮ್ಮತಃ ಅವಮೇನೆ. ಆದ್ರೆ ಅವನ ಕಾಲದಲ್ಲಿ ಅವನ ಪ್ರಜೆಗಳಿಗೆ ಕ್ಷೇಮ ಆಗುವ ಹಾಗೆ ಬಿಡ್ಲಿಲ್ಲ. ಅವನು ಎಲ್ಲರನ್ನ ಅವಮಾನ ಮಾಡ್ತಿದ್ದ, ಅವರನ್ನ ತಮಾಷೆ ಮಾಡುವುದು, ಹಿಂಸೆ ಮಾಡುವುದು, ಅವರ ಅಧಿಕಾರದಲ್ಲಿ ಬೇಕಿದ್ದದನ್ನ ಕೊಡುವ ಸಂದರ್ಭದಲ್ಲಿ ಕೊಡದೇ ಇರುವುದು, ಹೀಗೇನೇನೋ ಅದು ಸಹಜವಾಗಿ ಇರುತ್ತೆ. ಈ ಕಷ್ಟವೇ ಗೊತ್ತಿಲ್ಲದೆ ಹುಟ್ಟಿಬಿಟ್ರೆ ಅವ್ರು ಮಾಡುವುದೆಲ್ಲ ಅವಾಂತರಗಳೇ. ಯಾಕೆಂದ್ರೆ ಇನ್ನೊಬ್ಬರ ಹಸಿವಿನ ಕಷ್ಟವೇ ಗೊತ್ತಿರುವುದಿಲ್ಲ ಅವರಿಗೆ. ಹಾಗಾಗಿ ಇನ್ನೊಬ್ಬರನ್ನು ತಮಾಷೆ ಮಾಡುವುದು ಅಥವಾ ಯಾವುದೇ ವಸ್ತುಗಳನ್ನ ಬೇಕಾಬಿಟ್ಟಿ ಎಸೆಯುವುದು, ಬಳಸುವುದು ಇತ್ಯಾದಿಗಳನ್ನು ಮಾಡ್ತಿರ್ತಾರೆ. ಅದು ಯದುವಿನ ಮನೆತನದಲ್ಲೂ ಹಾಗೆ ನಡೆಯಿತು. ಆಗ ತಂದೆಗೆ ಕೋಪ ಬಂತು. ತದಾ ಅತಿತ್ತಷ್ಪಿತು ಶಾಸ್ತ್ರೇ ಬಲದರ್ಪ ವಿಮೋಹಿತ. ಯಯಾತಿ ಅವರನ್ನ ಹಿಡಿದು ನಿಗ್ರಹಿಸಿ ಹೇಳ್ದ, ಇದೆಲ್ಲ ಮಾಡಬಾರದು, ತಪ್ಪು ಅಂತ. ತಂದೆಯನ್ನೇ ಅವಮಾನ ಮಾಡ್ದ, ಯಯಾತಿಯನ್ನೇ ಲೆಕ್ಕಕ್ಕೆ ತೆಗೆದುಕೊಳ್ಳಿಲ್ಲ. ಆವಾಗ ತಂದೆ ಯೋಚನೆ ಮಾಡ್ದ, ವಶೇಕೃತ್ವ, ಅವನ ಕೈಯಿಂದ ಇಡೀ ರಾಜ್ಯವನ್ನ ಕಿತ್ತುಕೊಂಡು ನ್ಯವೇಶಯತ್ ಸುಸಮಾಹ್ವಯೇ ತಂಪಿತ ಪರಮ ಕ್ರುದ್ಧ ಯಯಾತಿ ನಹುಷಾತ್ಮಜ ಶಶಾಪ ಪುತ್ರಂ. ಅವನ ಮಗನಾದಂತಹ ಯದುವನ್ನ ಶಪಿಸಿದ, ನಿನಗೆ ರಾಜ್ಯಭಾರದಲ್ಲಿ ಎಲ್ಲೂ ಕೂಡ ಸರಿಯಾದ ನೆಲೆ ಸಿಗದೆ ಹೋಗ್ಲಿ ಅಂತ ಶಪಿಸಿದ. ಹಾಗಾಗಿ ನಂತರ ಕೊನೆಯ ಮಗನಾದಂತಹ ಪೂರ್ವಿಗೆ ಯವೀಯಾನ್ ಸೋಪಿ ಜಾಯಂತೆ ರಾಜ್ಯಂ ವೃದ್ಧೋಪಸೇವಯ. ಯಾಕೆ ಈ ಕಥೆ ಹೇಳಿದ್ರು ಅಂದ್ರೆ, ದೊಡ್ಡವನಾಗಿದ್ದಾನೆ ಅಂದ ಮಾತ್ರಕ್ಕೆ ಅವನಿಗೆ ರಾಜ್ಯ ಕೊಡಬೇಕು ಅಂತಿಲ್ಲ. ಯೋಗ್ಯನಾಗಿದ್ದಾನೆ ಅನ್ನುವ ಕಾರಣಕ್ಕೆ ಕೊನೆಯವನಿಗೂ ಅಧಿಕಾರ ಕೊಡ್ಬೋದು. ಅವ್ರ ತಲೆಯಲ್ಲಿ ಏನು ಅಂದ್ರೆ, ಧೃತರಾಷ್ಟ್ರ ಮಕ್ಕಳಾಗಿ ನಾವು ಈಗ ಅಧಿಕಾರದಲ್ಲಿ ಇದ್ದೇವೆ, ಅದನ್ನಾಗಿ ನಮ್ಗೆ ಸಿಗ್ಬೇಕು ಅಂತ. ಆದ್ರೆ ಧೃತರಾಷ್ಟ್ರ ಹೇಳ್ತಾನೆ, ಯಾರಿಗೆ ಸಿಗಬೇಕು ಅಂದ್ರೆ ಅವಮಾನ ಮಾಡದೇ ಇರುವವರಿಗೆ ಕೊಡ್ಬೇಕು, ಅವಮಾನ ಮಾಡುವವರಿಗೆ ಕೊಡಲ್ಲ. ಇದೊಂದು ಸ್ವಲ್ಪ ಥ್ರೆಟ್ ಕೊಟ್ಟ ಹಾಗೆ. ನೀನೀಗೆಲ್ಲರನ್ನು ಅವಮಾನ ಮಾಡ್ತಾ ಇದ್ದಿ, ಯದು ಹೇಗೆ ಅವಮಾನ ಮಾಡಿ ಅವನ ರಾಜ್ಯ ಕಳ್ಕೊಂಡು, ಹಾಗೆ ನಿನ್ನನ್ನು ಕೂಡ ರಾಜ್ಯ ಕಳ್ಕೊಳ್ಳುವ ಸ್ಥಿತಿಗೆ ನಿನ್ಗೆ ಗುರಿ ಮಾಡ್ಕೊಳ್ತಾ ಇದ್ದಿ. ಅದರಿಂದಾಗಿ ಇದು ತಪ್ಪು ಅಂತ ಶಶಾಪ. ತಾನಪಿ ಕ್ರುದ್ಧ. ಇನ್ನು ತಮ್ಮಂದ್ರು ಕೂಡ ಹಾಗೆ ಅವನ ವಿರುದ್ಧ ನಿಂತರು. ಕೊನೆಗೆ ಪೂರ್ವನ್ನ ಅಧಿಕಾರದಲ್ಲಿ ಕೂಡಿಸಿದ್ರು. ಅದರಿಂದಾಗಿ ಕೊನೆಯವರು ಕೂಡ ರಾಜ್ಯದಲ್ಲಿ ಸೇರಬಹುದು ಅನ್ನೋದಕ್ಕೆ ಪೂರು ಒಬ್ಬ ಕುರು ಹಾಗೆ ಉಳಿದಿದ್ದಾನೆ. ಇನ್ನು ತಥೈವ ಸರ್ವಧರ್ಮಜ್ಞ ಪಿತುರ್ಮಮ ಪಿತಾಮಹ ಪ್ರತೀಪ. ಪಿತಾಮಹ ಅಂದ್ರೆ ಇವನ ಅಜ್ಜ. ಪ್ರತೀಪನ ಮಗ ಶಂತನು, ಶಂತನುವಿನ ಮಗ ಈಗ ಧೃತರಾಷ್ಟ್ರ, ವಿಚಿತ್ರ ವೀರ್ಯ, ಅವನ ಮಗ ಧೃತರಾಷ್ಟ್ರ. ಅವನು ತ್ರಿಶುಲೋಕೇಶು ವಿಶ್ರುತಃ ಪಾರ್ಥಿವ ಸಿಂಹಸ್ಯ ರಾಜ್ಯಂ ಧರ್ಮೇಣ ಶಾಸತ. ಅವನು ಚೆನ್ನಾಗಿ ರಾಜ್ಯಭಾರ ಮಾಡ್ತಿದ್ದ. ಅವನಿಗೆ 3 ಜನ ಮಕ್ಕಳು, ದೇವಾಪಿ, ಬಾಕ್ಲೀಕ ಮತ್ತು ಶಂತನು. ಪ್ರತೀಪನಿಗೆ 3 ಜನ ಮಕ್ಕಳು, ದೇವಾಪಿ, ಬಾಕ್ಲೀಕ ಮತ್ತು ಶಂತನು. ಅದರಲ್ಲಿ ದೇವಾಪಿ ಜ್ಯೇಷ್ಠ, ದೊಡ್ಡವನು, ಅವನಿಗೆ ಅಧಿಕಾರ ಕೊಡಬೇಕಿತ್ತು. ಆದ್ರೆ ಏನಾಯ್ತು ಅಂದ್ರೆ, ದೇವಾಪಿಗೆ ತ್ವಗ್ದೋಷ, ಮೈ ತುಂಬ ತೊನ್ನು, ಅವನಿಗೆ ದೇಹದಲ್ಲಿ ಚರ್ಮ ರೋಗ ಇತ್ತು. ಹಾಗಾಗಿ ಅವನು ಸಹಜವಾಗಿ ಅಧಿಕಾರದಿಂದ ಹಿಂದೆ ಸರದ, ಅವನಿಗೆ ಅಧಿಕಾರ ಕೊಡ್ಲಿಲ್ಲ. ಮಾತಾಡಿಸಿದ್ರು ಅನ್ಕೊಂಡೇನ. ಧಾರ್ಮಿಕನಾಗಿ ಸತ್ಯವಾದಿ ಆಗಿದ್ರು ಕೂಡ ತಂದೆಯನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದ, ಸತ್ಯ ಭೂಯಿಷ್ಠನಾಗಿದ್ದ, ಧಾರ್ಮಿಕನಾಗಿದ್ದ, ಎಲ್ಲವೂ ಆಗಿದ್ರು ಕೂಡ ಅವನನ್ನ ಅಲ್ಲಿ ಅಧಿಕಾರದಲ್ಲಿ ಕೂಡಿಸ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಆಗ ಅಥ ಕಾಲಸ್ಯ ಪರ್ಯಾಯಿ ವೃದ್ಧೋ ನೃಪತಿ ಸತ್ತಮಃ. ಬಾಕ್ಲೀಕ 2ನೇವನು, ಅವನಿಗಾದ್ರೂ ಕೊಡೋಣ ಅಂತಂದ್ರೆ ಅವನು ಬೇಡ ಅಂತ ಬಿಟ್ಟ. ಮದುವೆ ಆಗಿ ಹೋದ್ಮೇಲೆ ಮಾವ ಹೇಳಿದ, ನಮ್ಮ ರಾಜ್ಯವನ್ನೇ ನೋಡ್ಕೊಳ್ಳೋ, ಪೂರ್ವ ಪಂಜಾಬ್ ಅಂದ್ರೆ ಇವತ್ತಿನ ಪಾಕಿಸ್ತಾನದ ಪಂಜಾಬ್, ಆ ಭಾಗದಲ್ಲಿ ಬಾಕ್ಲೀಕ ರಾಜನಾಗಿ ಬಿಟ್ಟ. ಶಂತನೋಶ್ಚ ಸೌಭ್ರಾತ್ರಂಚ ಪರಂ ತೇಷಾಂ ಸಹಿತಾನಾಂ ಮಹಾತ್ಮನಾಂ ಅಥ ಕಾಲಸ್ಯ ಪರ್ಯಾಯೇ ವೃದ್ಧೋ ನೃಪತಿ ಸತ್ತಮಃ ಸಂಭಾರಾನ್ ಅಭಿಷೇಕಾರ್ಥಂ ಕಾರಯಾಮಾಸ ಶಾಸ್ತ್ರತಃ. ಕೊನೆಗೆ ದೇವಾಪಿ, ಅವನು ಪ್ರಜೆಗಳು ಕೂಡ ಯಾಕೋ ಅಂದ್ರೆ ಅವನು ಒಳ್ಳೆಯವನಾಗಿದ್ರು ಕೂಡ ರಾಜನಾಗಿ ಬರಬೇಕಾದದ್ದು ನಮ್ಗೆ ಯೋಗ್ಯನಾಗಿರುವಂತವನಾಗಬೇಕು. ಅದಕ್ಕೋಸ್ಕರ ಶಂತನುವನ್ನು ಆಯ್ಕೆ ಮಾಡಿಕೊಂಡಾಗ ಅವನು ಯತಿ ಧರ್ಮವನ್ನ ಸ್ವೀಕರಿಸಿ, ದೇವಾಪಿ ಯತಿ ಧರ್ಮವನ್ನ, ಸನ್ಯಾಸ ಧರ್ಮವನ್ನು ಸ್ವೀಕರಿಸಿ ಅವನು ಕಾಡಿಗೆ ಹೊರಟೋದ. ಬಾಕ್ಲೀಕ ಅವನು ಪಂಜಾಬ ದೇಶದ ಬಾಕ್ಲೀಕ ದೇಶಕ, ಬಾಕ್ಲೀಕ ಅಂತ ವಸುತ ಅವನು ಹೋದ್ಮೇಲೆ ಅದಕ್ಕೆ ಆ ಬಾಕ್ಲೀಕ ಹೆಸರು ಬಂತು. ಅದಕ್ಕಿಂತ ಮುಂಚೆ ಅದಕ್ಕೆ ಬೇರೆ ಏನೋ ಹೆಸರಿತ್ತು ಅಂತ ಅನ್ಸುತ್ತೆ.
ಅಶ್ರುಕಂಠೋ ಭವದ್ರಾಜ ಪರ್ಯಶೋಚತ ಚಾತ್ಮಜಂ ಏವಂ ವದಾನ್ಯೋ ಧರ್ಮಜ್ಞ ಸತ್ಯಸಂದರ್ಶಸೋ ಭವತ್. ಹೀಗೆ ಅದು ಕೊನೆಗೆ ಶಂತನುವಿಗೆ ಅಧಿಕಾರ ಬಂತು. ಅಲ್ಲೂ ಕೂಡ ಯೋಗ್ಯನಾಗಿದ್ದಾನೆ ಅನ್ನುವ ಕಾರಣಕ್ಕಾಗಿ ಶಂತನುವಿಗೆ ಅಧಿಕಾರ ಸಿಕ್ಕಿತು ಹೊರತು ಅಲ್ಲಿ ದೊಡ್ಡವನೇ ಆಗಬೇಕು ಅಥವಾ ಈಗ ಯಾರ ಹತ್ರ ಅಧಿಕಾರ ಇದೆಯೋ ಅವರ ಮಕ್ಕಳೇ ಅಧಿಕಾರ ಪಡೀಬೇಕು ಅಂತನ್ನುವ ನಿಯಮವನ್ನು ಹಾಕುವ ಹಾಗೆ ಇಲ್ಲ. ಹೀನಾಂಗನಾಗಿದ್ರಿಂದಾಗಿ ನಾನು ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಯೋಗ್ಯನಾಗಿರ್ಲಿಲ್ಲ, ನನಗೆ ಕಣ್ಣಿರ್ಲಿಲ್ಲ. ಹೇಗೆ ದೇವಾಪಿಗ ಮೈ ತೊನ್ನಾದ್ರಿಂದಾಗ ಅವನನ್ನ ಅಧಿಕಾರದಲ್ಲಿ ಕೂಡಿಸ್ಲಿಕ್ಕೆ ಆಗ್ಲಿಲ್ವೋ ಹಾಗೆ ನಾನು ಕೂಡ ಹೀನಾಂಗನಾದ್ರಿಂದಾಗಿ ಅವನನ್ನ ಪೃಥ್ವಿ ಪಾಲನನ್ನಾಗಿ ಪ್ರಜೆಗಳು ಒಪ್ಪಿಕೊಳ್ಳುವುದಿಲ್ಲ. ಆದ್ರಿಂದ ಪಾಂಡುವೆ ಇಲ್ಲಿ ನಮ್ಮಲ್ಲೂ ಕೂಡ ರಾಜನಾಗುವುದಕ್ಕೆ ಕಾರಣವಾಯಿತು. ಶಂತನು ಅಲ್ಲಿ ಪ್ರಾಣ ಬಿಟ್ಟ ನಂತರ ಯಾರು ಪ್ರದೀಪ ಪ್ರಾಣ ಬಿಟ್ಟ ನಂತರ ಶಂತನು ಅಧಿಕಾರದಲ್ಲಿ ಬಂದ ನಂತರ ಅವನ ತಂದೆಗೋಸ್ಕರ ಈಗ ಕಥೆಯನ್ನ ಏನಾಯ್ತು ಅಂತ ಅನ್ನೋದನ್ನ ದೇವವ್ರತನೇ ಹೇಳಿಬಿಟ್ಟ. ಪಾಂಡುಸ್ತು ರಾಜ್ಯಂ ಸಂಪ್ರಾಪ್ತ ಕನೀಯಾನಪಿ ಸನ್ನೃಪ. ಕೊನೆಯ ಮಧ್ಯದವನಾದ್ರೂ ಕೂಡ ಉತ್ತಮನಾದ್ರಿಂದಾಗಿ ಅವನಿಗೆ ಅಧಿಕಾರ ಸಿಕ್ತು. ನೀನ್ ಹೇಳ್ಬೋದು ದೊಡ್ಡವರಿಗೆ ಕೊಡಬೇಕು ಅಂದ್ರೆ, ನಾನು ದೇವಾಪಿ ಅಂತೆ ನಾನು ಕೂಡ ಹೊರಗೆ ಬಿದ್ದೆ. ಅಧಿಕಾರದಲ್ಲಿ ಯೋಗ್ಯನಾದವನು ಪಾಂಡುವಿಗೆ ಕೊಟ್ರು. ವಿನಾಶೇ ತಸ್ಯ ಪುತ್ರಾಣಾಂ ಇದಂ ರಾಜ್ಯಮರಿಂದಮ ಮಯ ಭಾಗಿನಿ ರಾಜ್ಯಾಯ ಕಥಂ ತ್ವಂ ರಾಜ್ಯಮಿಚ್ಛಸಿ. ಒಂದು ವೇಳೆ ಪಾಂಡುವಿಗೆ ಮಕ್ಕಳೇ ಇಲ್ಲದೆ ಇದ್ರೆ ಆವಾಗ ನಿನಗೆ ಈ ರಾಜ್ಯ ಪೂರ್ಣ ಪ್ರಮಾಣದಲ್ಲಿ ಸಿಕ್ತಿತ್ತು. ಆದ್ರೆ ಪಾಂಡುವಿನ ಅಧಿಕಾರದಲ್ಲಿ ಇದ್ದದ್ದನ್ನ ನಾನು ಪಡೆದದ್ದಾದ್ರಿಂದ ಈಗ ನಾನು ನ್ಯಾಸ ಅಂದ್ರೆ ನೀವು ಯಾರ ಹತ್ರನೂ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗುವಾಗ ಒಂಚೂರು ಬ್ಯಾಗ್ ಇಟ್ಕೊಳ್ಳಿ, ನಾನು 1 ನಿಮಿಷ ಅಂಗಡಿಗೆ ಹೋಗಿ ನೀರು ತರ್ತೇನೆ ಅಂತ ಹೇಳಿ ವಾಪಸ್ ಬರುವಾಗ ಆಗ ನೀವು ಕೊಟ್ಟಾಯ್ತಲ್ಲ ಈಗ ವಾಪಸ್ ಕೇಳೋದು ಅಂತ ಹೇಳ್ತಾರ? ಓಡಿಸ್ತಾರಷ್ಟೇ. ಅದು ಕೇಳುದು ಅಂದ್ರೆ ಅಲ್ಲಿವರೆಗೆ ಕೊಡುದು ಅಂದ್ರೆ ನಾನು ಸ್ವಲ್ಪ ಹೊತ್ತಿಗೆ ಇದನ್ನ ನಿಮ್ಮ ಜವಾಬ್ದಾರಿಯಲ್ಲಿ ಕೊಟ್ಟಿದ್ದೇನೆ ಅಂತ ಅಷ್ಟೇ ಅರ್ಥ ಹೊರತು ಇದು ಅವರಿಗೆ ಅಂತ ಅರ್ಥ ಅಲ್ಲ. ಹಾಗೆ ನ್ಯಾಸ ಅಂದ್ರೆ ಪಾಂಡು ನನ್ನ ಕೈಯಲ್ಲಿ ರಾಜ್ಯವನ್ನ ಕೊಟ್ಟದ್ದು ರಾಜ್ಯದ ಅಧಿಕಾರದ ವಿಷಯದಲ್ಲಿ ನನ್ನ ಮಕ್ಕಳು ಬರುವ ತನಕ ನೀನ್ ಇದನ್ನ ನೋಡ್ಕೋ ಅಂತ. ಇವತ್ತಿಗೂ ಕೆಲವೊಂದ್ಸರ್ತಿ ಹಾಗೆಲ್ಲ ವ್ಯವಸ್ಥೆಗಳು ನಡೆಯುತ್ತಿದೆ. ನೀವು ಈ ರಾಜರ ಪರಂಪರೆಯನ್ನೆಲ್ಲ ನೋಡಿದಾಗ ವ್ಯಾಸರಾಜರು ಅವರಿಗೆ ತಿರುಪತಿಯಲ್ಲಿ ಪೂಜೆಯ ಅವಕಾಶ ಸಿಕ್ಕಿತು. ಯಾಕೆಂದ್ರೆ ಅಲ್ಲಿ ಒಂದು ದೊಡ್ಡ ನರಮೇಧ ನಡೆಯುತ್ತೆ. ಒಬ್ಬ ರಾಜ ಎಲ್ಲ ದೇವ ಪೂಜೆಯವರ ತಲೆಯನ್ನು ಕತ್ತರಿಸಿ ಬಿಡ್ತಾನೆ, ಎಷ್ಟೋ 42-50 ಜನರದ್ದು. ಅದರ ಒಂದು ಗರ್ಭಿಣಿ ಮಾತ್ರ ಮಗು ಇರ್ತದೆ. ಆ ಮಗು ಮುಂದೆ ಅಧಿಕಾರಕ್ಕೆ ಬರ್ಬೇಕಾದ್ರೆ ಈಗ ಪೂಜೆ ಮಾಡೋರು ಯಾರು? ಕೊನೆಗೆ ಅವರೇ ಪೂಜೆ ಮಾಡಿ 12-13 ವರ್ಷದ ತನಕ ಪೂಜೆ ಮಾಡಿ ಆ ನಂತರ ಆ ಮಗು 12-13 ವರ್ಷ ಆಗುವ ಅದಕ್ಕೆ ಉಪನಯನ ಆಗಿ ಮಂತ್ರಗಳು ಬರುತ್ತೆ ಅಂತ ಗೊತ್ತಾದಾಗ ಆ ಮಗುವಿಗೆ ಮತ್ತೆ ವಾಪಸ್ ವ್ಯಾಸರಾಜರು ಆ ಪೂಜೆಯ ಜವಾಬ್ದಾರಿ ಅದರ ಅಧಿಕಾರನೆಲ್ಲ ಕೊಟ್ಟು ವಾಪಸ್ ಬಂದ್ರು. ಅವರೇ ಹಿಡ್ಕೊಳ್ಬೋದಿತ್ತು, ಆದ್ರೆ ಇಲ್ಲ, ಮಾತು ಕೊಟ್ಟದ್ದು ಹೇಗೆ ಅಂದ್ರೆ ಮುಂದೆ ಒಂದು ಆ ಪರಂಪರೆ ಬೆಳಿಲಿಕ್ಕೆ ಮತ್ತೆ ಸ್ಥಾನ ಸಿಗುವ ತನಕ ಮಾಡ್ತೇನೆ ಅಂತ. ಅದರಿಂದ ಇವತ್ತಿಗೂ ಒಂದು ವಿಶೇಷ ಗೌರವ ಇದೆ. ಹೆಚ್ಚಿನದನ್ನಲ್ಲಿ ಈಗ ನಂತರ ಬಂದ ಅಧಿಕಾರದವರು ಅದರ ಮಹತ್ವ ಗೊತ್ತಿಲ್ಲದೆ ಕಳೀತಾ ಇದ್ದಾರೆ. ಆದ್ರೆ ನಿಜವಾಗಿ ಒಂದು ಕಾಲದಲ್ಲಿ ಇಡೀ ಸಂಪತ್ತು ಇವರ ಕೈಲಿದ್ದಾಗ್ಲೂ ಅದರಿಂದ 1 ಪೈಸೆಯನ್ನು ಕೂಡ ಅವರು ತಗೊಳ್ಳಿಲ್ಲ. ಅವರು ವಿಜಯನಗರದ ಸಾಮ್ರಾಜ್ಯಕ್ಕೂ ಕೂಡ ಅಷ್ಟೇ ಒಳ್ಳೆ ರೀತಿಯಿಂದ ಸಲಹೆ ಸೂಚನೆಗಳನ್ನು ಕೊಟ್ಟವರು. ಪುರಂದರದಾಸರು ಕೂಡ ಹಾಗೆ ಇದ್ದವರು. ತಿಳಿಯದೆ ಕೆಲವೊಮ್ಮೆ ಮತ್ಸರದಿಂದ ಕೆಲವರು ಪುರಂದರದಾಸರೇ ವ್ಯಾಸರಾಜರೇ ವಿಜಯನಗರದ ಪತನಕ್ಕೆ ಕಾರಣ ಅನ್ನುವಂಥ ದಡ್ಡ ಮಾತುಗಳನ್ನೆಲ್ಲ ಆಡ್ತಾರೆ. ಅದು ಹೊಟ್ಟೆ ಕಿಚ್ಚಷ್ಟೇ. ಯಾಕಂದ್ರೆ ಅಲ್ಲಿಂದ ನಮ್ಮವ್ರು ಯಾರೋ ಒಬ್ರು 3ನೇವ್ರು ಬಂದವ್ರು ಏನ್ ಕ್ರೆಡಿಟ್ ತಗೊಂಡು ಹೋಗುದು ಅಂತ. ಆದ್ರೆ ಇತಿಹಾಸ ಯಾರು ಅದರ ಬಗ್ಗೆ ಗೊತ್ತೇ ಇಲ್ಲದ ಬರೀ ಶಾಸನ ಓದೋರು ಹೇಳುವ ಮಾತು ಕೇಳಿದ್ರೆ ಸಾಕು ವ್ಯಾಸರಾಜರ ಕೊಡುಗೆ ಎಷ್ಟು ದೊಡ್ಡದು ಅಂತ. ಅದೇ ರೀತಿ ಇಲ್ಲಿ ಪಾಂಡುವಿನ ಅಧಿಕಾರದಲ್ಲಿ ಬಂದ ಸಂಪತ್ತನ್ನ ಈಗ ನಾನು ಮರಳಿ ಅವರ ಕೈಗೆ ಮಕ್ಕಳ ಕೈಗೆ ಒಪ್ಪಿಸ್ಬೇಕಾಗಿದೆ. ಅದಕ್ಕೋಸ್ಕರ ಇದು ಪಾಂಡುವಿಗೆ ಸಂಬಂಧಪಟ್ಟದ್ದಾದ್ರಿಂದಾಗಿ ನೀನು ಈ ಮಧ್ಯದಲ್ಲಿ ಇದನ್ನ ಕೆಡಿಸುವಂತಹ ಪ್ರಯತ್ನವನ್ನ ಮಾಡಬೇಡ ಅಂತ ಅವನನ್ನು ಎಚ್ಚರಿಸ್ತಾನೆ. ಸಾಮಚಾದೋ ಇಷ್ಟು ಹೇಳಿ ಅಷ್ಟು ಹೇಳಿದಾಗ್ಲೂ ಅವನ ತಲೆಯಲ್ಲಿ ಅದರ ವಿಷಯಗಳು ಯಾವುದು ಅವನಿಗೆ ಹೋಗ್ಲೇ ಇಲ್ಲ. ಅವನು ಒಂದೇ ರೀತಿ ಅದೇ ದುರ್ಬುದ್ಧಿಯನ್ನ ಅದೇ ಕೆಟ್ಟ ನಡತೆಯನ್ನ ತೋರಿಸ್ತಾ ಇದ್ದಾನೆ. ವಿನಾಶೇ ತಸ್ಯ ಪುತ್ರಾಣಾಂ ಇದಂ ರಾಜ್ಯಮರಿಂದಮ ಅರಾಜಪುತ್ರೋ ಯಸ್ವಾಮಿ ಪರಸ್ವಂ ಹರ್ತುಮರ್ಹಸಿ. ನೀನು ಅಸ್ವಾಮಿ, ನೀನು ನಿಜವಾದ ಸ್ವಾಮಿ ಅಲ್ಲ, ನೀನು ನಿಜವಾದ ರಾಜನ ಮಗನೇ ಅಲ್ಲ. ಅದರಿಂದಾಗಿ ನೀನು
ಪರಸ್ವವನ್ನ ಹರ್ತುಮಿಚ್ಛಸಿ, ಬೇರೆಯವರ ಸಂಪತ್ತನ್ನ ವಶಪಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಿ. ಯುಧಿಷ್ಠಿರೋ ರಾಜಪುತ್ರೋ ಮಹಾತ್ಮ ನ್ಯಾಯಾಗತಂ ರಾಜ್ಯಮಿದಂ ಚ ಹಸ್ಯ ಸಕೌರವಸ್ಯಾಸ್ಯ ಕುಲಸ್ಯ ಭರ್ತ ಪ್ರಶಾಸಿತ ಚೈವ ಮಹಾನುಭಾವ. ಅವನೇ ನಿಜವಾದ ಪ್ರಶಾಸಿತ, ಅಧಿಕಾರವನ್ನ ಚೆನ್ನಾಗಿ ನಡೆಸಬಲ್ಲ ಸಮರ್ಥ. ನ್ಯಾಯದಿಂದ ಅವನಿಗೆ ಸಿಗ್ಬೇಕಾದ್ದು. ಅವನ ಪೂರ್ವದಿಂದಲೂ ಕೂಡ ಅವನಿಗಂಥ ಅಧಿಕಾರ ನಡೆಸುವ ಶಕ್ತಿಯೂ ಇದೆ. ಸತ್ಯಸಂಧನಾಗಿದ್ದಾನೆ, ಮೈ ಮರೆಯುವವನಲ್ಲ, ಶಾಸ್ತ್ರದಲ್ಲಿ ತಿಳುವಳಿಕೆ ಇದೆ, ಬಂಧು ಜನರಿಗೆ ಅವನು ಬೇಕಾದವನಂತೆ ಇದ್ದಾನೆ, ಪ್ರಜೆಗಳಿಗೆ ಅತ್ಯಂತ ಪ್ರಿಯವಾಗಿದ್ದಾನೆ, ಎಲ್ಲರ ಹಿತವನ್ನ ಸದಾ ಚಿಂತಿಸ್ತಾನೆ, ಎಲ್ಲರ ಬಗ್ಗೆಯೂ ಕೂಡ ಕರುಣೆ ಆತನಿಗೆ ನಿರಂತರವಾಗಿದೆ, ತನ್ನ ಮೇಲೆ ತನಗೆ ನಿಯಂತ್ರಣ ಇದೆ. ಸಜ್ಜನರು ಅಂತ ಯಾರಿದ್ದಾರೋ ಅವರಿಗೆ ಇನ್ನಷ್ಟು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡುವವನಿದ್ದಾನೆ. ತಪ್ಪುಗಳು ನಡೆದಾಗ ಅದು ಕ್ಷಮಿಸುವಂತದ್ದಾದ್ರೆ ಕ್ಷಮಿಸ್ತಾನೆ. ಕೆಲವೊಮ್ಮೆ ತನಗೆ ದುಃಖವಾಗಿ ಅದರ ಕಾರಣ ಯಾರೂ ಅಲ್ಲದೆ ಇದ್ರೆ ಅದನ್ನು ಸಹಿಸಿಕೊಳ್ತಾನೆ. ಅಷ್ಟೇ ಅಲ್ಲ, ನೇರ ನಡೆನುಡಿಗಳಿಂದ ತುಂಬಿ ಸರ್ವಭೂತಗಳಿಗೂ ಹಿತವನ್ನ ಬಯಸುವ, ಅನುಶಾಸನ ಮಾಡುವ ರಾಜನ ಗುಣಗಳು ಏನೇನು ಬೇಕೋ ಅಷ್ಟೂ ಕೂಡ ಯುಧಿಷ್ಠಿರನಲ್ಲಿ ಇದೆ. ಆದ್ರಿಂದಾಗಿ ಅವನು ರಾಜ ಆಗ್ಲಿಕ್ಕೆ ಯೋಗ್ಯ. ಅಂದ್ರೆ ಇದಿಷ್ಟು ನಿನ್ನಲ್ಲಿ ಇಲ್ಲ ಅಂತ ಅಪ್ಪ ಡೈರೆಕ್ಟ್ ಆಗಿ ಬೈತಾ ಇದ್ದಾನೆ. ಯಾರಿಗೆ? ದುರ್ಯೋಧನನಿಗೆ. ನಿನ್ನಲ್ಲಿ ಇದ್ರ ಒಂದಾದ್ರೂ ಅಂಶ ಇದ್ರೆ ನಾನೇ ಹಠ ಮಾಡಿ ಬಿಟ್ಕೊಡ್ತಿದ್ದೆ. ಆದ್ರೆ ಇದರಲ್ಲಿ ಒಂದು ಅಂಶ ನಿನ್ನಲ್ಲಿ ಲುಬ್ಧ, ಇನ್ನೂ ಬೇಕು ಅಂತ ಬರೀ ಪಕ್ಕ ತಟ್ಟೆಯಲ್ಲಿ ಏನಿದೆ ನೋಡ್ತೀವಿ ಹೊರತು ನಿನ್ ತಟ್ಟೆಯಲ್ಲಿ ಏನಿದೆ ನೀನ್ ನೋಡ್ಕೊಳ್ಳಿಕ್ ಟೈಮೇ ಇಲ್ಲ. ಬರೀ ಇನ್ನೊಬ್ಬರ ಹತ್ರ ಅವ್ರಿಗೆ ಅಷ್ಟು ಹಾಕಿದ್ರಿ, ಇವ್ರಿಗೆ ಇಷ್ಟು ಹಾಕಿದ್ರಿ, ಇವ್ರಿಗೆ ಹಾಕಿದ್ದಿದೆ ಇಲ್ಲಿ ಕೊಳಿತಾ ಇರುತ್ತೆ ತಟ್ಟೆಲ್ಲಿ ಹಾಕಿದ್ದು, ಅದನ್ನ ನೋಡುದಿಲ್ಲ. ಅವ್ರಿಗೆ ಎಷ್ಟು ಹಾಕಿದ್ರು, ಇದು ತಣ್ಣಗಾಗಿ ನೊಣ ಮುತ್ತಿ ಅದನ್ನೆಲ್ಲ ಹೊತ್ಕೊಂಡೇ ಹೋಗ್ತಾ ಇರುತ್ತೆ. ಅವನಿಗೆ ಬೇಡ ಅದು. ಅವ್ರಿಗೇನ್ ಹಾಕಿದ್ರು, ಅವ್ರಿಗೇನ್ ಕೊಟ್ರು ಅಂತ ಇಷ್ಟನ್ನೇ ಯೋಚನೆ ಮಾಡ್ತಾ ಕೂತಿದ್ದೀನಿ ನೀನು. ಅದರಿಂದಾಗಿ ನೀನು ದುರ್ವಿನೀತ, ನ್ಯಾಯಯುತವಾಗಿ ಬದುಕಲಿಕ್ಕೆ ಗೊತ್ತಿಲ್ಲ ನಿನಗೆ. ಪ್ರಯಚ್ಛ ರಾಜ್ಯ ಧರ್ಮ ಅಪೇತ ಮೋಹ ಸವಾಹನಂ ಸ ಪರಿಚ್ಛದಂ ಚ ತಥೋಪ್ ಅವಶೇಷಂ ತವ ಜೀವಿತಸ್ಯ ಸಹಾನುಜಸ್ಯ ಇವ ಭವೇನ್ ನರೇಂದ್ರ. ಓ ನರೇಂದ್ರನೇ, ನೀನು ಈಗ ನೀನಾಗಿ ಕೈ ಎತ್ತಿ ಪಾಂಡವರಿಗೆ ಅಧಿಕಾರವನ್ನು ಕೊಟ್ಟು ಅವರ ಸಂಪತ್ತು ಸಪರಿಚ್ಛದಂ, ಅವರ ಆಭರಣ, ಅವರ ಭೂಮಿ, ಅವರ ಒಡವೆಗಳು ಇತ್ಯಾದಿಗಳು ಏನೇನಿದೆಯೋ ಅದೆಲ್ಲವನ್ನು ಯಥಾಶಕ್ತಿ ನಿನ್ನ ಕೈಯಲ್ಲಿ ಇದ್ದದ್ದೆಲ್ಲವನ್ನು ಕೂಡ ಅಪೇತ ಮೋಹವನ್ನ ಕಳಚಿಕೊಂಡು ನೀನು ಮರಳಿ ಅವರ ಕೈಗೆ ಒಪ್ಪಿಸಿದೆ ಅಂತ ಆದ್ರೆ ಜೀವಿತವಾದ್ರೂ ಅವಶೇಷವಾಗುತ್ತೆ. ಇಲ್ಲಾಂದ್ರೆ ಅದು ಕೂಡ ಶತ್ರುಗಳ ಕೈಗೆ ವಶವಾಗಿ ನಾಶವಾಗುತ್ತೆ. ನಿನ್ನ ತಮ್ಮಂದ್ರ ಜೊತೆಗೆ ಬದುಕಬೇಕು ಅನ್ನೋ ಆಸೆ ನಿನಗಿಲ್ವಾ? ನಿನ್ನ ತಮ್ಮಂದ್ರ ಜೊತೆಗೆ ಸಂತೋಷವಾಗಿರ್ಬೇಕು ಅನ್ನೋ ಅಪೇಕ್ಷೆ ನಿನಗಿಲ್ವಾ ಅಂತ ಹೀಗೆ ಇತಿ ಶ್ರೀಮನ್ ಮಹಾಭಾರತೆ ಉದ್ಯೋಗ ಪರ್ವಣಿ ಭಗವದ್ಧ್ಯಾನ ಪರ್ವಣಿ 49 149ನೆಯ ಅಧ್ಯಾಯ ಮುಕ್ತಾಯ ಆಯಿತು ಅಂತ ಹೇಳ್ತಾರೆ. ಇನ್ನು ಒಂದು ಪರ್ವ ಮುಗಿದ್ರೆ ಭಗವದ್ಧ್ಯಾನ ಪರ್ವ ಮುಗಿಯುತ್ತೆ. ಆಮೇಲೆ ಸೇನೆ ಒಟ್ಟಾಗುವುದರ ಸೈನ್ಯ ನಿರ್ಯಾಣ ಪರ್ವ, ಸೇನೆ ಎಲ್ಲ ಒಟ್ಟಾಗುವ ಕಥೆಯನ್ನ ಮುಂದೆ ಹೇಳ್ತಾರೆ. ಮತ್ತೆ ಅದನ್ನ ನಾಳೆಯ ಚಿಂತನೆಯಲ್ಲಿ 2 ಗಂಟೆಗೆ ಸೇರಿದಾಗ ಮತ್ತೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.